ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಬೇಗ ಬರ್ತೀರಾ? ಓಕೆ ಬಾಯ್. ಆದಷ್ಟು ವಿಶ್ವ. ಹಾಳಾಗೋಗ. ವಿಶ್ವ ನೀನ್ ಗರ್ಲ್ ಫ್ರೆಂಡ್ಸ್ ನ ಸರ್ಚ್ ಮಾಡಿ ಒದೆ ತಿಂತ್ಯ. ನಾನ್ ಸರ್ಚ್ ಮಾಡಿದರನೇ ನನ್ನ ಹತ್ರ ಬರ್ತಾರೆ. ವಿಶ್ವ ಅವಳು ಬ್ಯೂಟಿಫುಲ್ ವಾಯ್ಸ್ ಕೇಳ್ತಾ ಇದ್ರೆ ಅವಳು ಹುಡುಗಿ ಬಳ್ಳಾರಿ ಬೆಳಗಿ ನನ್ನ ಚಕೋರಿ ಕನ್ಯಾಕುಮಾರಿ ಬಂದಾಳು. ಹುಬ್ಬಳ್ಳಿ ಹುಡುಗಿ ಬಳ್ಳಾರಿ ಬೆಳಗಿ ನನ್ನ ಚಕೋರಿ ಕನ್ಯಾಕುಮಾರಿ ಬಂದಾಳು. ಮಡಿಕೇರಿಯ ಮೋಡಲ್ಲು ಮಲೆನಾಡಿನ ಮೈ ಬಣ್ಣದ ಮದುಮಗಳು. ಇಲ್ಕಲ್ಲಿನ ಸೀರೆಯಲ್ಲಿ ಬಳುಕಾಡುತ್ತಾ ದಾರಿಲಿ ಮದ್ದೂರಿನ ಗದ್ದೆಯಿಂದ ಎದ್ದು ಬಂದಳು. ಆ ಮೈಸೂರಿನ ತುಂಡು ಮಲ್ಲಿಗೆ ಈ ಸಿಂಗಾರಿಯ ಸೊಬಗು. ಬೇಲೂರಿನ ಶಿಲಾಬಾಲೆಯ ಈ ಬಿನ್ನಾಡದ ಬೆಳಗು. ಮಗ ಹೊಗಳೋದು ಎಲ್ಲ ಓಳು ಓಳು ಕಮ್ಮಿ ಇಲ್ಲದೆ ಬಿಡ್ತಾನೆ ರೈಲು. ಹುಬ್ಬಳ್ಳಿ ಹುಡುಗಿ ಬಳ್ಳಾರಿ ಬೆಳಗಿ ನನ್ನ ಚಕೋರಿ ಕನ್ಯಾಕುಮಾರಿ ಬಂದಾಳು. ನುಣ್ಣು ನುಣ್ಣನೆ ಕೆನ್ನೆಯ ಸಣ್ಣ ಸೊಂಟದೋಳು ಚಿನ್ನದಂತ ಮೈ ಬಣ್ಣದ ನವಿಲು. ಹುಡುಗಿ ನೋಡದೆ ಸುಮ್ಮನೆ ಕನಸು ಕಾಣ್ತಾನೆ ಆಸೆಯಿಂದ ಬರಿ ಬಂಡಲ್ ಬೆಳ್ತಾನೆ. ಮುತ್ತಿರಳೆ ಸಂಕೋಚ ಮುತ್ತಿಟ್ಟಳೆ ರೋಮಾಂಚ ನಂದಿ ಬೆಟ್ಟದ ನಂದಿ ಬಟ್ಟಲು ಮೊಗುಯುವಳು. ಕಣ್ತುಂಬುವ ಸೌಂದರ್ಯ ಮೈಮಾಟವೋ ವೈದೂರ್ಯ ಜೇನು ತುಂಬಿದ ಸ್ವೀಟುಗಲ್ಲದ ಜಮುನೆರೆ. ನನ್ನ ಚೆಲುವೆಯ ಕಣ್ಣ ನೋಟವು ಆ ಮಿಂಚಿನ ಸಂಚಾರವೋ ಈ ಚಿನ್ನಾರಿಯ ಆ ಮೈಯೆಲ್ಲವೂ ಆ ಇಂಚಿಂಚು ಬಂಗಾರವೋ. ಸಾಕು ಮುಚ್ಚಲೆ ತಿರುಬೋಗಿ ಎಲ್ಲ ಐಲು ಪೈಲು ತಮ್ಮ ನನ್ ಮಗ ಪಕ್ಕ ಮೆಂಟಲ್ಲು. ಹುಬ್ಬಳ್ಳಿ ಹುಡುಗಿ ಬಳ್ಳಾರಿ ಬೆಳಗಿ ನನ್ನ ಚಕೋರಿ ಕನ್ಯಾಕುಮಾರಿ ಬಂದಾಳು. ಎಲ್ಲಿರ್ತಾಳಪ್ಪ? ಫೋನ್ ಮಾಡಿ ನೋಡೋಣ. ಹಲೋ, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಆಲ್ರೆಡಿ ಪಾರ್ಕ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಪಾರ್ಕಲ್ಲಿ ಎಲ್ಲಿದ್ದೀರಾ? ಗೋಪುರದ ಕೆಳಗಡೆ ಪಿಂಕ್ ಅಂಡ್ ಯೆಲ್ಲೋ ಚೂಡಿದಾರ್ ಹಾಕೊಂಡು ಕೂತಿದ್ದೀನಿ. ಯಾಕೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ? ಬೇಗ ಬನ್ನಿ, ಟೈಮ್ ಆಯ್ತು.
ಕೆಟ್ಟ ಜನನಯ್ಯ. ಕುಂಟಿ ಅಂತ ಗೊತ್ತಿದ್ರು ಈ ತರ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರಲ್ಲ. ನಾನ್ಯಾಕೆ ಇಂತ ತಪ್ಪು ಮಾಡ್ಬಿಟ್ಟೆ? ನನ್ನ ಲೈಫಲ್ಲಿ ಇನ್ ಮುಂದೆ ಯಾರು ಅಂತ ನೋಡ್ದೇನೆ, ಯಾರ ಬಗ್ಗೆನೂ ತಿಳಿದೇನೆ ಈ ತರ ತಪ್ಪು ಕೆಲಸ ಮಾಡಲ್ಲ. ಇನ್ನೂ ಬರ್ಲಿಲ್ವಲ್ಲ, ಫೋನ್ ಮಾಡೋಣ. ಸಾರಿ ಅಮ್ಮ. ಅಮ್ಮನ ಏನ್ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದ್ದೀರಾ? ಸೆಂಟಿಮೆಂಟ್ ಏನಿಲ್ಲಮ್ಮ, ನಿಮ್ಮಂತವ್ರು ಕಾಯಿಸಿದ್ನಲ್ಲ, ಬೇಜಾರಾಯ್ತು. ಹಾಗಾದ್ರೆ ಸಿಗಲ್ವಾ? ನಿಮ್ಮನ್ ಮೀಟ್ ಮಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದಿದೆ ಗೊತ್ತಾ? ಸಾರಿನಮ್ಮ, ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ದಿವಸ ಸಿಗ್ತೀನಿ. ಹುಡುಗ್ರೆ ಹೀಗಿರಿ, ಕಾಯಿಸಿ ಕಾಯಿಸಿ ಆಸೆ ತೋರಿಸಿ ಕೈ ಕೊಟ್ಟು ಸಾರಿ ಹೇಳ್ತೀರಾ. ಅದೇ ಹುಡುಗಿರ್ ಹೀಗ್ ಮಾಡಿದ್ರೆ ಮುಖ ಕೊಯ್ತೀನಿ, ಆಸಿಡ್ ಹಾಕ್ತೀನಿ ಅಂತೆಲ್ಲ ಹೇಳ್ತೀರಾ. ನೋಡಿ, ಅಂತವ್ರಿಗೆಲ್ಲ ನನ್ನ ಕಂಪೇರ್ ಮಾಡಬೇಡಿ ಪ್ಲೀಸ್. ನಾನು ಆ ಥರದವನಲ್ಲ. ಹೋಗ್ಲಿ ಬಿಡ್ರಿ. ಸರಿ, ಬಾಯ್. ಇವಳೊಳ್ಳೆ ಕಾಟ ಆಯ್ತಲ್ಲ. ಮೊದಲೇ ನಾನು ಬೇಜಾರಲ್ಲಿದ್ದೀನಿ. ಫೋನ್ ಬೇರೆ ಮಾಡ್ತಾ ಇದ್ದಾಳೆ. ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾನು ಕುಂಟಿ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಇರ್ಲಿ. ಹಲೋ. ಏನ್ ಸ್ವಾಮಿ ಇಷ್ಟು ಬೇಗ ಪಾಚ್ಕೊಂಡಿದ್ದೀರಾ? ಯಾಕೋ ಬೇಜಾರಾಗ್ತಿತ್ತು ಕಣ್ರಿ, ಸುಮ್ನೆ ಮಲಗಿದ್ದೆ. ಈ ವಯಸ್ಸಿಗೆನೆ ಬೇಜಾರಾಗ್ಬಿಟ್ರೆ ಹೆಂಗಪ್ಪ? ಅದೇನೋ ಹೇಳ್ತಾರಲ್ಲ ಹಂಗೆ. ನೋಡಿದ್ರೆ ಇವಳು ಚೇಷ್ಟನಾ? ನೀವ್ ಬರ್ತೀರಾ, ಮೀಟ್ ಮಾಡ್ತೀರಾ ಅಂತ ಹೇಳಿ ಸ್ವಲ್ಪ ಸ್ಟೈಲ್ ಆಗಿ ಬಂದಪ್ಪ. ಅಲ್ಲಿ ನೋಡಿದ್ರೆ ಜಾಗಿಂಗ್ ಮಾಡೋರಿಂದ ಹಿಡಿದು ವಾಕಿಂಗ್ ಮಾಡೋರ್ವರೆಗೂ ನನ್ನನ್ನೇ ನೋಡ್ತಾ ಇದ್ರು. ಅದು ನಿಮ್ಮನ್ನ ಯಾರು ಕಟ್ ನನ್ ಮಕ್ಕಳ್ರೆ ಇರ್ಬೇಕು. ಇಷ್ಟೆಲ್ಲ ಹಿಂಸೆ ಅನುಭವಿಸ್ಕೊಂಡು ನಿಮಗೋಸ್ಕರ ಪಾರ್ಕ್ ಅಲ್ಲಿ ಒಬ್ಳೆ ವೇಟ್ ಮಾಡಿದಾಯ್ತು. ನೀವ್ ನೋಡಿದ್ರೆ ಪಟ್ಟಂತ ಕೈ ಎತ್ಬಿಟ್ರಿ. ಪಾಪ ತುಂಬಾ ಹಿಂಸೆ ಆಯ್ತಲ್ಲ ನಿಮ್ಗೆ. ನಾನೇನ್ ಮುಖ್ಯನಾ? ಈ ಕಾಯಿಲೆಗೆ ಔಷಧಿನ ಇಲ್ಲ ಬಿಡಿ. ನಿಮ್ ಮುಂದೆ ಕೇಳಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಯ್ಯ, ಸ್ವೀಟ್ ಡ್ರೀಮ್ಸ್ ಅಂತ ಹೆಂಗಾದ್ರೂ ಮಾಡಿ ಇವ್ರನ್ನ ಮೀಟ್ ಮಾಡ್ಬೇಕಲ್ಲ. ಸೂಪರ್ ಪ್ರಶಾಂತ್. ಥ್ಯಾಂಕ್ ಯು. ಯಾಕೆ ನಂದೇನ್ ಕೈಯಲ್ವಾ? ನೀನೇನ್ ಘನಂದಾರಿ ಕೆಲಸ ಮಾಡಿದಿ ಅಂತ ಕೈ ಕೊಡ್ಲಿ. ದಿಸ್ ಇಸ್ ಟೂ ಬ್ಯಾಡ್. ನಾನು ಏನಾದ್ರೂ ಸಾಧನೆ ಮಾಡಿ ನನ್ನ ಈ ಕೈಯನ್ನ ಅವ್ರ ಕೈ ಕೊಡ್ಲೇಬೇಕಾದ. ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ಐ ಲವ್ ಯು ಚಿನ್ನು, ನನ್ನ ನಂಬು ಚಿನ್ನು. ಅವತ್ತೇ ಹೇಳಿಲ್ವೇನೋ ನಾನ್ ನಿಂಗೆ ಲವ್ ಮಾಡ್ತೀನಿ ಅಂತ ಹೇಳಿ ನನ್ ಪ್ರಾಣ ತಿಂತೀಯಲ್ಲೋ. ನೀನಿಲ್ಲ ಅಂದಲೆ ನನ್ನ ಲೈಫೇ ವೇಸ್ಟು. ಆಗಲ್ಲ ಅನ್ಬೇಡ ರಾಧಾ, ನೀನ್ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ನೀನಿಲ್ಲ ಅಂದ್ರೆ ನಾನು ಬದುಕಿರಲ್ಲ ರಾಧಾ. ನಿನ್ ತಿಂಗಳ ಸಂಬಳ ನನ್ ದಿನಕ್ಕೆ ಖರ್ಚಿಗಾಗಲ್ಲ ಗೊತ್ತಾ? ಇವನ್ ಯಾರಪ್ಪ? ಯಾಕಡೆ ಹೊಡಿತಾ ಇದ್ದೀರಾ ನನ್ನ? ಗುಂಡು ಖಾನ್ ಏನ್ ಮಾಡ್ತಿದ್ಯಾ? ಲವ್ ಮಾಡ್ತಾ ಇದ್ದೀನಿ. ಲವ್ 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 ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಪಾಪ ಡಿಸೆಂಟ್ ಆಗಿರೋ ಹುಡುಗಿಗೆ ಕೊಡ್ತೀಯಾ? ಏನು ಲವ್ ಅಂದ್ರೆ ಏನ್ ಗೊತ್ತಾ ನಿನ್ಗೆ? ಲವ್ ಮಾಡೋದು ಹೆಂಗೆ ಗೊತ್ತಲ್ಲ ನಿನ್ಗೆ? ಹೃದಯ ಎರಡು ಸೇರಿದ್ರೇನೆ ಲವ್. ಆದ್ರೆ ಅದನ್ನ ಬಿಟ್ಬಿಟ್ಟು ನೀನೇನ್ ಮಾಡ್ತಿದ್ಯಾ? ಏನ್ ಗುರಾಯಿಸ್ತಾ ಇದ್ಯಾ? ನಾನ್ ಯಾರು ಗೊತ್ತಾ? ಗೊತ್ತಿಲ್ಲಣ್ಣ. ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ? ನಮಸ್ಕಾರ, ಬರ್ತೀರಣ್ಣ. ಪಕ್ಕದ ಮನೇಲಿ ಬಾಡಿಗೆಲಿದೆ ಅಂತ ಹೇಳೋ ಅಷ್ಟೊಂದು ಹೊಟ್ಬಿಟ್ಟ. ಹೆಂಗೆ ನಾನು ಫಸ್ಟ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಅಯ್ಯೋ ಈ ರೇಂಜಲ್ಲಿ ಹೊಟ್ಬಿಟ್ಟಲ್ಲಕ್ಕ. ಯಾಕಕ್ಕ? ಅವನು ನನ್ ಲವರ್ ಕಣಲ್ಲ ಗೂಬೆ. ಮತ್ತೆ ಈಗ ತಾನೇ ಜಗಳ ಆಡ್ತಿದ್ರಿ. ಅವನು ನನ್ನ ಕಾಡಿ ಬೇಡಿ ಹೊಗಳಿ ಅಟ್ಟಕ್ಕೇರಿಸ್ಲಿ ಅಂತೇಳಿ ಈ ತರ ಮಾಡ್ದೆ ಕಣಲ್ಲೋ ಗೂಬೆ. ಈ ತರ ಲವ್ ಮಾಡ್ತೀರಕ್ಕ? ಹೂ ಕಣಲ್ಲೋ, ಇದನ್ನ ನೋಡಿ ನೀನ್ ಕಲ್ತ್ಕೋ. ಸದ್ಯ ಬೆಳಿಗ್ಗೆ ಮುಖ ತೊಳಿದಿರಲಿಲ್ಲ, ಫ್ರೆಶ್ ಆಯ್ತು. ಅಣ್ಣ ತಗೊಳ್ಳೋಣ ಬಡ್ಡಿ ಕಾಸು. ವಿಶ್ವಯಲ್ಲಿ ಕ್ಯಾಂಟೀನ್ ಇದಾನೆ. ಎಷ್ಟು ಜನಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಗೊತ್ತಾ? ಅಣ್ಣ ನನಗೂ ಸ್ವಲ್ಪ ಕೊಡೋಣ. ಲೇ ಬೆಗ್ಗರ್, ಸಾಯಂಕಾಲ ಬಾ ಹೋಗಲ್ಲ. ನನ್ ಮೇಲೂ ಸ್ವಲ್ಪ ದಯಕರಣೆ ಇರ್ಲಣ್ಣ. ಸ್ವಲ್ಪ ನೋಡ್ಕೋತೀನಿ, ಜಸ್ಟ್ ಮನೆಟ. ಅಣ್ಣ ನೀವಣ್ಣ, ಅದು ನಿಮ್ ವಾಯ್ಸ್ ಸ್ವಲ್ಪ ಚೇಂಜ್ ಇತ್ತು, ಅದಕ್ಕೆ ಗೊತ್ತಾಗಿಲ್ಲ. ಸರಿ ಅಣ್ಣ, ಸ್ವಲ್ಪ ಬಿಸ್ನೆಸ್ ಬೇಕ್ರ? ಇರ್ಲಿ, ಬಡ್ಡಿ ದುಡ್ಡೆತ್ತು. ಅದು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಚಡ್ಡಿನೇ ಹಾಕೊಂಡಿಲ್ಲ, ನಾನೇ ಕೊಡ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಹುಡುಗರು ಯಾರು ಪ್ಯಾಂಟ್ ಹಾಕಿ ಒಳಗಡೆ ಚಡ್ಡಿ ಹಾಕಲ್ಲ.
ಮೊದಲು ದುಡ್ಡೆತ್ತು ನನಗೆಲ್ಲ ಗೊತ್ತು. ನಾಳೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅವ ತಂಗಿಗೋಳ್ರ ಸ್ವಲ್ಪ ಬರ್ರವ ಇಲ್ಲಿ. ಅಣ್ಣ ಹುಡುಗಿರ್ನ ಕರಿತಾ ಇದ್ದೀರಾ? ಯಾಕಂದ್ರ ಹೆಣ್ಮಕ್ಳು ಮುಂದೆ ಇಟ್ಕೊಂಡು ಹಿಂದೆ ಬಡದ್ರ ಒಳಗಿನ ದುಡ್ಡು ಪಳ 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 ಕೆಳಗೆ ಉದುರ್ತಾವ. ನಿಮ್ ಸವಾಸನೆ ಬಿಡ ತಗೊಳ್ಳಿ. ನೋಡ್ದ ಹೆಂಗ್ ವಸೂಲಿ ಮಾಡ್ದೆ? ನನ್ನ ಹತ್ರನೇ ಬಡ್ಡಿ ಕಿತ್ಬಿಟ್ಟ. ಐತಿ ಲೇತಮ್ಮ ಇನ್ನು ಒಂದು ವಾರ ಆದ್ಮ್ಯಾಕ ಅಸಲು ಬಡ್ಡಿ 2 ಕೊಡ್ಬೇಕು. ಇಲ್ಲ ಅಂದ್ರೆ TC ಮಾಸ್ ಕಾರ್ಡ್ ಕಿತ್ಕೊಂಡು ಹೋಗಿ ಒಳಗೆ ಹಾಕಿ ಸುಟ್ಟು ಬಿಡ್ತೀನಿ. ತಿಳಿತಿಲ್ಲ? ಈಗ ಟೈಮ್ ಆಯ್ತು, ಬರ್ತೀನಿ. ಓಕೆ ಗೆಟ್ ಅಪ್. ವಿಶ್ವ ಅಲ್ಲ ಕಣ ವಿಶ್ವ, ಏನ ನಿಂದಿಲ್ಲ ವಾಚ್ಮನ್ ಹತ್ರನು ಕಿರಿಕ ಸಾಲ ಮಾಡಿ ಶೋಕಿ ಮಾಡಂತದ್ ಏನಪ್ಪ? ಅಂದ್ರೆ ಏನು? ನೀವು ಮಾತ್ರ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಒಳ್ಳೊಳ್ಳೆ ಬೈಕಲ್ಲಿ ಓಡಾಡ್ಬೇಕು, ನಾವು ಮಾತ್ರ ಹಾಳಾಗೋಗ್ಬಿಡ್ಬೇಕಲ್ಲ? ಇಷ್ಟಲ್ಲೇ ಗೊತ್ತಾಗುತ್ತೆ ಕಣೋ ನಿಮ್ ಹೊಟ್ಟೆನಲ್ಲಿ ಎಷ್ಟೆಷ್ಟು ಫೈರ್ ಇದೆ ಅಂತ. ನಮಸ್ತೆ ಸರ್. ನಮಸ್ತೆ ಸರ್. ಕರೆಕ್ಟ್ ನಮಸ್ಕಾರ ಹೊಡಿಯೋ. ನಮಸ್ತೆ ಸರ್. ಕರೆಕ್ಟ್ ಹೊಡಿಯೋ. ನಮಸ್ತೆ ಸರ್. NCC ಲೆವೆಲ್ ಅಲ್ಲಿ ಹೊಡಿಯಲೇ. ನಮಸ್ತೆ ಸರ್. ಅದು ಅದನ್ನೇ ಫಾಲೋ ಮಾಡು. ಕಂಟಿನ್ಯೂ. ವಿಶ್ವ, ಯಾರು ಒಳ್ಳೇದ್ ಹೇಳ್ತಾರೋ ಅವ್ರು ಕೆಡ್ತಾ ಕಾಣೋದು ಸಹಜ. ಓಕೆ, ಇನ್ನ ಸಾಲ ಮಾಡು, ಇನ್ನ ಶೋಕಿ ಮಾಡು, ಇಡೀ ಕಾಲೇಜ್ಗೆ ಸೂಪರ್ ಸ್ಟಾರ್ ಆಗಪ್ಪ. ಓಕೆ, ವಿಶ್ವಣ್ಣಂಗೆ ಜಯ ಅನ್ರಲ್ಲ. ವಿಶ್ವಣ್ಣನ್ಗೆ 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 ಕೂಗ್ರಲ್ಲ. ವಿಶ್ವಣ್ಣನ್ಗೆ 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 ವಿಶ್ವಣ್ಣನ್ಗೆ. ರಾಜಕೀಯದವರು ಕಾಸು ಕೊಟ್ಬಿಟ್ಟು ಯಾಕೆ ಜೈ ಅನ್ಸ್ಕೋತಾರೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಕಿತ್ಕೊಳ್ರು ಜೈ ಅನ್ನು ಕಿತ್ಕೊಳ್ಳು. ವಿಶ್ವಣ್ಣನ್ಗೆ ಮರಿ 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 ಕುರಿ ಕೊಬ್ದಷ್ಟು ಕುರ್ಬನ್ಗೆ ಲಾಭ. ಹಲೋ, ಅವನೇ ಅನ್ಸುತ್ತೆ ಮೋಸ್ಟ್ಲಿ. ಬೇಗ ಹಿಡ್ಕೊಳ್ರು. ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ. ರೇ ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ದೇನ್ರಿ? ಯಾಕೆ ನಿಂತ ಜಾಕೆಲ್ಲ ಒಬ್ಬೊಬ್ರೆ ಬರ್ತೀರಾ? ಮೊದ್ಲೇ ಕಾಲ ಕೆಟ್ಟ ಕೂತಿದೆ ಅಂತದ್ರಲ್ಲಿ ನಿಮ್ ಈ ಪರಿಸ್ಥಿತಿ ನೋಡಿ ಕೂಡ ಅವ್ರ ಈ ತರ ಮಾಡಿದ್ರು ಅಂದ್ರೆ ಅವರೆಲ್ಲ ಆ ಮನುಷ್ಯ ಅಲ್ಲ. ಒಬ್ಬೊಬ್ರು ಯಾಕೆ ನಿಂತ ಜಾಗ ಬರ್ತೀರಾ? ಅದು ದೇವಸ್ಥಾನಕ್ಕಿಂತ ಬಂದೆ. ಅಯ್ಯ ರೇ, ನಮ್ ಜನ ದೇವ್ರು ಹುಂಡಿನೇ ಬಿಡಲ್ಲ, ನಿಮ್ಮನ್ ಬಿಡ್ತಾರೇನ್ರಿ? ಊರಲ್ಲಿರೋ ದೇವಸ್ಥಾನ ಬಿಟ್ಬಿಟ್ಟು ಊರಿಂದ ಆಚೆ ಇರೋ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ. ಕರ್ಮ ಆಗಿದಾಯ್ತು, ಹೋಗ್ಲಿ ಬನ್ನಿ, ಬಸ್ ಸ್ಟ್ಯಾಂಡ್ ಬಿಡ್ತೇನೆ. ಸತ್ರಿ ಹುಡುಗಿರ್ ಬುದ್ಧಿ ಕಲಿಯಲ್ಲ. ರೇ ಗಾಡಿ ಹತ್ ಬನ್ನಿ. ಕಾಲು ಶಾರು ಕಾಲ್ ಹೋಗಿ 18 ವರ್ಷ ಆಯ್ತು, ನಾನೇ ತಲೆ ಕೆಡ್ಸ್ಕೊಂಡಿಲ್ಲ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ದೊಡ್ಡವ್ರು ಅಷ್ಟಿಲ್ದೆ ಹೇಳ್ತಾರ ಗಾದೆ ಮಾತ್ನ. ನಿಧಾನ ಕೊಡಿಸ್ರಿ. ಇಳಿರಿ. ಥ್ಯಾಂಕ್ಸ್. ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಅಯ್ಯ, ಉಪಕಾರದ ಮನೆ ಆ ಕಡೆ ಇರ್ಲಿ, ಫಸ್ಟ್ ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳೋದು ನೋಡಿ. ಹುಷಾರು. ಪಾರ್ಟಿ ಒಳ್ಳೆವನು, ಇವನ್ನ ನಂಬಹುದು. ಗೆಟ್ ಅಪ್ ಚೇಂಜ್. ಏನೋ ನೀನ್ ನವ್ತಾರ ವಿಶ್ವ? ನೋ ಟಾಕಿಂಗ್, ಓನ್ಲಿ ಕಿತ್ಕೊಳ್ಳಿ. ಕಿತ್ಕೋ, ನಿನಗೆ ನಿನ್ನ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೋ. ಅಷ್ಟು ಅಲ್ಲ, ಇನ್ನು ಬೇಜಾನ್ ಜನ ಹುಡುಗಿರ್ನ ಮೇಂಟೈನ್ ಮಾಡ್ಬೇಕು. ಸ್ವಲ್ಪ ಕಿತ್ಕೋ. ಹಾಯ್ ಡಾರ್ಲಿಂಗ್. ಇದು ಕೊಡ್ತೀಯಾ? ಇದು ಬೇಡ, ಇದನ್ ಕಿತ್ಕೋ. ಹೆಂಗೆ ನಾವು ಸೂಪರ್. ಹಂಗಾರೆ ಕಿತ್ಕೋ. ನೋಡ ಮಗ, ನೀನು ಎಲ್ರಿಗೂ ದುಡ್ಡನ್ನ ಖರ್ಚು ಮಾಡಿ ಮಾಡಿ ಹುಡುಗಿನೆಲ್ಲ ಬುಟ್ಟಿಗೆ ಹಾಕೋತಾ ಇದ್ಯಾ. ಆದ್ರೆ ನಮ್ ಜೊತೆಗೆ ಹಂಗಲ್ಲಮ್ಮ, ಪಬ್ಲಿಕ್ ಸರ್ವಿಸ್. ಅಣ್ಣ ಎಲ್ಲಿ ಮಿಂಚ್ಬಿಡ್ತಾನೆ ಅಂತ ತುಡ್ದು 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 ಮೂಲೆ ಗುಪ್ಪಾಗ್ಬಿಟ್ಟಿದ್ದೆ. ಆದ್ರೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ನಮ್ಮ ಹುಡುಗರೆಲ್ಲ ನನ್ನ ಸೂಪರ್ ಅಂದ್ರು. ಅದೇ ತರ ನಾನು ಇವತ್ತು ಸೂಪರ್ ಸ್ಟಾರ್ ಆಗ್ಬಿಟ್ಟೆ ನೋಡು. ಓ, ಫೋನ್ ಮೇಂಟೈನ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಎಷ್ಟು ಫೋನ್ ಅಂತ ನಾನು ಮೇಂಟೈನ್ ಮಾಡ್ಲಿ? ಹಲೋ ಹಲೋ ಲೋ, ಹಾ, ನಿಂದಲ್ಲ ಕಣ, ನಂದು. ಹಲೋ, ನೀ ಮಾಡಿದ ಹೆಲ್ಪ್ಗೆ ಸನ್ಮಾನ ಅಂತ ಕಂಡ್ರು, ಅದು ಇವ್ರಿಗೆ. ಹಾ, ನೀವ್ ಶುರು ಹಚ್ಕೊಳ್ಳಿ. ಪಕ್ಕದಲ್ಲಿ ಯಾವ್ದೋ ಲೋಕಲ್ ಕಾಗೆ ಕಾಗೆನಾ? ನೀವಿರೋ ಅಡ್ರೆಸ್ ಹೇಳಿದ್ರೆ. ನಾನ್ HU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನೀವ್ ಇಲ್ಲಿಗೆ ಬಂದು ದಿಲ್ದಾರ್ ಪ್ರಶಾಂತ್ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ನಾನಿರೋ ಜಾಗಕ್ಕೆ ನಿಮ್ಮನ್ನ ಕರ್ಕೊ ಬಂದ್ಬಿಡ್ತಾರೆ. ಓಕೆ, ಬರ್ತೀನಿ. ತಾವು ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕೊಟ್ರಿ?
ನೋಡೋ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಳ್ಳೋದು ನಿನ್ನಂತವನು ನನ್ನಂತವನಲ್ಲ. ಸ್ವಲ್ಪ ಹಾ. ಹುಷಾರ್. ಯಾವ್ದೋ ಅಮಾಯಕ ಕುಂಟ್ ಹುಡುಗಿನ ರೇಪ್ ಮಾಡಕ್ಕೆ ಅಂತ ಯಾರೋ ಪ್ರಯತ್ನ ಪಡ್ತಿದ್ರು. ರೇಪ ಯಾರು? ನಿನ್ನಂತವ್ರು. ನಾನು ಅಲ್ಲಿಗೆ ಹೋದೆ, ತಾವಲ್ಲಿ ಹೋಗಿ ಏನ್ ಮಾಡಿದ್ರಿ? ಸ್ವಲ್ಪ ಇದನ್ನ ಅಲ್ಲಿ ಮಾಡಿದ್ದು. ಇಲ್ಲಿ ಪ್ರಶಾಂತ್ ಅನ್ನೋರೆಲ್ಲಿದ್ದಾರೆ? ಅಲ್ಲಿದ್ದಾರೆ, ಹೋಗಿ. ಹಾಯ್ ಪ್ರಶಾಂತ್. ಹಾಯ್. ಬ್ಲಡ್ ಕಂಡರಂಗೆ ಮೇಂಟೈನ್ ಮಾಡ್ಬೇಕು. ಆಹಾ, ಹೊಸ ಬಚನ್ಗೆ ಬಂದ್ಮೇಲೆ ಹಳೆ ಬಚನ್ಗೆ ಯಾಕೆ? ಕ್ಯಾಚ್ ಇಟ್, ಯು ಗೆಟ್ ಔಟ್. ಒಂದ್ ಸಾವು ಹುಡುಗಿರಿಂದಾನೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಸಾರಿ ಎಕ್ಸ್ಕ್ಯೂಸ್ ಮೀ, ಇಂಥವ್ರ ಜೊತೆ ಯಾಕೆ ಮಾತಾಡ್ತೀರಾ? ನಿಮ್ಮ ಘನತೆ ಗೌರವ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ನನ್ನಂತವ್ರ ಜೊತೆ ಮಾತಾಡಿ, ಎಲ್ಲ ಜಾಸ್ತಿ ಆಗುತ್ತೆ. ಆ, ನೀವು ಆ ಬ್ಲಡ್ ಅದು ನಾವು ಅವಾಗ ರಕ್ತದಾನ ಮಾಡ್ತಾನೆ ಇರ್ತೀವಿ. ಅದು ಬೇಡಿ. ಬೈ ದ ಬೈ, ನಾನು ವಿಶ್ವ ಅಂತ. ನನ್ನ ಬಗ್ಗೆ ಇಡೀ ಕಾಲೇಜಲ್ಲಿ ಕೇಳಿ, ಎಲ್ರೂ ನನ್ನ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಧಾರಾಳವಾಗಿ ಖರ್ಚು ಮಾಡೋದ್ರಲ್ಲಿ ನಂಬರ್ 1 ಅಲ್ಲ, ನಂಬರ್ 1 ಅಷ್ಟೇ. ಯಾಕೆ? ಇವನ ಅಡಿಯಿಂದ ಮುಡಿವರೆಗೂ ನಂದೇ ಮೇಂಟೆನೆನ್ಸ್. ಆಹಾ, ಮುಖ ನೋಡು. ನಿಮ್ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗ್ ಕೇಳಿ, ಎಷ್ಟ್ ಬೇಕೋ ಅಷ್ಟು ಕಿತ್ಕೊಳ್ಳಿ. ಯಾಕೆ ಉಳಿತೀರಾ? ನಾನ್ ಚೆನ್ನಾಗಿ ಕಾಣ್ಬೇಕು ಅಂತ ಎಷ್ಟು ಕಾಸ್ಟ್ಲಿಯಸ್ಟ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀನಿ ಗೊತ್ತಾ? ಸ್ನೋ ಪೌಡರ್, ಫೇರ್ ಅಂಡ್ ಲವ್ಲಿ ಸೆಂಟು ಇವೆಲ್ಲ ಯೂಸ್ ಮಾಡ್ತೀನಿ. ಬೇಕಾ ಸ್ಮೆಲ್ ನೋಡಿ. ಯೋ, ಸ್ನೋ ಪೌಡರ್ ಹಾಕಿದ ತಕ್ಷಣ ನೀನ್ ಚೆನ್ನಾಗ್ ಕಾಣ್ತೀಯ ಅಂತಲ್ಲ, ಹೃದಯ ವಿಶಾಲವಾಗಿದ್ರೆ ಮುಖದಲ್ಲಿ ಎದ್ದು ಕಾಣುತ್ತೆ. ನೀನು ಚೆನ್ನಾಗಿಲ್ಲ, ನಿನ್ ಮನ್ಸು ಚೆನ್ನಾಗಿಲ್ಲ, ಟೋಟಲ್ ಆಗಿ ನೀನೇ ಸ್ಕ್ರಾಪ್. ಹೋಗ ಇವನು ಕಾಗೆ ನನ್ ಮಗ. ಮೊದ್ಲು ಮನ್ಸನ್ನ ಶುದ್ಧವಾಗಿಟ್ಕೊಂಡು 4 ಜನಕ್ಕೆ ತೊಂದ್ರೆ ಆಗದೆ ಬದುಕದ್ ಕಲಿಬೇಕು ಮರಿ. ಮನುಷ್ಯ ಸ್ವಲ್ಪ ಯಾಮಾರ್ಬಿಟ್ರೆ ಸಾಕು, ಗಿಡ ಮರ ಎಲ್ಲ ಬುದ್ಧಿ ಹೇಳಕ್ ಶುರು ಮಾಡ್ಬಿಡ್ತವೆ. ಅಂದಾಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನೋಡಪ್ಪ, ನಿನಗ್ ಫೋನ್ ಬರ್ತಿದೆ. ನಿನಗೇನ್ ಯಾವ ಫೋನ್ ಬರುತ್ತಪ್ಪ? ಯಾವ್ದೋ ಹುಡುಗಿದೇ ಇರ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಒಂದ್ ದೊಡ್ಡ ಫ್ಲೈಟ್ ನನ್ನ ಮಾತು ನಂಬಿ. ಹಲೋ, 1 ನಿಮಿಷ ಮನೆಯಿಂದ. ಹಲೋ, ನೋಡಿದ್ರಾ? ಅದು ಯಾವ್ದೋ ಹುಡುಗಿ ಫೋನು, ಅದಕ್ಕೆ ಒಂದ್ ಸೈಡ್ಗೆ ಹೋಗಿದ್ದು. ಅದು ಯಾವ ಹುಡುಗಿದು ಅಂತ ತಿಳ್ಕೊಂಡ್ ಬರ್ತೀನಿ. ಹಲೋ ಹೇಳಿ. ಏನ್ರಿ, ಫುಲ್ ಹ್ಯಾಪಿನಾ? ಹಾಗೇನಿಲ್ಲ ರೀ. ಬ್ರೌನ್ ಕಲರ್ ಮಿಡ್ಡಿ ಹಾಕಿರೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದೀರಾ? ಹೌದು. ನೀವ್ ಮಾತಾಡ್ತಾ ಇರೋದನ್ನ ನಿಮ್ ಜೊತೆಲಿರೋ ಕಮಂಗಿಗಳು ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾವೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಸ್ವಲ್ಪ ಬಿಸಿ ಇದ್ದೀನಿ, ಸಾರಿ. ಏನ್ರಿ, ಯಾರದ್ರಿ ಫೋನು? ಅದು ಅವನ್ನೇನ್ರಿ ಕೇಳ್ತೀರಾ? ನನ್ನ ಕೇಳ್ರಿ, ನಾನಿರೋದೇನಕ್ಕೆ? ಅವನು ಹುಡುಗಿರ ಹತ್ರ ಸಿಕ್ಕಾಬಿಟ್ಟೆ ಸುಳ್ಳು ಹೇಳ್ತಾನೆ. ಈಗ ತಾನೇ ಒಂದ್ ಹುಡುಗಿ ಫೋನ್ ಮಾಡಿದ್ಲು, ಬಾ ಸಿನಿಮಾಗ ಹೋಗೋಣ, ಬಾ ಪಾರ್ಕ್ ಹೋಗೋಣ ಅಂತ ಕರೆದ್ಲು. ಆದ್ರೆ ನಿಮ್ಮನ್ನೇ ಬಿಟ್ಬಿಟ್ಟು ಅವ್ನು ಹೋಗಕ್ಕಾಗತ್ತಾ? ಹೆಂಗಾದ್ರೂ ಮಾಡಿ ನಿಮ್ಮನ್ನೇ ಪಟಾಯಿಸ್ಬಿಟ್ಟು ಸಿನಿಮಾಗೋ ಪಾರ್ಕೋ ಕರ್ಕೊಂಡೋಗೋ ಐಡಿಯಾ ಮಾಡ್ತಾ ಇದ್ದಾನೆ. ಹೌದೇನ್ರಿ, ಹಂಗೆಲ್ಲ ಮಾತಾಡಿದ್ರ? ಮತ್ತೆ ಇನ್ನು ಏನೇನೋ ಮಾತಾಡ್ದ, ಆದ್ರೆ ಅದನ್ನೆಲ್ಲ ಹೇಳಕ್ ನಾಚಿಕೆ ಆಗ್ತಾ ಇದೆ. ಈ ಕಾಗೆ ಮಾಡ್ತೀನಿ ಇರು. ಸಿಕ್ಕಾಕೊಂಡ ಮಗ. ಇವಾಗ ರಿಂಗ್ ಆಗ್ತಾ ಇದೆಯಲ್ಲ ಫೋನು, ಇವಾಗ ನಿಮ್ಮನ್ನೇ ಮಾತಾಡಕ್ ಹೇಳಿ ನೋಡೋಣ. ಫಸ್ಟ್ ಫೋನ್ ರಿಸೀವ್ ಮಾಡ್ರಿ, ಇಂಥವ್ರೆಲ್ಲ ತಪ್ಪು ತಿಳ್ಕೊತಾರೆ. ಒಂದೇ 1 ನಿಮಿಷ. ಹಲೋ. ನಾನು ಹೇಳಿಲ್ಲ ಆಗಲ್ಲ ಅಂತ. ಹಲೋ ಹಲೋ ಹಲೋ. ಹಲೋ, ಏನ್ ತಮಾಷೆ ಮಾಡ್ತಿದ್ದೀರಾ? ಹಾಗೆಲ್ಲ ಟೆನ್ಷನ್ ಮಾಡ್ಕೋಬೇಡ್ರಿ. ಟೆನ್ಷನ್ ಮಾಡ್ಕೊಳಿದ್ರೆ ಇನ್ನೇನ್ ಮಾಡ್ತಾರ? ಕೂಲ್ 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 ಅಂದ್ರೆ ಸರಿ ಹೋಗ್ಬಿಡುತ್ತಾ? ಹಲೋ ಹಲೋ. ಸುಮ್ನೆ ತಲೆ ತಿನ್ಬೇಡ್ರಿ, ಫೋನ್ ಇಡ್ರಿ. ಇಡಲ್ಲ. ನಾನ್ ಇಡ್ತೀನಿ. ಫೋನ್ ಇಡ್ತೀನಿ 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 ಅಂತ ನನ್ ತಲೆಗ ಗುಣ್ಣ ಹಾಕ್ಬಿಟ್ರಲ್ಲ. ಏನಾಯ್ತು ನಿಮ್ಗೆ? ಇಲ್ಲಿಂದ ಇಲ್ಲಿಯ ಕನೆಕ್ಷನ್. ಕನೆಕ್ಷನ್? ಇಷ್ಟೊತ್ತರ್ಗು ನಿನ್ ಜೊತೆ ಫೋನ್ ಅಲ್ಲಿ ಮಾತಾಡೋದಲ್ಲ, ಅವಳು ಬೇರೆ ಯಾರು ಅಲ್ಲ, ಇವ್ರೇ. ನೀವು? ನಾನೇ ಅವಳು, ಅವಳೇ ನಾನು. ಅವಳೆ ಇವಳು, ಇವಳೆ ಅವಳು. ಕೇಸ ಏನ್ರಿ ನಿಮ್ ತಮಾಷೆ? ಹಾಗೆ ಸುಮ್ಮನೆ. ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? ನೋಡಿ ಪ್ರಶಾಂತ್, ನಿಮ್ ಕಣ್ಣೆದ್ರಿಗೆ ಏನ್ ನಡೀತು ಗೊತ್ತಾ? ನಾನ್ ನಿಮ್ಗೆ ಫೋನ್ ಮಾಡ್ದೆ, ನೀವ್ ನನ್ ಜೊತೆ ಒಳ್ಳೆ ರೀತಿಲೇ ಮಾತಾಡಿದ್ರಿ. ಹೌದು. ಆದ್ರೆ ಈ ಮುಠಾಳ ಏನ್ ಮಾತಾಡ್ದ ಗೊತ್ತಾ ನಿಮ್ ಬಗ್ಗೆ? ಜಸ್ಟಿಮೆಂಟ್ ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಗೊತ್ತಾಗ್ತಿದ್ಯಲ್ಲ ಈ ಪ್ರಪಂಚದಲ್ಲಿ ಎಂತೆಂತವ್ರಿದಾರೆ ಅಂತ. ನನಗ್ ನಿಮ್ ಬಗ್ಗೆ ಗೊತ್ತಿರೋದ್ರಿಂದ ಸುಮ್ನಾದೆ. ಬೇರೆಯವರಾಗಿದ್ರೆ ಏನ್ ಮಾಡಿರೋರು? ನೀವ್ ಸರಿ ಇಲ್ಲ ಅಂತ ಹೇಳಿ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮ್ ಫ್ರೆಂಡ್ಶಿಪ್ ನ ಕಟ್ ಮಾಡಿರೋರು. ಈ ತರವ್ರನ್ನೆಲ್ಲ ನೋಡಿ ಈ ತರ ಇಂಟ್ರೊಡಕ್ಷನ್ ಮಾಡ್ಕೊಂಡೆ. ಸೂಪರಾ? ಅಯ್ಯೋ ಸೂಪರ್ ಸೂಪರ್. ಇಷ್ಟೆಲ್ಲ ಅವಮಾನ ಆದ್ರೂ ನಾಚಿಕೆ ಆಗಲ್ವಾ ನಿಂಗೆ? ಅದ್ನಂದ್ರೆ ಏನಕ್ಕ? ಬಿಡ್ರಿ, ಅವನ ಹತ್ರ ಏನ್ ಮಾತು. ನಾನೇ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಎಷ್ಟೋ ಜನ ಹುಡುಗಿರು ನೋಡಿದ್ದೀನಿ, ಬಟ್ ನಿಮ್ ತರ ಬ್ರಿಲಿಯಂಟ್ ಹುಡುಗಿನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನ್ಯಾವ್? ಓಂ ಕೋಂ ಕೋಟಿ ಸೂರ್ಯ ಪ್ರತೀಕಾಶಂ ತ್ರಿನೇತ್ರಂ ಚಂದ್ರಭೂಷಣಂ ಶೂಲಖಡ್ಗಗದಾಶಕಕುಂಡಪಾಶಂ
ನಾನು ನೋಡ್ತಾನೆ ಇದ್ದೀನಿ, ನಮಸ್ಕಾರ ಮಾಡ್ತಾನೆ ಅವಳೆ ನಾನ್ ಸ್ಟಾಪ್ ಆಗಿ. ಇವ್ಳು ನಮಸ್ಕಾರ ಮಾಡೋದ್ ನೋಡ್ರ ಭಗವಂತನೇ ಕಳ್ದಾಗ ಅವನಲ್ಲ. ಏನು ಈ ತರ ನೋಡ್ತಾ ಇದ್ದೀರಲ್ಲ? ಕಣ್ಣಿಂದ ನೋಡೋದಲ್ಲ ಸ್ವಾಮಿ, ಭಕ್ತಿಯಿಂದ ಮಾಡೋದು. ನೀವು ಮಾಡಿ. ಎಮ್ಮೆ ಕರ್ಕೊಬ ಅಂದ್ರೆ ಯಮನ್ನ ಕರ್ಕೊಬರೋ ನನ್ ಮಗ ನಾನು. ನನಗೆಲ್ಲ ಆಳ ಕಟ್ತಾಳಲ್ಲ. ಯಾಕೆ ನಿಂತ್ಬಿಟ್ಟೆ? ಇದನ್ನು ಮಾಡ್ಬೇಕು. ಡೈಲಿ 100 ಸರಿ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರಂತೆ. ಅಮ್ಮ ತಾಯಿ, ಸ್ವರ್ಗಕ್ಕಲ್ಲ ಸೀದಾ ಮಠಕ್ಕೆ ಹೋಗ್ತಾರ. ಏನಾಯ್ತಾ ಪುಟ್ಟ? ಲಿಫ್ಟ್ ಪ್ಲೀಸ್. ಹಲೋ ಪುಟ್ಟ, ಎಲ್ಲಮ್ಮ ಹೋಗ್ಬೇಕು? ಇಲ್ಲೇ ನಾನ್ ಫ್ರೆಂಡ್ ಮನೆಗೆ. ಯಾಕೆ ನಡ್ಕೊಂಡು ಹೋಗಕ್ಕಾಗಲ್ವಾ? ಯಾಕೆ ಕಂಟಲ್ವಾ? ಸ್ವಲ್ಪ ತುಳಿತಿದ್ದೀನಿ. ಅವನ್ ಕರ್ಕೊಂಡೆ ಬಿಟ್ಬಿಟ್ರೆ ಸತ್ತೋಗ್ಬಿಡ್ತಾರಾ? ಪ್ರಿಯಾ, ಈ ಜಾಗ ಸ್ಪೆಷಾಲಿಟಿ ಗೊತ್ತಾ? ಏನು? ನನಗೆ ಬಹಳನೇ ಖುಷಿ ಆದಾಗ, ಬಹಳನೇ ದುಃಖ ಆದಾಗ ಈ ಜಾಗ ನನ್ನನ್ನ ಕೈ ಬೀಸಿ ಕರೆಯುತ್ತೆ. ಹೇಗಿದೆ? ಆನಂದವಾಗಿದೆ. ಥ್ಯಾಂಕ್ ಯು. ನಿಮ್ಮನ್ನೊಂದು ಮಾತು ಕೇಳಲ್ಲ? ಏನ್ರಿ ಅದು? ಅದು ನನಗ್ ಟಾರ್ಚರ್ ಕೊಡಿ ಅಂತ ನಿಮ್ಗೆ ನನ್ ಫೋನ್ ನಂಬರ್ ಕೊಟ್ಟೋರು ಯಾರು? ರೀ, ಅದು ಬೇರೆ ಯಾರು ಅಲ್ಲ ರೀ, ನನ್ನ ಶಿಷ್ಯನೇ. ನಿಮ್ಗೇನಾದ್ರು ಡೌಟಾ? ಡೌಟ್ ಇದೆ. ಅವನಿಗೆ ಫೋನ್ ಮಾಡ್ತೀನಿ. ಲೇ ಶಿಷ್ಯ, ಅವತ್ತು ಅವಳಿಗೆ ಟಾರ್ಚರ್ ಕೊಡು ಅಂತ ನಂಬರ್ ಕೊಟ್ಟಲ್ಲ, ಹಂಗ್ ಮಾಡು ಅಂತ ಯಾರು ನಿಂಗೆ ಹೇಳಿದ್ದು? ಓ, ಅದ ನಂಬರು. ಸರಿ ಆಯ್ತು ಬಿಡು. 9880640383. ಇದು ನನ್ ಫ್ರೆಂಡ್ ಉಷಂದು. ಮಾಡ್ತೀನಿ ತಡೀರಿ ಅವಳಿಗೆ. ಶಾಂತಿ ಶಾಂತಿ ಶಾಂತಿ. ಅದಕ್ಕೆ ನಿಮ್ಮನ್ನ ನಾವು ದೊಡ್ಡರು ಅಂತ ಹೇಳೋದು. ನಿಮ್ ನಂಬರ್ ಇಂದ ಮಾಡ್ಬೇಡಿ, ನನ್ನ ನಂಬರ್ ಇಂದ ಮಾಡ್ತೀನಿ. ನಿಮ್ ಇನ್ನೊಂದ್ ಮುಖನ ಹೇಗ್ ಹೊರಗಡೆ ತೆಗಿತೀನಿ ನೋಡಿ. ಹಲೋ. ನೀವೊಂದ್ ನಂಬರ್ ಕೊಟ್ಟು ಒಂದ್ ಹುಡುಗಿಗೆ ತುಂಬಾ ಟಾರ್ಚರ್ ಕೊಡಕ್ ಕೇಳಿದ್ರಲ್ಲ, ಬಹಳ ಹಿಂಸೆ ಕೊಡ್ತಾ ಇದ್ದೀನಿ. ಹೇಗಿದ್ದಾಳ ಅವಳು ಇವಾಗ? ನೀವು ಕೂಡ ಹಿಂಸೆ ತಡ್ಕೊಳಕ್ ಆಗ್ದಲೆ ಟೆನ್ಷನ್ಗೆ 100ಗೆ 100 ಮಾರ್ಕ್ಸ್ ತೆಗೆದಿದ್ದಳು ಈಗ 50 ಇಳಿದಿದ್ದಾಳೆ. ನೀವು ಹೀಗೆ ಅವಳು ಹಿಂಸೆ ಕೊಟ್ಟು ಕಾಲೇಜ್ ಬಿಟ್ಟವಳು ಏನಾದ್ರು ಓಡೋದಿದೆ? ಅವಾಗ ನೀವ್ ಏನೇ ಪಾರ್ಟಿ ನಾನು ಕೇಳಿದ್ರು ನಾನು ಎಸ್ಸು ಕೇಳಿಸ್ಕೊಂಡ್ರಾ? ಇರಿ ಮಾಡ್ತೀನಿ. ರೇ ಸಮಾಧಾನ. ಕೂಲಾಗಿ ಫೋನ್ ಮಾಡಿ ಕಿವಿಲ್ ಇಟ್ಕೊಂಡು ಕೂಲಾಗಿ ಮಾತಾಡಿ. ಅವಳು ಇನ್ನೊಂದ್ ಮುಖ ನಿಮ್ಗೆ ಗೊತ್ತಾಗತ್ತೆ. ಹಾಯ್ ಪ್ರಿಯಾ ಚಿನ್ನು, ಎಲ್ಲಿದೀಯ ನೀನು? ನಾನ್ ನಿನ್ ಬಿಟ್ಟು ಒಂದ್ ನಿಮಿಷನೂ ಇರಕ್ಕಾಗಲ್ಲ. ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನೇ ಮಾಡ್ಬಿಟ್ಟೆಲ್ಲ. ಪ್ಲೀಸ್ ಬೇಗ ಬಾರಿ ಚಿನ್ನು. ಈಗ ಬರ್ತಾ ಇದ್ದೀನಿ. ನಮ್ಮಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡು ಪ್ರಸಾದ ತಗೊಂಡ್ ಬಂದಿದ್ದೀನಿ. ನೋಡಿದ್ರೇನ್ರಿ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರು ಗೊತ್ತು. ಮೋಸ್ಟ್ಲಿ ಇದು 2 ತಲೆ ನಾಗರವೇ ಇರಬೇಕು. ಶುರುವಚ್ಕೊಳ್ಳಿ. ಏನೇ ನಮ್ ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಸಾದ ಬಂದಿದ್ಯಾ? ನಿನ್ ನಾಲ್ಗೆಲ್ಲ ಹಳೆ ಎಕಡನ? ಯಾಕೆ ಇಂತ ಬಂಡ್ಬಾಳೆಲ್ಲ ಬಾಳ್ತೀರಾ? ಏನ್ ಪ್ರಿಯಾ, ನಿನ್ ಏನಾಗಿದೆಯೇ? ಈಗಷ್ಟೇ ನೀನ್ ಫೋನಲ್ಲಿ ಮಾತಾಡಿದ್ಯಲ್ಲ, ಅದನ್ನ ನಾನ್ ಕೇಳಿಸ್ಕೊಂಡೆ. ರೆಕಾರ್ಡ್ ಮಾಡಿಟ್ಟಿದ್ದಾರೆ, ಬೇಕಾದ್ರೆ ಕೇಳಿಸ್ಲಾ? ಪ್ರಿಯಾ, ಅದು ಒಳಗೊಂದು ಹೊರಗೊಂದು ಮಾತಾಡಿ ಯಾಕೆ ಹಿಂಸೆ ಕೊಡ್ತೀರಾ? ನಾನೇನೇ ಮಾಡಿದ್ದೆ ನಿನ್ಗೆ? ಪ್ರಿಯಾ ಪ್ಲೀಸ್, ಇನ್ ಮುಂದೆ ನಿನ್ ಮುಖನ ತೋರಿಸ್ಬೇಡ. ಥ್ಯಾಂಕ್ ಯು ಪ್ರಶಾಂತ್. ಈ ಸಿಲ್ಲಿ ಮ್ಯಾಟ್ರಿಗೆಲ್ಲ ಯಾಕ್ರಿ ಥ್ಯಾಂಕ್ಸ್? ನಿಮ್ಗಿದು ಸಿಲ್ಲಿ ಮ್ಯಾಟ್ರ್ ಆಗಿರ್ಬಹುದು, ಆದ್ರೆ ನನ್ಗಿದು ಪ್ರಾನ್ಸ್ ಅಂತ. ಈ ತರ ಮಾಡೋರ್ಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ. ಅದರಿಂದ ನನ್ ಭವಿಷ್ಯಕ್ಕೆ ತೊಂದರೆ ಆಗಬಹುದು ಅಂತ ನಾನು ಹೀಗೆ ಮಾಡಿದೆ. ಎನಿವೆ, ನನಗೆ ನಿಮ್ ಫ್ರೆಂಡ್ಶಿಪ್ ಇಷ್ಟ ಆಯ್ತು. ಪ್ರಶಾಂತ್, ಇನ್ಮೇಲೆ ನಾವು ಫೋನಲ್ಲೇ ಮಾತಾಡೋಣ. ಈ ತರ ಎಲ್ಲ ಮೀಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನನ್ನನ್ನು ನನ್ನ ಫ್ಯಾಮಿಲಿಯಲ್ಲಿ ಬೆಳೆಸಿರೋ ರೀತಿನೇ ಬೇರೆ. ಓಕೆ ಪ್ರಶಾಂತ್, ಬರ್ತೀನಿ. ಪ್ರಿಯಾ, ನೀವು ಪರಿಚಯ ಆದಾಗಿಂದ ತುಂಬಾ ಸಂತೋಷವಾಗಿದ್ದೆ. ಯಾಕಂದ್ರೆ ಬೇರೆ ಹುಡುಗಿರ್ತಾರ, ಅಲ್ಲೋಗೋಣ ಇಲ್ಲೋಗೋಣ, ಅದು ಬೇಕು ಇದು ಬೇಕು ಅಂತ ಹಿಂಸೆನೆ ಕೊಡ್ಲಿಲ್ಲ ನೀವು. ನಿಮ್ಮ ಹತ್ರ ತುಂಬಾ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡೆ. ನೀವು ತುಂಬಾನೇ ಒಳ್ಳೆ ಹುಡುಗಿ. ಒಂದ್ ಮಾತು ಹೇಳ ನಿಮ್ಗೆ, ನೀವು ಮದುವೆ ಆಗುವಂತ ಹುಡುಗ ತುಂಬಾನೇ
ಹ್ಯಾಪಿ ಆಗಿರ್ತಾನ್ರಿ, ಅದೃಷ್ಟ ಮಾಡಿರ್ತಾನೆ. ಓಕೆ, ಬರ್ಲಾ? ಏ ಗೂಬೆ ನನ್ನ ಮಗನೇ, ಕಣ್ ಕಾಣಿಸಲ್ವಾ? ಸೈಡ್ಗೆ ಹೋಗಲೇ. ಏ ಚಿಕ್ಕ ಗೂಬೆ ನನ್ನ ಮಗನ ಹೇಳಿದ್ ಬಾರಲ್ಲ. ಅಣ್ಣ ನೀನಣ್ಣ. ಅಣ್ಣ ನಮಸ್ಕಾರ ಅಣ್ಣ. ಹಾ ಇರ್ಲಿ, ಏನಿದು? ಅಣ್ಣ ಅದು ವಿಶ್ವಣ್ಣನವ್ರಿಗೆ ಜೈವಾಗ್ಲಿ. ಅಯ್ಯ ನೀನು ಮುಖಕ್ಕೆ ತೆಗಿಯೋ ರೊಕ್ಕ ಎಷ್ಟಾಗಿದೆ? 2 ಲಕ್ಷ. ಜಾಸ್ತಿ ಆಯ್ತಣ್ಣ. ಈ ನಾಟಕ ಮಾಡ್ತೆ ಅಂತನ ನೀವು ರೊಕ್ಕ ಕೊಟ್ಟಾಗ ಒಂದ್ಸಾರಿ ಸ್ಟಾಂಪ್ ಪೇಪರ್ ಮೇಲೆ ನಿನ್ ಸಿಗ್ನೇಚರ್ ತಗೊಂಡಿನಿ. ಟೋಪಿ ಎತ್ತು, ಚಶ್ಮಾ ಎತ್ತು, ಅಂಗಿ ಎತ್ತು, ಅಂಗಿ ಎತ್ತು. ಎತ್ತಲ್ಲ. ಇನ್ನು 50 ಬಾಕಿ ಇದೆಲ್ಲ. ಇನ್ನು 3 ದಿವಸ ಕೊಡ್ಲಿಲ್ಲ ಅಂದ್ರ ಹಾಕೋದ್ ರೂಪ್ತೀನಿ, ಗೊತ್ತಲ್ಲ ನಮ್ಮ ಸ್ಟೈಲ್. ಒಂದ್ ವೇಳೆ ನೀ ಅದಕ್ಕೂ ಬಗ್ಲಿಲ್ಲ ಅಂದ್ರ ಅಂದ್ರೆ ನೀನು TC ಮಾಸ್ ಕಾರ್ಡ್ ಒಯ್ದು ಯಾರಿಗಾರ ಮಾರ್ತೀನಿ. ಒಂದ್ ವೇಳೆ ಯಾರು ತಗೊಳ್ಳಿಲ್ಲ ಅಂದ್ರ ಒಲೆಯಾಗ ಹಾಕಿ ಟೀ ಮಾಡಿ ಕುಡಿತೀನಿ. ಹಾ ಅಣ್ಣ. ಹುಚ್ಚು ಬಾಯಿ, ಏನಿದು? ಅಣ್ಣ ವಿಶ್ವಣ್ಣನವ್ರಿಗೆ ಜೈವಾಗ್ಲಿ. ಮಾರಿ ನೋಡು. ಹಾ ಹಾಕೋಕೊಳ್ಳಾಗ ಅಣ್ಣ ಹಾಕೋತೀನಿ ಬಿಡಿ. ಹಾಕೋ. ಲೇ ಕಾರ್ ತಗೊಂಡ್ಬನ್ರು. ನಿಂತ್ಕೋ ಹಂಗ. ಅಣ್ಣ ಲೇ ಮಗನ ಕಾರ್ ಸೇರ್ 1.5 ಲಕ್ಷ. ಕಾರು ಸೇರಿನಾ? ದುಡ್ಡು ಖಾಲಿ ಆಗ್ತಿದ್ದಂಗೆ ರೈಟು ಲೆಫ್ಟು ಖಾಲಿ ಆಗೋಗ್ಬಿಟ್ರು. ಅದಕ್ಕೆ ನಾನು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಸಾಲ ಮಾಡಿ ಶೀಲ ಕಳ್ಕೊಬೇಡಿ ಅಂತ. ಮನ ಮುಚ್ಕೊಳಕ್ಕೆ ಇದೊಂದು ಬೋರ್ಡ್ ಬಿಟ್ಟವ್ರೆ, ಸೆನ್ಸಾರ್. ಇಲಿಪಸಣ ಇಲಿಪಸಣ ಇಲಿಪಸಣ. ಏನ್ ಸಮಾಚಾರ ಬೆಳಿಗ್ಗೆನೆ? ಅದೇ ಪ್ರಶಾಂತನ ವಿಷಯ ಮಾತಾಡೋಣ ಅಂತ ಬಂದೆ. ಒಂದ್ ನಿಮಿಷ. ಹಲೋ ಶ್ರೀಕಂಠು, ಎಲ್ಲಿದ್ಯಪ್ಪ? ಒಂದ್ ಕೆಲಸ ಮಾಡು, ಇಮ್ಮಿಡಿಯೇಟ್ ನೀನ್ ಹೆಂಡ್ತಿರು ಎತ್ತಾಕೊಂಡು ಸ್ಪೀಡ್ ಆಗಿ ರಪ 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 ಅಂತ ಮನೆ ಹತ್ರ ಬಂದ್ಬಿಡು. ಸುರೋಜ್ಕೋ. ಅದೇ ಅಣ್ಣ, ಅಮೆರಿಕಾ. ಬಾರಪ್ಪ ಬಾ ಕುಲಪುತ್ರ, ಒಳ್ಳೆ ಟೈಮ್ ಬಂದಿದ್ಯಾ. ಬಾ 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 ಸೂರಜ್ ಕಳಪ್ಪ, ಹೋಲ್ಸೇಲ್ ಆಗಿ ಕೋಟ್ಯಾಂತರ ರೂಪಾಯಿ ಇರುವಂತ ಮನೆ. ಒಬ್ಳೆ ಮಗಳು ಅಮೆರಿಕದಲ್ಲಿದ್ದಾರೆ ನೋಡು. ನನ್ನ ಮಾತು ಕೊಟ್ಟು ಬಂದಿದ್ದೀನಿ, ದಯವಿಟ್ಟು ನನ್ನ ಮಾತು ಉಳ್ಸಪ್ಪ, ದಯವಿಟ್ಟು. ಬಿಟ್ಟಾಕೋ ಗಣೇಶ, ಮದ್ವೆ ಫಿಕ್ಸ್ ಅಂತ ತಿಳ್ಕೊ. ಹೋಗಿ ಹೋಗಿ ಇಂತ ಸಂಬಂಧನ ನಾನೇನಾದ್ರೂ ಬಿಟ್ರೆ ಇಂತ ಹಿತೈಷಿಗಳು ಮಧ್ಯದೋಡಲ್ಲಿ ನಿಲ್ಸಿ ಕೆರಾತ್ ತಗೊಂಡು ರಪ 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 ಅಂತ ಹೊಡಿತಾರೆ ಕಣೋ. ಇನ್ಯಾಕ್ ಟೈಮ್ ವೇಸ್ಟ್ ಮಾಡ್ತೀಯಾ? ತಗೋ ಶುರು ಹಚ್ಕೋ. ನಮ್ಮಗ ಸರಿಯಾಗಿದ್ದಿದ್ರೆ ನಾವು ಫಾರಿನ್ ನಲ್ಲಿರೋ ಕೋಟ್ಯಾಧಿಪತಿಗಳ ಜೊತೆ ಸಂಬಂಧ ಬೆಳೆಸಬಹುದಾಗಿತ್ತಲ್ಲೇ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ಅದು ನಿಮ್ ಬಗ್ಗೆ ಎಲ್ಲ ಹೇಳಿದ್ರಣ್ಣ, ನಾಳೆನೇ ಬರ್ತಾರಣ್ಣ. ಹಾ ಓಕೆ ಅಣ್ಣ, ಓಕೆ. ಏನಪ್ಪಾ ಪ್ರಶಾಂತ, ಈ ಮದ್ವೆ ನಿನ್ಗೆ ಒಪ್ಪಿಗೆನಾ? ಪಿತಾಜಿ, ನೀವೆಂತ ಹುಡುಗಿನ ತೋರಿಸ್ತಿರೋ ಅಂತ ಹುಡುಗಿನ ಮದುವೆ ಆಗ್ತೀನಿ. ಯಾಕಂದ್ರೆ ನೀವೆತ್ತು ಒತ್ತು ಬೆಳೆಸಿದಿರಲ್ಲ, ನಿಮ್ಮ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ. ಓ ಶ್ರೀಕಂಠ, ನೋಡಯ್ಯ ಆ ಪ್ರಶಾಂತ್ ಒಂದೇ ಒಂದ್ ಕಿವಿ ಮಾತು. ಇನ್ ಮೇಲೆ ನೀನ್ ಯಾವತ್ತು ಲೋ ಲೆವೆಲ್ ಗೆ ಥಿಂಕ್ ಮಾಡ್ಲೇಬಾರ್ದು, ಎಲ್ಲ ಹೈ ಲೆವೆಲ್ ಅಲ್ಲೇ ಥಿಂಕ್ ಮಾಡ್ಬೇಕು. ಸರಿ ಪಿತಾಜಿ. ಅಣ್ಣ ನಾನು ಬರಲ್ಲ. ಆಯ್ತು ಒಳ್ಳೇದಾಗ. ವೆಂಕಟೇಶ್, ನಾವಿನ್ ಹೊರ್ತೀವಪ್ಪ. ಕೂತಳಿ ಇಷ್ಟು ಬೇಗ ಎಲ್ಲಿ ಹೋಗ್ತೀರಾ? ಇವ್ರಿಬ್ರು ಯಾಪಿಯಾಗಿ ಹೋಗಕ್ ಬಿಟ್ರೆ ರಾತ್ರಿ ಎಲ್ಲ ನಿನ್ ನಿದ್ದೆ ಬರ್ತದ. ಇಡ್ತೀನಿ ನೋಡಿ ಪಟಾಕಿನ. ಯಾಕಯ್ಯ ಶ್ರೀಕಂಠ, ನನ್ನ ಮಗನಿಗೆ ಉತ್ತಮವಾದ ಸಂಬಂಧ ಸಿಕ್ತು ಅಂತ ಬೇಜಾರೆ. ನೀನು ನಿನ್ ಹೆಂಡತಿ ಕರೆಕ್ಟ್ ಆಗಿದ್ರೆ ಇದಕ್ಕಿಂತ ಉತ್ತಮವಾದ ಸಂಬಂಧ ಸಿಕ್ತಿರ್ಲಿಲ್ವೇ? ನನ್ನ ಸೇರ್ಸಿ ಹೇಳ್ತಾ ಇದ್ದೀರಾ? ಎಲ್ಲ ಮಾಡಿದ್ರು ಇಲ್ಲಿ ಕೂತಿದ್ದಾರಲ್ಲ ಈ ಮೂದೇವಿ ಮಾಡಿರೋದು. ನಾನ್ ಇಲ್ದೆ ನಿನ್ನ ಮಡಿಕೆಯಲ್ಲಿ ಬೆಳೆನೆ ಬೇಯಲ್ವಲ್ಲಿ. ತಗೋತೀಯಾ ನುಗ್ತೀಯಾ ಬೇರೆ ಕೆಲಸನೇ ಇಲ್ಲ ನಿನಗೆ. ಸಾಕು, ನಾನು ಅವತ್ತಿಂದ ನೋಡ್ತಾನೆ ಇದೀನಿ. ಬಂದಾಗೆಲ್ಲ ಗಂಡ ಕಿತ್ತಗಳಾಗೋಯ್ತು. ಹಿಂಗೆ ಆಡಿದ್ರೆ ಕುತ್ಕೊಂಡು ಆಚೆ ತಳ್ಳಿಬಿಡ್ತಾನೆ. ಫೋನ್ ಮಾಡಿ ಕರಿತೀಯಾ? ಕುತ್ಕೊಂಡು ಆಚೆ ತಳ್ತೀನಿ ಅಂತೀಯ? ನಡೆಯ ಮಗನ. ಫಾರಿನ್ ಹುಡುಗಿ ಸೂಪರ್. ನಾನು ಕೂಡ ಫಾರಿನ್ ಅಲ್ಲೇ ಸೆಟ್ಲ್ ಆಗ್ತೀನಿ. ಹಾ ಪ್ರಿಯಾ, ಏನ್ ಪ್ರಶಾಂತ್, ಫುಲ್ ಹ್ಯಾಪಿ ಆಗಿದ್ದೀರಾ? ಫುಲ್ ಹ್ಯಾಪಿ ಆಗಿದ್ದೀನಿ. ಯಾಕಂದ್ರೆ ನನಗ್ ಮದುವೆ ಫಿಕ್ಸ್ ಆಗಿದೆ. ಹುಡುಗಿ ಅಮೇರಿಕಾದಲ್ಲಿದ್ದಾಳೆ, ನಾನು ಅಮೇರಿಕಾಗ ಹೋಗ್ತಾ ಇದ್ದೀನಿ. ಲವ್ವಾ ಇಲ್ಲ ಅರೇಂಜಾ? ಲವ್ ಗಿವ್ ಎಲ್ಲ ಏನಿಲ್ಲಪ್ಪ, ಅರೇಂಜ್. ಲವ್ ಗಿವ್ ಅಂತೆಲ್ಲ ಮಾತಾಡಿದ್ರೆ ನಮ್ಮಪ್ಪನ ಹತ್ರ ಅಷ್ಟೇ. ಅಷ್ಟೊಂದ್ ಸ್ಟ್ರಿಕ್ಟಾ? ಹೌದು ಕಣ, ನಮ್ಮಪ್ಪ ಯಾವ ಟೈಮಲ್ಲಿ ಏನ್ ಮಾಡ್ತಾರಂತ ಯಾರಿಗೂ ಹೇಳಕ್ಕಾಗಲ್ಲ. ಮೊನ್ನೆ ನಮ್ಮಪ್ಪನ ಫ್ರೆಂಡ್ ಮಗ ಒಂದು ಹುಡುಗಿನ ಡೀಪಾಗಿ ಲವ್ ಮಾಡ್ತಿದ್ದ. ಆ ವಿಚಾರ ಗೊತ್ತಾಗಿ ನಮ್ಮಪ್ಪ ಆ ಹುಡುಗಿನೇ ಕೊಂದುಬಿಡಿ ಒಂದ್ ವಾರ ನಿಮ್ಮ ಮಗ ಹೇಳ್ತಾನೆ, ಆಮೇಲೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತಾನೆ ಅಂತ ಪ್ಲಾನ್ ಮಾಡ್ತಿದ್ರು. ನಮ್ಮಿಂದ ಒಂದು ಹುಡುಗಿ ಸಾಯೋದು ಯಾವ ನ್ಯಾಯ ಹೇಳು? ಅದಕ್ಕೆ ನಾನು ಯಾವ ಹುಡುಗಿನ ಲವ್ ಮಾಡ್ದೇನೆ
ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ. ನೀವು ತುಂಬಾ ಒಳ್ಳೆಯವರು. ನಿಮ್ ಮನ್ಸು ತುಂಬಾ ಚೆನ್ನಾಗಿದೆ. ನಿಮ್ಮನ್ ಕೈ ಹಿಡಿಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಮತ್ತೆ ನೀವಿನೇನ್ರಿ ಓಪನ್ ಹಾರ್ಟೆಡ್ ಹುಡುಗಿ, ತುಂಬಾನೇ ಒಳ್ಳೆಯವರು. ನಿಮ್ಮನ್ ಮದ್ವೆ ಆಗೋನ್ ಕೂಡ ತುಂಬಾ ಅದೃಷ್ಟ ಮಾಡಿರ್ತಾನೆ. ನಾನ್ ಹೇಳಿದನ್ನ ರಿಪೀಟ್ ಮಾಡ್ತಾ ಇದ್ದೀರಾ? ಓಕೆ, ನೀವೇ ಆಲ್ ದಿ ಬೆಸ್ಟ್. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಜೀವನದಲ್ಲಿ ಹೀಗೆ ನಗ್ನಗ್ತಾ ಇರಿ. ಓಕೆ, ಬಾಯ್. ನೋಡಪ್ಪ ಹೇಳಿ ಪ್ರಶಾಂತ, ಪಿತಾಜಿ. ಮನೆ ಕಡೆ ಜೋಪಾನ, ಆರೋಗ್ಯದ ಕಡೆ ಗಮನ ಕೊಡು. ಸರಿ ಪಿತಾಜಿ, ಬಾಯ್. ಹಾಯ್ ಡಾರ್ಲಿಂಗ್, ನಾನಿವತ್ತು ಫುಲ್ ಫ್ರೀ. ಸಾರಿ, ನನಗೆ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಫಿಕ್ಸ್ ಆದ್ರೆ ಏನಂತೆ? ನಾನೇನ್ ನಿನ್ನ ಮದ್ವೆ ಮಾಡ್ಕೊ ಅಂತ ಕೇಳಿದ್ನಾ? ನಿನ್ ಜೊತೆ ಡಾನ್ಸ್ ಮಾಡಿ ತುಂಬಾ ದಿವಸ ಆಯ್ತು, ಅದಕ್ಕೆ ಡಿಸ್ಕೋತಿಕ್ ಹೋಗೋಣ ಅಂತ. ಸ್ವಪ್ನ, ಈಗ ತಾನೇ ಅಪ್ಪ ಅಮ್ಮ ಹುಡುಗಿ ನೋಡಕ್ಕೆ ಅಂತ ಅಮೆರಿಕ ಹೋಗಿದ್ದಾರೆ. ಮನೆ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಿದ್ದಾರೆ. ಮನೇಲಂತೂ ಯಾರು ಇಲ್ಲಪ್ಪ, ನಾನಂತೂ ಬರಕ್ಕಾಗಲ್ಲ. ಸಾರಿ. ಮನೇಲಿ ಯಾರು ಇಲ್ವಾ? ಇನ್ನೂ ಒಳ್ಳೇದಾಯ್ತು. ಇಮಿಡಿಯೇಟ್ ಆಗಿ ನಮ್ಮ ಮಾಮೂಲಿ ಕಾಂಪ್ಲೆಕ್ಸ್ ಹತ್ರ ಬಾ. ನನ್ ಮಾತ್ ಕೇಳಪ್ಪ. ನೀನ್ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು. ಓಕೆ, ಡನ್. ಅಣ್ಣ ಬಡ್ಡಿ ದುಡ್ಡು ಇರ್ಲಿ. ಲೋ ಶಿಷ್ಯ, ಅಣ್ಣ. ವಿಸ್ಮನೇನಾದ್ರೂ ನೋಡ್ದೇನೋ? ನಮ್ದಕ್ಕೆ ಇಲ್ಲಿದ್ದಾವ್, ಅವ್ರದಕ್ಕೆ ಅಲ್ಲಿದ್ದಾವ್. ಈಗ ನಮ್ದಕ್ಕೆ ಅವ್ರದಕ್ಕೆ ಹೆಂಗ್ ಕೊಡ್ತಾರೆ ಅಂತ ನೀವೇ ನೋಡ್ತಾವ್. ದೇಖ್ತಾವ್. ಸಲಾಮ್ ಅಲೈಕುಂ. ಸ್ವಲ್ಪ ಈ ಬುಗ್ಗೆ ಇಟ್ಕೋತಾರೆ. ಯಾಕವಾ? ಇಟ್ಕೊಳ್ಳಿ ಅಣ್ಣ. ನಿಮ್ದು ವಿಶ್ವಾಗೆ ಹಣ್ಣಾಗಿ ಹುಡುಕ್ತಾ ಇದ್ದಾರೆ. ಯಾಕವಾ ತಂಗಿ, ಅವ್ನೇನಾರು ನೋಡ್ದೇನ? ಅರೆ ಅಣ್ಣ, ನಮ್ದು ಅವ್ರಿಗೆ ಹುಡುಕ್ತಾ ಇದ್ದಾರೆ. ಅವ್ರದ್ದು ನಮ್ಗೆ 3 ನಾಮಾಗಿ ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ ಅಣ್ಣ. ಅಯ್ಯೋ ಖಜ್ಜಿ ಕಾಂಜಿ ಪಿಜಿ ಲೋಫರ್ ನನ್ನ ಮಗ, ನೀನ್ ಯಾಕೆ ಹುಡುಕ್ತಿ? ಹೋಗವ ಆ ಕಡೆ. ಅಣ್ಣ, ಅವ್ರಿಗೆ ನೀನು ಆ ರೀತಿ ಎಲ್ಲ ಬೈಬಾರ್ದು ಗೊತ್ತು. ಅಯ್ಯೋ ಬೇಬೇಡ ಅಂತಿ, ಮತ್ತೆ ಹುಡುಕ್ತೀನಿ ಅಂತಿ. ಏನದ ಹೆಕ್ಕದ್ನಿಂದ? ಹಾಯ್ ನಮ್ದು ಹತ್ರ ಅವರು 25,000 ರೂಪಾಯಿಗೆ ಸಾಲ ತಗೊಂಡ್ಬಿಟ್ಟು ಓಡೋಗ್ಬಿಟ್ಟು ಯಾವ್ದೋ ಹಾಳ್ದು ಬಾವಿನಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯೋ ಯಪ್ಪ, 50, 20, 70,000 ಹೋಯ್ತಲ್ಲಪ್ಪ. ಅರೆ ಅಣ್ಣ, ನಿಮ್ದು ಯಾಕೆ ಹೇಳ್ತಾರೆ? ನಮ್ದು ಹೆಣ್ಣೆನ್ಸು ಇಲ್ಲ. 25,000 ರೂಪಾಯಿಗೆ ಕಳ್ಕೊಂಡ್ಬಿಟ್ಟು ನೋಡಿ, ನಾವ್ ಎಷ್ಟು ಆರಾಮ್ಗೆ ಇಲ್ಲ. ಇನ್ನ ನೀವು ಕೋಟಿಗೆ ವ್ಯವಹಾರ ಮಾಡ್ಬಿಟ್ಟು ಇಂಥ ಚಿಲ್ಲರೆ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅಳ್ತಾರ ಗುಗ್ಗು. ಇಂತ ನನ್ನ ಮಕ್ಕಳು ಸಿಕ್ಕ ನಮ್ಮ ಕೋಟ್ರು ಸಿಗದಿರವ್ವ. ಅಯ್ಯೋ ಇಲ್ಲವಾ ತಂಗಿ, ವಿಶ್ವ ನಿನಗೆ ಎಷ್ಟು ಕೊಡ್ಬೇಕು? 25,000ಗೆ ಕೊಡ್ಬೇಕು ಅಣ್ಣ. ಇಲ್ಲವಾ ತಂಗಿ, ಅಳಬೇಡ. ಹೆಣ್ಮಕ್ಳ ಕಣ್ಣಾಗ ನೀರ್ ಬರಬಾರ್ದು. 25 ಅಲ್ಲ, ನಾನು 50 ಕೊಡ್ತೀನಿ. ಕ್ಲಾಸ್ ರೂಮಿ ನಡಿ. ಅರಿ ನಮ್ದು ಅಣ್ಣ. ಹೆಣ್ಮಕ್ಳು ಮುಟ್ಬಾರ್ದು ಹಂಗ. ಫಾತಿಮಾ, ನದೀಮಾ, ಫರ್ಜಾನಾ, ಅಯ್ಯೇ. ಅಯ್ಯೋ ಅವರೆಲ್ಲ ಕರಾಕತ್ತೀವ ನೀನು? ಅಲ್ಲೇ ರೂಮ್ಗೆ ಕರೀತಾರೆ. ಅಯ್ಯೋ ನಾನು ನಿನ್ಗ ಕ್ಲಾಸ್ ರೂಮ್ ಹೋಗಂತ ಹೇಳಿದ್ದು. ಹುಡುಗಿ ಎಲ್ರು ಗೊತ್ಬಿಡ್ತಾರೆ. ಕೈ ಕೊಡಿಲಿ. ಆಹಾ, ಲೇ ಬೀರೇದರ, ಹೆಂಗಿತ್ತು ಮಾಂಜ? ಇನ್ನೊಂದ್ಸತಿ ಬಡ್ಡಿ ಗಿಡ್ಡಿ ಅಂತ ಬಾ, ಚಡ್ಡಿ ಬಿಚ್ಚೋ ಹಂಗ್ ಹೊಡಿತಿಲ್ಲೇ. ಮಗ, ಇವಳು ನಮ್ ಬುಳ್ಳನ್ ಲವ್ವರ್ ಅಲ್ವಾ? ಏನ್ ಕರಿಯಾ, ಏನ್ ಸಮಾಚಾರ? ನಿನ್ ಲವ್ವರ್ನ ಯಾವನೊಬ್ಬ ಗಾಡಿಯಲ್ಲಿ ಎತ್ತಕೊಂಡು ಓಡಾಡ್ಸ್ತಾವನೆ. ಅವಳು ಬೆಳಿಗ್ಗೆ ಹೋಗುವಾಗ ನನ್ ಡೌಟ್ ಬಂತು. ಅವ್ಳು ಎಷ್ಟು ಬೈದ್ರು ಬುದ್ಧಿ ಕಲಿಯಲ್ಲ, ಎಷ್ಟು ಹೊಡೆದ್ರು ಚೇಂಜ್ ಆಗಲ್ಲ. ಅವ್ಳು ಎಲ್ಲಿ ಹೋಗ್ತಾಳೆ, ಎಲ್ಲಿರ್ತಾಳೆ ಅಂತ ಫಾಲೋ ಮಾಡಿ ಅಡ್ರೆಸ್ ತಿಳ್ಕೊಂಡ್ರೆ ಫೋನ್ ಮಾಡಿ. ನಾನು ಹುಡುಗನ ಹಾಕೊಂಡ್ ಬರ್ತೀನಿ. ಐಕಳ್ಳು ಕೊಯ್ಕಳ್ಳು ಹಾಕಲ್ಲ ತಾಳ, ಜಂಟಲು ಮೆಂಟಲು ಕುಣಿತಾಡೋ ಮೇಳ. ನಾವು ನೀವು ಎಲ್ಲ ಸೇರಿ ಮೈ ಕೈ ಸೋಕಿ, ಅಲ್ಲಿ ಹಾರಿ ಇಲ್ಲಿ ಜಾರಿ ಜೋಡಿ ಹೆಜ್ಜೆ ಹಾಕಿ, ದಿಲ್ ದಿಲ್ ಮಿಲಾಯಿಸಿ ಜಮ್ ಜಮ್ ಜಮಾಯಿಸಿ, ಇಲ್ಕು ಸೀರೆ ಅಕ್ಕಯ್ಯ, ಕೊಡುಕು ಚಡ್ಡಿ ಚಿಕ್ಕಯ್ಯ, ಎಲ್ಲ ಹಾಡೋಣ ಬಾ, ಎಂಜಾಯ್ ಮಾಡೋಣ ಬಾ, ಎಲ್ಲ ಹಾಡೋಣ ಬಾ, ಅರೆ ಎಂಜಾಯ್ ಮಾಡೋಣ ಬಾ. ಐಕಳ್ಳು ಕೊಯ್ಕಳ್ಳು ಹಾಕಲ್ಲ ತಾಳ, ಚಂಡಲು ಮೆಟಲು ಕುಣಿದಾಡೋ ಮೇಳ. ಹಣವಿದ್ದು ಚಟ್ಟದಲ್ಲಿ ಹೆಣವಾಗಿ ಹೋಗುವಾಗ ಹಿಂದೆ ಬಾರದು. ಬೀದಿ
ಮೇಲೆ ಯಾರಿಗೆ ಯಾರು ಇಲ್ಲ ಐಕಳು ಕೊಯ್ಕಳು ಹಾಕಲ್ಲ ತಾಳ ಚೆಂಡಲು ಬೆಟ್ಟಲು ಕುಣಿದಾಡೋ ಮೇಳ ಎಲ್ಲ ಹಾಡೋಣ ಬಾ 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 ಎಂಜಾಯ್ ಮಾಡೋಣ ಬಾ ಓದಿ ಬುದ್ಧಿವಂತ ನಾನೇ ಎಂದು ಮೆರೆದೋರು ಎಲ್ಲ ಸುಟ್ಟು ಸುಣ್ಣವಾದರು ಅಣ್ಣ ರಾಜಕುಮಾರ್ ರವರ ಹೆಸರು ಭೂಮಿ ಮೇಲೆ ಎಂದೆಂದು ಶಾಶ್ವತವೋ ರಾಜಕುಮಾರ್ ರವರ ಹೆಸರು ಭೂಮಿ ಮೇಲೆ ಎಂದೆಂದು ಶಾಶ್ವತವೋ ಐಕಳು ಕೊಯ್ಕಳು ಹಾಕಲ್ಲ ತಾಳ ಕುಣಿದಾಡೋ ಮೇಳ ಎಲ್ಲ ಹಾಡೋಣ ಬಾ ಎಂಜಾಯ್ ಮಾಡೋಣ ಬಾ ಹೆಂಗೆ ಥ್ಯಾಂಕ್ ಯು ಪ್ರಶಾಂತ್ ಥ್ಯಾಂಕ್ ಯು ನೀನಾ ಯಾ ನೀನೇನು ಇಲ್ಲಿ ನೀ ಜಾಸ್ತಿ ಮಾತಾಡಬೇಡ ನಿನ್ನ ಆಟ ನೋಡಿ ನಾನು ಸಾಕಾಗೋಗ್ಬಿಟ್ಟಿದ್ದೀನಿ ಜಾಸ್ತಿ ಏನಾದ್ರು ಮಾತಾಡಿದ್ರೆ ನಿನ್ ಮುಖ ಎಲ್ಲ ಕುಯ್ದಾಕ್ಬಿಡ್ತೀನಿ ಕಳ್ಸಿರಲೇ ಶಿಷ್ಯ ಈ ಕೋಟಿಗೆ ಬಿಟ್ರೆ ಏನ್ ಬೇಕಾದ್ರೂ ಆಟ ಆಡ್ಬೋದಾ ಇನ್ನೊಬ್ರ ಲವರು ಮತ್ತೊಬ್ರ ಹೆಂಡತಿ ಜೊತೆ ಓಡಾಡಿದ್ರೆ ಏನಾಗುತ್ತೆ ಗೊತ್ತಾ ನಿನಗೆ ತಗೋ ಮಗ ನಿಗರ್ಕೊಂಡ್ಬಿಟ್ಟ ಹೇಳು ಮಗ ಎಲ್ಲಿದ್ಯಾ ಆನಂದ ತಲೆಗೆ ಬಿದ್ಬಿಟ್ಟಿದೆ ಕಣ ಮನೆ ಹತ್ರ ಗಲಾಟೆ ಆಗಿದೆ ಗಲಾಟೆನಾ ಹೆಲ್ಪ್ ಮಾಡೋ ಪ್ಲೀಸ್ ನಾನು ಹೆಲ್ಪ್ ಇಲ್ಲ ಮಗ ಕಷ್ಟಕ್ಕೆಲ್ಲ ಆಗಿದ್ದೀನಲ್ರ ಇಲ್ಲ 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 ನನಗೆ ಅರ್ಜೆಂಟ್ ಕೆಲಸ ಇದೆ ಬಾಯ್ 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 ಎಲ್ಲಿದೆ ಗುರು ಮನೆ ಹತ್ರ ಗಲಾಟೆ ಆಗ್ಬಿಟ್ಟು ಗಲಾಟೆನಾ ತಲೆಗೆಟ್ಟಾಗ್ಬಿಟ್ಟಿದೆ ರೌಡಿಗಳು ಬಂದು ಹೊಡೆದಿದ್ದಾರೆ ಕಣ ಬನ್ರೋ ಪ್ಲೀಸ್ ರೌಡಿಗಳ ಕಾಪಾಡ್ರೋ ಪ್ಲೀಸ್ ನೋಡ್ ಗುರು ನಾನೇನಾದ್ರೂ ನಿನ್ಗೆ ಹೆಲ್ಪ್ ಮಾಡಿದ್ದ ಆ ರೌಡಿಗಳಿಗೆ ಏನಾದ್ರು ಗೊತ್ತಾದ್ರೆ ನಿನಗೆ ಹೊಡೆದಂಗೆ ನನಗೆ ಹೊಡೆದಾಕ್ತಾರೆ ಈ ಮ್ಯಾಟರ್ ಅಲ್ಲಿ ಐ ಆಮ್ ಸಾರಿ ಅಪ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಬರ್ತೀನಿ ಹಾಯ್ ಡಾರ್ಲಿಂಗ್ ಎಲ್ಲಿದೀಯಾ ನಾನಿವತ್ತು ಫ್ರೀ ಆಗಿದ್ದೀನಿ ಅಲ್ಲ ಸ್ವತೆ ಹೇಳಿ ಮನೆ ಹತ್ರ ಗಲಾಟೆ ಆಗ್ಬಿಟ್ಟು ತಲೆಗೆಟ್ಟಾಗ್ಬಿಟ್ಟಿದೆ ಪ್ಲೀಸ್ ಪ್ಲೀಸ್ ಹಾಸ್ಪಿಟಲ್ ಸೇರ್ಸು ಬಾ ನೀವ್ ಹೇಳೋದ್ ನಿಜನಾ ನಿನ್ನ ಹತ್ರ ಯಾವಾಗ ಸುಳ್ಳು ಹೇಳಿದೀನಿ ಸ್ವಾತಿ ಅಯ್ಯೋ ಪೊಲೀಸು ಕೋರ್ಟು ಕಚೇರಿ ನನಗ್ ಬೇಡಪ್ಪ ಐ ಆಮ್ ಸಾರಿ ಸಾರಿ ಸ್ವಾತಿ ಹಲೋ ಅಲ್ಲೋ ಅಪ್ರಿಯ ಹೇಳಿ ಪ್ರಶಾಂತ್ ಮನೆ ಹತ್ರ ಗಲಾಟೆ ಆಗಿ ತಲೆಗೆ ಎಟ್ ಬಿದ್ಬಿಡಿದೆ ತಲೆಗೆ ಬಿದ್ಬಿಡಿದೆ ಪ್ಲೀಸ್ ನಿಮ್ಮನೆ ಅಡ್ರೆಸ್ ಸದಾಶಿವನಗರ 5th ಕ್ರಾಸ್ 6 ಬೈ ಡೋರ್ ನಂಬರ್ 9 ಪ್ರಿಯ ಬಾ ಪ್ರಶಾಂತ್ 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 ಏನಾಯ್ತು ಪ್ರಶಾಂತ್ ಯಾರೋ ಹೊಡೆದಿರೋದಮ್ಮ ಇದು ಪೊಲೀಸ್ ಕೇಸ್ ಆಗುತ್ತೆ ಸರ್ ನೀವೇ ಕಂಪ್ಲೇಂಟ್ ಕೊಡಿ ಸರ್
ಸರ್ ನಾನು ಡಾಕ್ಟರ್ ನವೀನ್ ಅಂತ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಮೊನ್ನೆ ಪ್ರಶಾಂತ್ ಅನ್ನೋರ್ನ ಅಡ್ಮಿಟ್ ಮಾಡಿದ್ರಲ್ಲ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ತಮ್ದೇನು ಅಬ್ಜೆಕ್ಷನ್ ಇಲ್ಲ ತಾನೆ? ಇದೇ ನಮ್ಮನೆ. ಹೇಗಿದೆ ಪ್ರಿಯಾ? ಮನೆ ಬೊಂಬಾಟಾಗಿದೆ. ಬಾ ಕುತ್ಕೋ. ಹೇಳಿ ಪಿತಾಜಿ. ಮಗನ ಎಲ್ಲಿದ್ಯಪ್ಪ? ಮನೇಲೇ ಇದ್ದೀನಿ ಪಿತಾಜಿ. ಏನಪ್ಪ ಯಾವ ಫೋನ್ ಮಾಡಿದ್ರು ಬಿಸಿ ಬಿಸಿ ಅಂತ ಬರ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಪಿತಾಜಿ. ಪ್ರಶಾಂತ ನೀವು ಬರ್ಬೇಕಾಯ್ತು ಕಣೋ. ಅಬ್ಬಬ್ಬಬ್ಬ ಅದೇನು ವೈಭೋಗನಯ್ಯ. ಹುಡುಗಿ ನಮ್ಮ ಮನೆಗೆ ಏನ್ ಮಾಡ್ಸಿ ಸೊಸೆ ಕಣೋ. ಮಾತಾಡ್ತೀಯ ಹುಡುಗಿ ಹತ್ರ? ಬೇಡ ಪಿತಾಜಿ. ನಾಚಿಕೆ ನೋಡು. ಹುಷಾರಾಗಿರು, ಬರ್ತೀನಿ. ಸರಿ ಪಿತಾಜಿ. ಸರಿ ನಮ್ ಮನೆಗ್ ನಡೀರಿ. ಇಲ್ಲ ಪ್ರಿಯಾ, ನಾನು ಇಲ್ಲೇ ಇರ್ತೀನಿ. ಇಂಥ ಸಮಯದಲ್ಲಿ ನೀವ್ ಒಬ್ರೇ ಇರ್ಬಾರ್ದು. ನಿಮ್ ತಂದೆ ತಾಯಿ ಬರೋವರೆಗೂ ನಮ್ಮನೇಲೆ ಇರುವರಂತೆ ನಡೀರಿ. ಬೇಡ ಪ್ರಿಯಾ, ನನ್ ಮಾತು ಕೇಳು. ಹಠ ಮಾಡ್ಬೇಡಿ. ನನ್ ಮಾತ್ ಕೇಳ್ತಿರೋ ಇಲ್ವೋ? ನಡೀರಿ. ಸರಿನಪ್ಪ, ನಡಿ. ಇಲ್ಲಿ ರೋಡ್ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೆ ಮೋರಿ ಮೇಲೆ ದಾಟ್ ಹೋಗೋಣ. ನಮ್ ದೇಶನೇ ಪ್ರಾಬ್ಲಮ್ ಅಲ್ಲಿದೆ. ಬನ್ನಿ. ಮೆತ್ತಿಗೆ ಅವ್ನು ನನ್ನ ಕ್ಲಾಸ್ಮೇಟ್ ಅಪ್ಪ, ಗೆದ್ಬಿಡ್ದಾನೆ. ಇವ್ರು ನಮ್ ಚಿಕ್ಕಪ್ಪಂದ್ರು. ನಮಸ್ಕಾರ. 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 ಇವ್ರು ನಮ್ ಚಿಕ್ಕಪ್ಪಂದ್ರು. ನಮಸ್ಕಾರ. 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 ಬನ್ನಿ. ಅವ್ರು ನಮ್ ಚಿಕ್ಕಮ್ಮ. ನಮಸ್ಕಾರಪ್ಪ. ನಮಸ್ತೆ ಅಮ್ಮ. ಬನ್ನಿ. ಅಮ್ಮ, ಇವ್ರು ನಮ್ ತಾಯಿ. ನಮಸ್ತೆ ಅಮ್ಮ. ನಮಸ್ಕಾರ. ಅವರು ನಮ್ ತಾತ. ತಾತ ಇವ್ರು ನಮ್ ಅಜ್ಜಿ. ನಮಸ್ತೆ. ನಮಸ್ತೆ. 100 ವರ್ಷ ಚೆನ್ನಾಗಿರಪ್ಪ. ಬನ್ನಿ. ಇವರೆಲ್ಲ ನಮ್ಮ ಅಡುಗೆ ಮನೆ ಮಹಾಲಕ್ಷ್ಮಿ. ನಮಸ್ಕಾರ. ಇವ್ರ ಕೈ ಅಡ್ಗೆ ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ. ನಮಸ್ತೆ ಅಮ್ಮ. ನಮಸ್ಕಾರ. ಏನ್ ಮುಖ ನೋಡ್ತಿದ್ದೀರಾ? ಇನ್ನೂ ಇದೆ, ಬನ್ನಿ. ಇವರೆಲ್ಲ ನಮ್ಮನೆ ಆಸ್ತಿಗಳು. ಅವರು ನಮ್ಮನೆ ನೀರಾವರಿ ಸಚಿವರು. ಹಾಯ್, ಸಿಕ್ಕಾಪಟ್ಟೆ ಲ್ಯಾಂಡ್ ಬೆಳೆಸ್ಕೊಂಡಿದ್ದೀರಾ. ಹೇಗಿದೆ ನಮ್ಮನೆ? ತುಂಬಾ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ಒಟ್ಟಿಗೆ ನಾವು 70 ಜನ ಇದೀವಿ. ತುಂಬಾ ಸಂಸಾರ. ಈ ಮನೆ ಯಜಮಾನ ನಮ್ ದೊಡ್ಡಪ್ಪ. ಅವ್ರ ಊರಿಗೆ ಹೋಗಿದ್ದಾರೆ. ನಾಳೆ ಬರಬಹುದು. ಬನ್ನಿ, ಊಟಕ್ಕೆ ಹೋಗೋಣ. ನಡೀರಿ. ನೀನು ಬಾ ಪುಟ. ಇದು ನಮ್ಮನೆ ಡೈನಿಂಗ್ ಹಾಲ್. ನೋಡಿ, ಇಲ್ಲಿ ನಿಮ್ಮನೆ ತರ ಡೈನಿಂಗ್ ಟೇಬಲ್ ಇಲ್ಲ. ಯಾಕೆಂದ್ರೆ ನಮ್ಮನೇಲಿ ಎಲ್ರು ಕೆಳ ಕೂತೆ ಊಟ ಮಾಡೋದು. ಕೂತ್ಕೊಳ್ಳಿ. ಯಾಕೆ ಹಾಗೆ ಮುಖ ನೋಡ್ತಿದ್ದೀರಾ? ನಾನು ಆಡಂಬರದ ಜೀವನ ಎಲ್ಲ ನೋಡಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ಸ್ವರ್ಗಕ್ಕೆ ಬಂದಿದ್ದೀನೇನೋ ಅಂತ ಫೀಲ್ ಆಗ್ತಿದೆ ನನಗೆ. ಅಯ್ಯೋ ಸಾಕು, ನಿಮಗ್ ಒಳ್ಳೆ ಮನ್ಸು ಒಳ್ಳೆ ಹೃದಯ ಇರೋದ್ರಿಂದಾನೇ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದು. ನಮಸ್ಕಾರ ಅಣ್ಣ. ಊಟ ಟೈಮ್ ಸರಿಯಾಗಿ ಬಂದೆ. ಶಂಕರ, ಕೂತ್ಕೋ, ಊಟ ಮಾಡೋಣ. ಅಯ್ಯೋ, ನಿಮ್ ಮನೇಲಿ ಊಟ ಮಾಡಿದ್ರೆ ಪುಣ್ಯ ಬರುತ್ತಣ್ಣ. ನನಗೆ ನಾಚಿಕೆ. ಪರವಾಗಿಲ್ಲ. ಅಂಕಲ್, ನೀವೇನಿಲ್ಲಿ? ನಾನು ಕೋಟ್ಯಾಧಿಪತಿ ವೆಂಕಟೇಶ್ ಅವ್ರ ಮಗ. ನಾನು ಯಾಕೆ ಗೊತ್ತಾಗ್ತಿಲ್ವ ನಿಮ್ಗೆ? ಯಾವ ಮುಖ ಇಟ್ಕೊಂಡು ಅಂಕಲ್ ಅಂತ ಕರಿತೀಯ ನೀನು? ನಿನ್ ಮುಖಕ್ಕೆ ನಾಚಿಕೆ ಆಗಲ್ವಾ? ನಿಮ್ಮ ಅಪ್ಪ ನಮ್ಮ ವಂಶ ಹಾಳು ಮಾಡುವುದಾ? ನೀನ್ ಈ ವಂಶ ಹಾಳು ಮಾಡಕ್ ಬಂದಿದ್ಯೇನು? ಅಣ್ಣ, ಇವನ್ ಯಾಕಣ್ಣ ಮನೆ ಸೇರಿಸಿದ್ರಿ ನೀವು? ಇವನ್ ನನ್ನ ಮಗಳ ಫ್ರೆಂಡ್ ಕಣಪ್ಪ. ಅಯ್ಯೋ ಅಣ್ಣ, ನಿಮ್ಗೆ ಗೊತ್ತಿಲ್ಲ ಅಣ್ಣ. ಇವನ್ ಜೊತೆ ನಿಮ್ ಮಗಳು ಓಡಾಡೋದನ್ನ ಜನ ನೋಡ್ಬಿಟ್ರೆ ನಿಮ್ಮ ಮಗಳ ಭವಿಷ್ಯ ಹಾಳಾಗುತ್ತಣ್ಣ. ನಿಮ್ ಮನೆತನ ಗೌರವ ಏನೋ? ನೀವು ನೋಡಿದ್ರೆ ಊರಿಗೆ ದೊಡ್ಡ ಕುಟುಂಬ, ಅಂತದ್ರಲ್ಲಿ ನಿಮ್ ಮಗಳು ಇವನ್ ಜೊತೆಗೆ ಓಡಾಡೋದು ಅಂದ್ರೇನು? ಒದ್ದು ಆಚೆ ಕಳ್ಸೋಣ. ಸ್ವಲ್ಪ ಸುಮ್ನಿರಪ್ಪ. ಊಟ ಕುತ್ಕೊಂಡಿದ್ದಾನೆ. ಊಟ ಆಗೋ ತನಕ ಸುಮ್ನಿರ್ತೀರಾ? ಬಾಮ್ಮ, ನೀ ಬಡ್ಸು. ಸಾರಿ ಅಂಕಲ್, ನಮ್ಮಪ್ಪ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಷ್ಟೇ ಕೆಟ್ಟ ಹೆಸರು ಮಾಡಿದ್ದಾರೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಪಾಪ.
ನಮ್ಮಂತವ್ರ ಕೆಟ್ಟನಗಳು ದೇವಾಲಯದಂಗಿರೋ ನಿಮ್ಮ ಮನೆ ಮೇಲೆ ಬಿಡಬಾರ್ದು. ಸರ್ ಪ್ರಶಾಂತ್ ಪ್ರಶಾಂತ್ ಹೇಗೋ ಪರಿಚಯ ಆದ್ವಿ. ನಿಮ್ ಫ್ಯಾಮಿಲಿ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ದೇನೆ ಫ್ರೆಂಡ್ ಆದ್ವಿ. ಮೋಸ, ದಗ, ವಂಚನೆ, ಕೆಟ್ಟು ಕುಲ್ಗೆಟ್ಟೋಗಿರೋ ಈ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧ ಅಂದ್ರೇನು ಅಂತ ಈ ಮನೆ ಕರ್ಕೊಬಂದು ತೋರ್ಸ್ಕೊಟ್ಟೆ. ಜೀವನ ಅಂದ್ರೆ ಹೀಗೂ ಇರುತ್ತೆ ಅಂತ ಒಂದು ಅದ್ಭುತವಾದಂತ ಅನುಭವ ಕೊಟ್ಟೆ. ಹ್ಯಾಟ್ಸ್ ಆಫ್ ಪ್ರಿಯಾ, ಹ್ಯಾಟ್ಸ್ ಆಫ್. ಬರ್ತೀನಿ. ಪ್ರಶಾಂತ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನನಗ್ ಗೊತ್ತು ನಿಮ್ಮಪ್ಪ ಅಂತವ್ರು ಆಗಿರ್ಬಹುದು, ಆದ್ರೆ ನೀವೆಂತವ್ರು, ನಿಮ್ ಗುಣ ಎಂಥದ್ದು, ಸಂಬಂಧಗಳಿಗೆ ನೀವ್ ಎಷ್ಟು ಬೆಲೆ ಕೊಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಸುನಿಲ, ಅಯ್ಯೋ ನೋಡ್ದ್ಯಾಣ ನಿಮ್ ಮಗಳನ್ನ ಎಷ್ಟು ತಲೆ ಕೆಡಿಸಿದಾನೆ ಅಂತ ಇವಳು ಕೂಡ ಅವನ ಪರವಾಗಿ ಮಾತಾಡ್ತಿದ್ದಾಳೆ. ಅಣ್ಣ ಏನು ಮುಖ ನೋಡ್ತಿದ್ದೀರಾ? ಒಂದ್ ಆಚೆ ಪ್ರಶಾಂತ್ ಸಾರಿ ಪ್ರಶಾಂತ್. ಪ್ರಿಯಾ, ಏನಮ್ಮ ನೀನು ಹೋಗಿ ಹೋಗಿ ಇವ್ರ ಹತ್ರ ಸಾರಿ ಕೇಳ್ತಿದ್ದಿಲ್ಲ. ಇವ್ರದೇ ಸತ್ಯ ಹರಿಚಂದ್ರ ವಂಶನ ಅಡ್ಡಾಡಿ ವಂಶದವ್ರಮ್ಮ ಇವ್ರು. ಅಪ್ಪ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಅವತ್ತವ್ರನ್ನ ಮನೆ ಕರ್ದೆ, ಅವ್ರು ಬರಲ್ಲ ಅಂತ ಹೇಳಿದ್ರು. ಅಯ್ಯೋ, ನಾವು ಕೂಡ ಇವ್ರ ಮನೆಯಿಂದ ನಮ್ಮ ಹಾಳಾಗಿದ್ದು. ನೋಡಮ್ಮ, ಇವನ್ ಇಂಥವನಂತ ಗೊತ್ತಾದ್ಮೇಲೂ ನಾವು ಹುಷಾರಾಗ್ಲಿಲ್ಲ ಅಂತಂದ್ರೆ ನಮ್ಮಷ್ಟು ಮುಟ್ಟಾಳ್ರು ಯಾರಿಲ್ಲಮ್ಮ. ನೀನ್ ನಾಳೆ ಮದುವೆ ಆಗಿ ಬೇರೆಯವ್ರ ಮನೆನ ಬೆಳಗ್ಬೇಕಾದವಳು. ನೀನ್ ಮದುವೆ ಆದ್ಮೇಲೆ ನಿನ್ ಗಂಡಿಗೋ ನಿನ್ ಅತ್ತೆ ಮಾವನಿಗೋ ನೀನ್ ಇಂಥವನ್ ಜೊತೆ ಓಡಾಡಿದೆ ಅಂತ ಗೊತ್ತಾದ್ರೆ ನಿನ್ನ ಎಷ್ಟು ಕೆಟ್ಟದಾಗಿ ನೋಡ್ಕೋತಾರೆ ಗೊತ್ತಮ್ಮ. ನೀನ್ ಸಾಯೋದಕ್ಕೂ ಬಿಡ್ದೆ, ಬದುಕೋದಕ್ಕೂ ಬಿಡ್ದೆ, ಮಾತ್ನಲ್ಲೇ ಚುಚ್ಚಿ 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 ಜೀವ ಹಿಂಡ್ತಾರ್ ಕಣಮ್ಮ. ಪ್ರಿಯಾ, ಯಾಕಮ್ಮ ಇಂಥವ್ರ ಸವಾಸ ಮಾಡ್ಬಿಟ್ಟು ಬಂಗಾರದಂತ ನಿನ್ನ ಜೀವನನ ನಿನ್ ಕೈಯಾರೆ ಹಾಳು ಮಾಡ್ಕೋತಿದ್ಯಾ? ಅದ್ ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ. ನಡೆ ಒಳಕ್ಕೆ ನಡೆ. ಅಪ್ಪ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನೀನ್ ಹೇಳ್ದಾಗೆ ಇನ್ನೊಬ್ಬರ ಮನ್ಸನ್ನ ನಾವ್ ನೋಯಿಸ್ಬಾರ್ದು. ನನ್ನ ಕೈ ಹಿಡಿಯೋ ಗಂಡ ಆಗ್ಲಿ ಅತ್ತೆ ಮಾವ ಆಗ್ಲಿ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಮದ್ವೆ ನಂಗ್ ಬೇಡಪ್ಪ. ಅಪ್ಪ, ಯಾಕೆಂದ್ರೆ ಪಾಪ ಸುಳ್ಳು ಮೋಸ ವಂಚನೆ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಇವ್ರನ್ನ ನಾನ್ ಕರ್ಕೊಂಬಂದು ಅವಮಾನ ಮಾಡಕ್ಕೆ ನಾನ್ ಬಿಡಲ್ಲ. ಪ್ಲೀಸ್, ಇವ್ರಪ್ಪ ಅಮ್ಮ ಬರೋವರೆಗೂ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ನಾನ್ ಕೊಟ್ಟ ಮಾತನ್ನ ಉಳಿಸ್ಕೊಡಿ. ಮಗಳೇ, ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲ ಕಣಮ್ಮ. ನನ್ ಮೇಲ್ ನಂಬಿಕೆ ಇದ್ರೆ ಅವ್ರಿಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡಿ. ಸರಿ, ಪ್ಲೀಸ್ ಪ್ರಶಾಂತ್, ಒಳಗ್ ಬನ್ನಿ. ಅದೇ ಪ್ರಶಾಂತ್ ವಿಷಯ ಹೇಳಿದ್ನಲ್ಲೇ, ಅವನು ನಮ್ಮ ಮನೇಲಿ ರೆಸ್ಟ್ ತಗೋತಿದ್ದಾನೆ. ಅವನ್ ಜೊತೆ ನಮ್ಮ ಮನೆಯವ್ರು ಯಾರು ಮಾತಾಡ್ತಾ ಇಲ್ಲ. ಅದಕ್ಕೆ ಅವ್ನ್ ಸೌಕರ್ಯನೆಲ್ಲ ನಾನೇ ನೋಡ್ಕೋತಿದ್ದೀನಿ. ಬರೀ ಸೌಕರ್ಯನಾ ಇಲ್ಲ ಸ್ವಾಮಿ ಕಾರ್ಯನಾ? ಅದೇ ಲವ್ ಕಣೆ. ಸರಿ, ನಂಗಿದೆಲ್ಲ ಮಾತಾಡಕ್ ಟೈಮ್ ಇಲ್ಲ. ಓಕೆ, ಬಾಯ್ 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 ಬಾಯ್. ಹುಡುಗಿರ್ ಸಂತೆ ಫುಲ್ ಇದಾರೆ, ಬೇಜಾನ್ ಅನ್ಭವಿಸ್ಬಿಡ್ಬೇಕು. ನಮಸ್ಕಾರ. ಏನ್ ನಿಮ್ ಹೆಸರು? ಲಕ್ಷ್ಮಿ. ಅರೇ ಲಕ್ಷ್ಮಿ, ಅರೇ ನಮ್ದಕ್ಕೆ ನಿಮ್ದಕ್ಕೆ ಫ್ರೆಂಡಾ ಫ್ರೆಂಡು, ನಮ್ದಕ್ಕೆ ನಿಮ್ದಕ್ಕೆ ಫ್ರೆಂಡಾ ಫ್ರೆಂಡು, ಅರೇ ನಮ್ದಕ್ಕೆ ನಿಮ್ದಕ್ಕೆ ಫುಲ್ ಫ್ರೆಂಡಾ ಫ್ರೆಂಡು. ಅರೇ ಇಸ್ಕಿ ಇವತ್ತಿಗೆ ದಿನಕ್ಕೆ ಸಖತ್ಗೆ ಐತೆ. ಎಲ್ರು ಲಡ್ಡುಗೆ ಕುತ್ಕೊಂಡ್ಬಿಟ್ಟೈತೆ. ಅವ್ರಿಗೆ ಮುಟ್ಬಿಟ್ಟು ಸಿಗಾ ತಗೊಂಡ್ಬಿಡ್ತೀನಿ. ಎಲ್ರು ಸಂಪಾದನೆ ಮಾಡ್ಬಿಟ್ಟು ಎಂಜಾಯ್ ಮಾಡಿದ್ರೆ ನಾನು ಸಾಲ ಮಾಡ್ಬಿಟ್ಟು ಎಂಜಾಯ್ ಮಾಡ್ತೀನಿ. ನೀವು ಒಂದ್ಸತಿ ಸಾಲ ಮಾಡಿ ಟ್ರೈ ಮಾಡಿ. ಅರೇ ನಾನು ಸೆಂಟ್ರಿನಾಗೆ ಕೂತ್ಕೊಂಡ್ಬಿಡ್ತೀನಿ. ಸೆಂಟ್ರಲ್ಲ ಕೂತ್ಕೊಳ್ಳಿ. ಓಕೆ, ನಾನು ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೆ, ಯಾವ್ದೋ ಸಿಕ್ಕಾಕೊಂಡಿದೆ. ಹೆಂಗ್ ವರ್ಕೌಟ್ ಮಾಡ್ತೀನಿ ನೋಡ್ತಾ ಇರಿ. ಅರೆ ಇಷ್ಟು ಬೇಗ ಕೈ ಕೆತ್ಕೊಂಡ್ಬಂದ್ಬಿಟ್ರಿ. ಅರೆ ನಿಮ್ದು ಮನೆಗೆ ಇದ್ದಂಗಿಲ್ಲ, ಬೇರೆ ಯಾವ್ದೋ ಮನೆಗೆ ಇದ್ದಂಗೆ ಐತಲ್ಲ. ಇಲ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಿಮ್ದು ಮನೆಯಲ್ಲಿ ಬೇರೆ ಯಾರು ಇಲ್ಲ? ನಮ್ದು ಈ ಮನೆಯಲ್ಲಿ ಯಾರು ಇಲ್ಲ, ನಮ್ದು ಇಬ್ರೇ ಇರೋದು. ಅರೆ ಇಸ್ಕಿ ಇದಕ್ಕಿದಂಗೆ ವಾಯ್ಸ್ಗೆ ಚೇಂಜ್ ಆಗೋಯ್ತು. ಬರೀ ವಾಯ್ಸ್ಗೆ ಅಲ್ಲ, ಫೇಸ್ಗೆ ಚೇಂಜ್ ಅಲ್ಲ. ಅರೆ ನೀವಿಬ್ರು ಗಂಡಸರಿಗೆ ಗಂಡಸರು. ಹೌದು, ಮತ್ತೆ ನನ್ನ ಯಾಕೆ ಕರ್ಕೊಂಡ್ಬಂದ್ರಿ? ಆಯ್ತು, ಫ್ಲಾಶ್ ಆಗ್ತದೆ. ಮೊದ್ಲ ಕೆಲಸ ಮಾಡು. ಬೇಡ ಕೈನಾ. ಏನೋ ಹುಡುಗನ್ ತರ ಇದ್ದಾನೆ. ಹೌದಲ್ಲೋ, ಹುಡುಗನ್ ತರ ಏನ್ ಬಂತು? ಹುಡುಗನೇ
ಶೋಕಿಗೋಸ್ಕರ ಸಾಲ ಮಾಡ್ಕೊಂಡು ಸಾಲಗಾರರಿಗೆ ಮುಖ ತೋರ್ಸಕ್ಕಾಗದೆ ಬೂರ್ಕ ಹಾಕೊಂಡು ಊರೆಲ್ಲಾ ಸುತ್ತಾ ಇದ್ದೆ. ಇದೇ ಒಂದು ಚಾನ್ಸು ಅಂತ ಅಲ್ಲಿ ಇಲ್ಲಿ ಒಂದೊಂದು ಹುಡುಗಿನ ತಪ್ಕೋತಾ ಇದ್ದೆ. ನಾನು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದೇ ನೀವು ಇಬ್ರು ಚೂಡಿದಾರ ಹಾಕೊಂಡು ಎಷ್ಟು ಜನ ಹುಡುಗಿರ್ನ ಹಾಳು ಮಾಡಿರ್ಬೇಡ. ನೀನು ಬಿಡಲ್ಲ ಕಣೆ. ಮಗ ಗಂಡಸಾದ್ರೂ ಪರವಾಗಿಲ್ಲ, ಎತ್ತಕ ಮಂಚಕ್ಕೆ. ಈಗಿನ ಕಾಲದಲ್ಲಿ ಹುಡುಗರು ಯಾರು ಹುಡುಗಿರು ಯಾರು ಒಂದೂ ಗೊತ್ತಾಗಲ್ಲ. ನಾನು ಬುರ್ಕಾ ಡ್ರೆಸ್ ಹಾಕೊಂಡು ಎಲ್ರಿಗೂ ವರ್ಕೌಟ್ ಮಾಡ್ಬೇಕು ಅಂತ ಬಂದೆ. ಆದ್ರೆ ಇವರಿಬ್ರು ಚೂಡಿದಾರ ಹಾಕೊಂಡು ನನಗೇ ವರ್ಕೌಟ್ ಮಾಡ್ಬಿಟ್ರು. ಇದನ್ನೆಲ್ಲ ನೋಡಿದ್ರ ತಾನೇ ಹೀಗೂ ಉಂಟೆ. ಪ್ರಶಾಂತ, ಮನೆ ಎಲ್ಲ ಹುಡುಕ್ದೆ, ಎಲ್ಲ ಹೋಗಿದ್ಯಾ? ನಾನು ಎಲ್ಲಿದ್ರೆ ಸಂತೋಷವಾಗಿರ್ತೀನಿ, ಅಲ್ಲೇ ಇದೀನಿ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ ಹೇಳ್ದೆ ಹೋಗೋದಕ್ಕೆ? ಹಾಗೆ ಸುಮ್ಮನೆ ಏನ್ ಜೋಕ್ ಮಾಡ್ತಿದ್ಯಾ? ನಾನು ಕೋಪ ಬಂದ್ರೆ ಸೀದಾ ಮನೆಗ್ ಬಾಯಿಗ ಬರೋಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಾನೇ ಅಲ್ಲಿಗೆ ಬಂದು ಕುತ್ಕೆ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡ್ ಬರ್ತೀನಿ. ಹೌದಾ? ಸರಿ ಬಾ. ನನ್ ಹತ್ರನೇ ಚಾಲೆಂಜಾ? ನಿನ್ ಹತ್ರ ಮಾತಾಡಕ್ ತುಂಬಾ ವಿಚಾರಗಳಿದಾವೆ, ಬಂದ್ ಕುತ್ಕೋ. ಪ್ರಶಾಂತ್, ನಾನು ಹಿಂಗೆಲ್ಲ ಮಾತಾಡ್ತೀನಿ ಅಂತ ಬೇಜಾರಾ? ನನಗಂತೂ ಬೇಜಾರಿಲ್ಲಪ್ಪ. ನೋಡೋ, ಹೋಗಲೋ ಪ್ರಶಾಂತ, ಬಾರಲೋ ಪ್ರಶಾಂತ, ಊಟ ಮಾಡು ಪ್ರಶಾಂತ, ಕೂತ್ಕೋ ಪ್ರಶಾಂತ, ಆರಾಮಾಗಿ ಕರಿಬಹುದು. ನನಗೇನು ಬೇಜಾರಿಲ್ಲಪ್ಪ. ಆದ್ರೆ ಒಂದೇ ಒಂದು ಚೇಂಜಸ್ ಮಾಡ್ಕೋಣ. ಬೇರೆ ಯಾರ ಮುಂದೆನೋ ಹಿಂಗ್ ಕರಿಯೋದ್ ಬೇಡ. ಈ ತಲಹರಟೆ ಮಾತ್ ಸಾಕು, ಮೊದ್ಲು ಮನೆಗ್ ನಡಿ. ನಾ ಬರ್ತೀನಿ ಕಣೆ, ನಾ ಬರ್ತೀನಿ. ಆದ್ರೆ ನೀನು ನನ್ನನ್ನ ಮದುವೆ ಆಗ್ಬೇಕು. ಏನ್ ಹೇಳ್ತಾ ಇದ್ದೀರಾ? ಹೌದು ಪ್ರಿಯಾ, ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನೇ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಪ್ರಶಾಂತ್, ಪ್ರಿಯಾ, ನನ್ ಮಾತು ಕೇಳು ಪ್ರಿಯಾ. ನಾನ್ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇರ್ಬೇಕಾದ್ರೆ ನನ್ ಜೊತೆ ತಿಂದು ಉಂಡು ಮಜಾ ಮಾಡಿದವ್ರು ಯಾರು ನನ್ ಪ್ರಾಣ ಕಾಪಾಡ್ಲಿಲ್ಲ. ಆದ್ರೆ ನೀನ್ ದೇವ್ರ ತರ ಬಂದು ನನ್ ಪ್ರಾಣ ಕಾಪಾಡ್ದೆ. ಆಗ್ಲೇ ನನ್ ಮನ್ಸಲ್ಲಿ ನಿನ್ಗೆ ದೇವತ ಸ್ಥಾನ ಕೊಟ್ಟೆ. ಅಷ್ಟೆಲ್ಲ ಹೆಲ್ಪ್ ಮಾಡಿದಲ್ದಿರ ನೀನು ನಿಮ್ ಮನೆಗ್ ಕರ್ಕೊಂಡೋಗಿ ನನ್ನನ್ನ ಆರೈಕೆ ಮಾಡ್ದೆ. ಆಗ್ಲೇ ನನ್ ಮನ್ಸಲ್ಲಿ ನೀನು ಜನ್ಮದ ಗಳಿಸಿ ಸ್ಥಾನ ಪಡ್ಕೊಂಡೆ. ಯಾವ್ದೋ ಕಾರಣಕ್ಕೆ ನಿಮ್ ಮನೆಯಿಂದ ಆಚೆ ಹಾಕಿದ್ರು. ನನ್ ಜೊತೆ ಸ್ನೇಹ ಮಾಡಿದಕ್ಕೇನೆ ನಿನ್ ಜೀವನನೇ ಸರ್ವನಾಶ ಆಗೋಗುತ್ತೆ ಅಂದ್ರು. ಆದ್ರೆ ನೀನೇನಂದೆ, ನನ್ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ, ಇವ್ರು ಒಳ್ಳೆಯವರು, ಇವ್ರ ಬಗ್ಗೆ ನಂಗೆ ನಂಬಿಕೆ ಇದೆ, ಇವ್ರ ವಿಷಯದಲ್ಲಿ ನನ್ನ ನಡತೆ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅಂತ ಸಂಬಂಧನೇ ಬೇಕಾಗಿಲ್ಲ ಅಂದೆ. ಆಗ್ಲೇ ನಾನು ಡಿಸೈಡ್ ಮಾಡಿದ್ದು ನೀನೇ ನನ್ನ ಹೆಂಡತಿ ಅಂತ. ಪ್ರಶಾಂತ್, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ನಾ ಬಡವರು, ನೀವು ಶ್ರೀಮಂತರು. ಹೀಗೆಲ್ಲ ಮಾತಾಡಿ ಯಾಕೆ ನಮ್ಮ ಅಮೂಲ್ಯವಾದ ಸ್ನೇಹಕ್ಕೆ ದ್ರೋಹ ಬಗೆತಿದ್ದೀರಾ? ಲೇ 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 ದಡ್ಡಿ, ಪ್ರೀತಿ ಅಂದ್ರೇನು ಅಂತ ಗೊತ್ತೇನೆ ನಿನ್ಗೆ? ಹೃದಯನೆ ಗೆಳೆಯ. ಸುಖವಿಲ್ಲ ಯಾರಿಗೂ ಏನು ಅಂತ
ಬದಲಾಯಿಸ ಬಂದೆನು ನಾನು ಏನೇ ಎದುರಾದರೂ ಪ್ರೀತಿ ಕಾಪಾಡುವೆ ಪ್ರೀತಿಯ ಶಕ್ತಿಯ ವಿಶ್ವಕ್ಕೆ ತೋರುವೆ ಒಲವೇ ನಮಗೆ ಗೆಲುವು ಇದು ಎರಡು ಹೃದಯಗಳ ವಿಷಯ ಎಲ್ಲಿ ಹೃದಯಕ್ಕೆ ಹೃದಯನೇ ಗೆಳೆಯ ಜಾತಿ ಮತವೆನ್ನದೆ ಒಂದು ಮಾಡೋ ಈ ದೇವರ ಪ್ರೀತಿ ಪ್ರೇಮದ ಪೂಜೆಯ ನಿತ್ಯ ಮಾಡೋದೆ ಪ್ರೇಮಿಯ ನೀತಿ ನೀನು ಜೊತೆಯಾದರೆ ಜಗವನ್ನೇ ಗೆಲ್ಲುವೆ ನೀನು ನಗುತ್ತಿದ್ದರೆ ಸ್ವರ್ಗನ ಕಾಣುವೆ ನಮಗೆ ಇದುವೇ ವರವು ಇದು ಎರಡು ಹೃದಯಗಳ ವಿಷಯ ಇಲ್ಲಿ ಹೃದಯಕ್ಕೆ ಹೃದಯನೇ ಗೆಳೆಯ ಹೇಳು ಶ್ರೀಕಂಠು ನನ್ನ ಮಗಂದು ಅದೃಷ್ಟವೇ ಅದೃಷ್ಟ ಅವ್ರ ಮನೆ ಅಳಿನಾಗ ಹೋಗ್ಬಿಟ್ರೆ ನಮ್ಮ ರೇಂಜೇ ಬೇರೆ ನಾನು ಇಷ್ಟು ಹೇಳಿದ್ರು ವರ್ಕೌಟ್ ಆಗ್ತಾ ಇಲ್ವಲ್ಲ ಈಗಿರ್ತೀನಿ ಪಟಾಕಿ ಶ್ರೀಕಂಠು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಪಕ್ಷಿ ಆದ್ರು ಕಣೆಯ ಯಾರಪ್ಪ ಅವ್ರು ಹೆಂಗೆ ಅಂದ್ರೆ ನಮ್ಮ ಬೀಗ್ರಿದಾರಲ್ಲ ಅವ್ರಿಗಿನ್ನ 10 ಪಟ್ಟು ಕೋಟ್ಯಾಧೀಶ್ವರು ಹೌದಾ ಆಮೇಲೆ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ನೋಡಿ ಇವ್ರೆ ನಿಮ್ಮ ಮಗ ಇದನ್ನಲ್ಲ ಅದೇ ತರ ಇನ್ನೊಬ್ಬ ಹುಡುಗ ಇದ್ರೆ ಹೇಳಿ ನನಗೊಬ್ಳು ಮಗಳಿದ್ದಾಳೆ ಅವನು ಅಳಿಗೆ ಮಾಡ್ಕೊಂತೀನಿ ಅಂತ ಹೇಳಿದ್ರು ಆಗ ಜ್ಞಾಪಕ ಬಂದಿದ್ದೆ ನೀವು ನಮ್ ಬಗ್ಗೆ ಏನ್ ಹೇಳಿದೆ ಏನ್ ಹೇಳೋದು ನಿನ್ ಮಗ ಅವಳನ್ನ ಕಟ್ಕೊಂಡು ಪುರ್ರ ಅಂತ ಹಾರ್ಕೊಂಡು ಹೊಲ್ಟದ ಈಗ ನೋಡಿದ್ರೆ ಬೇವರ್ಸಿ ತರ ನನ್ ಮುಂದೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ ಅಲ್ವೇನೆ ಇದೆಲ್ಲ ನನ್ಗೆ ಯಾಕ್ರಣ ಹೇಳ್ತೀರಾ ಎಲ್ಲ ಮಾಡಿದ್ದು ಇಲ್ಲಿ ಕೂತಿದ್ದೆಲ್ಲ ಬೂದೆ ಬೂದು ಮಾಡಿರೋದು ಏಯ್ ನಿನ್ ನಾಳಿಗೆ ಕರಿನಾಗ ಕಚ್ಚಾ ಮಾತಿದ್ರೆ ನನ್ನೇ ಹೇಳ್ಕೊತಿಯಲ್ಲಿ ಆ ಮಗ ಮಗ ಅಂತ ಮುದ್ದು ಮಾಡಿ ಹಾರ್ನಿಕ್ಸ್ ಕುಡಿಸಿ ಹಾಳು ಮಾಡ್ದೆ ಈಗ ನನಗೆ ಹೇಳ್ತಾ ಇದ್ಯಾ ಬಿಟ್ಟಾದ್ರೆ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ರೇನೆ ಚಂದ ಅದೇನೋ ಹೇಳ್ತಾರಲ್ಲ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಕ್ಲ ಹಾಕೊಂಡ್ರು ಅಂತ ಏನ್ ಪ್ರಯೋಜನ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ ಪಿತಾಜಿ ಪಿತಾಜಿ ಬಾ ಬಾಬಾ ಕುಲಪುತ್ರ ನನ್ನ ಅದೃಷ್ಟವಂತ ಬಾಬಾ ಬಾ ಇದ್ಯಾಕಪ್ಪ ಇಷ್ಟೊಂದು ಸಿಂಪಲ್ ಆಗಿದ್ಯಾ ಹಾಗೇನಿಲ್ಲ ಪಿತಾಜಿ ನೀವ್ ಹೇಗಿದ್ದೀರಾ ನಾನ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣಯ್ಯ ನಿಂದೆ ಹೇಳಯ್ಯ ಏನಿಲ್ಲ ಪಿತಾಜಿ ಇನ್ಮೇಲೆ ಸಿಂಪಲ್ ಆಗಿರೋಣ ಅನ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಅಲ್ಲ ಕಣಯ್ಯ ಕುಬೇರ ಮನೆ ಅಳಿ ಆಗೋ ನೀನು ಈ ತರ ಅವಾಜ್ ಚಪ್ಲಿ ಹಾಕೊಂಡು ಕಾಂಜಿ ಪಿಂಜಿ ಡ್ರೆಸ್ ಹಾಕೊಂಡು ಕುಶೇಲನ್ ತರ ಆಗೋಗ್ಬಿಟ್ಟಿದ್ಯಲ್ಲಯ್ಯ ಡ್ರೆಸ್ಸು ಆಸ್ತಿ ಅಂತಸ್ತು ಇದ್ಯಾವ್ದು ಮುಖ್ಯ ಅಲ್ಲ ಪಿತಾಜಿ ಒಳ್ಳೆ ಮನ್ಸಿರ್ಬೇಕು ಒಳ್ಳೆ ಹೃದಯ ಇರಬೇಕು ಅಷ್ಟೇ ಮುಖ್ಯ ನನಗೆ ರಿವರ್ಸ್ ಹೊಡಿತಾ ಇದ್ದಾನಲ್ಲ ಇರ್ಲಿ ಪಿತಾಜಿ ನಂಗೆ ಸುತ್ತಿ ಬಳಸಿ ಮಾತಾಡಕ್ ಇಷ್ಟ ಇಲ್ಲ ನಿಮ್ಮ ಹತ್ರ ಒಂದು ವಿಷಯನ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನೊಂದು ಹುಡುಗಿನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ ಓಕೆ ಓಕೆ ಎಷ್ಟೇ ಆದ್ರೂ ನೀನು ನನ್ನನ್ನು ಮೀರ್ಸೋ ಮಗ ಅಲ್ವೇ ಫಾರಿನ್ ಕುಲಾನೇ ಎಡಗಲಲ್ಲಿ ಒದ್ದು ಬೇಡ ಅಂತ ಇರೋ ನೀನು ಬಹುಶಃ ಇದಕ್ಕಿಂತ ಯಾವ್ದೋ ಡಬ್ಬಲ್ ಕುಲ ಹಿಡ್ದಿದ್ಯಾ ಅಂತ ನನಗೆ ಅನಿಸ್ತಾ ಇದೆ ಪಿತಾಜಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವರು ಶ್ರೀಮಂತರಲ್ಲ ಬಡವರು ಲೇ 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 ಇಂಥವ್ರ ಮನೆಗೆ ಇದ್ಕೊಂಡು ಹೋಗಿ ಹೋಗಿ ಅಸ್ಲಂ ವಿಷಯ ಹೇಳ್ತಾ ಇದೆಯಲ್ಲೋ ಗಬ್ಬು ಗಬ್ಬು ಪಿತಾಜಿ ಅವ್ರ ಬಗ್ಗೆ ಕೇಳಕ್ ಮಾತಾಡ್ಬೇಡಿ ಅವ್ರು ಬಡವರೇ ಇರ್ಬೋದು ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ನಿಜವಾಗ್ಲೂ ಶ್ರೀಮಂತರು ಲೇ 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 ದಡ್ಡ 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 ಒಪ್ಪತ್ತು ಊಟ ಇಲ್ಲ ಅಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಬಂದು ಊಟ ಆಗ್ತದೆ ಅಲ್ಲ ಹಾಕುತ್ತೆ ಪಿತಾಜಿ
ಲೇ ಲಕ್ಷ್ಮಿ ಲಕ್ಷ್ಮಿ, ಈ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದವಳು ಕಣೋ. ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸುಖ ಅನುಭವಿಸ್ಬೇಕಣೋ. ಯಾರೋ ದರಿದ್ರವ್ರು ಸವಾಸ ಮಾಡ್ಬಿಟ್ಟು ಅವ್ರ ಬಡ್ತನನ ನಮ್ ತಲೆ ಮೇಲೆ ಹಾಕಳಕ್ಕಾಗತ್ತಾ? ಪಿತಾಜಿ, ನಿಮ್ಗೊಂದು ಗೊತ್ತಾ, ಶ್ರೀಮಂತ ತಿನ್ನೋದು ಹೊಟ್ಟೆಗೇನೆ, ಬಡವ ತಿನ್ನೋದು ಹೊಟ್ಟೆಗೇನೆ. ಶ್ರೀಮಂತ ಸ್ಟ್ಯಾಂಡರ್ಡು ಅಂತೇಳಿ ಸ್ಟ್ಯಾಂಡರ್ಡ್ ಫುಡ್ ತಿಂದು ಬರ್ಬಾರ್ದು ಕಾಯಿಲೆಗಳು ಬರ್ಸ್ಕೊಂತಾನೆ. ಅದೇ ಬಡವ ರಾಗಿ ಮುದ್ದೆ ತಿಂದು ಬೇವ್ರು ಸುರಿಸಿ ದುಡಿದು ಗಟ್ಟಿಮುಟ್ಟಾಗಿ ನಿಂತು ತೊಡೆ ತಟ್ಟಿ ಬಾಳ್ತಾನೆ. ಹೀಗಿದ್ದವನು ಇನ್ನೊಂದು ಕ್ಷಣದಲ್ಲಿ ಇರಲ್ಲ. ಮನುಷ್ಯ 3 ದಿನ ಬಾಳಿ ಬದುಕೋದಕ್ಕೆ ಯಾಕೆ ಪಿತಾಜಿ ಬಡವ ಶ್ರೀಮಂತ ಅಂತವನು ಇಂತವನು ಅಂತೇಳಿ ಬಣ್ಣ ಕಟ್ಟಿ ಮುಂದಿನ ಪೀಳಿಗೆಗೆ ಈಗ್ಲಿಂದಾನೆ ಯಾಕೆ ವಿಷದ ಬೀಜ ಬಿತ್ತಿದ್ರ ನೀವು? ಶಾಂತಿ ಶಾಂತಿ ಶಾಂತಿ, ಸುಮ್ಗಿರಪ್ಪ. ಮೋ ಬಾಯಿ ಕಡೆ ಹೆಣ್ಮಕ್ಳಿಗೆ ಏನ್ ಕೆಲಸ ಅಲ್ಲಿ? ವೆಂಕಟೇಶ, ಪಾಪ ಹುಡುಗನಿಗೆ ಯಾಕೆ ತಲೆ ತಿಂತಾ ಇದೀಯಾ? ಆ ಹುಡುಗನಿಗೆ ಏನ್ ಗೊತ್ತಾಗುತ್ತೆ? ನಾನು ಕೇಳು ಬುದ್ಧಿವಂತ, ನಾನು ಇದೀನಲ್ಲ, ಎಲ್ಲಾ ಬಗೆಹರಿಸ್ತೀನಿ. ನಮ್ದೆಲ್ಲಿರ್ಲಿ ಅಂತ ಈ ನನ್ನ ಮಗ ಬೇರೆ ಮುದ್ದಿಗೆ ಬಂದ. ಸರಿ ಆಯ್ತಪ್ಪ ಪ್ರಶಾಂತ, ಈಗ ಇವನಂತೂ ನಿನ್ನ ಮದುವೆ ಮಾಡ್ಸಲ್ಲ. ನೀನ್ ಆ ಹುಡುಗಿನ ಕರ್ಕೊಂಡು ಓಡೋಗ್ಬಿಡ್ತೀಯ ಮನೆ ಬಿಟ್ಟು? ಇಲ್ಲ. ಇನ್ನೇನ್ ಮಾಡ್ತೀಯ? ವಿಷ ಕುಡಿಸಾಯ್ತೀಯ? ಇಲ್ಲ. ಹೋಗ್ಲಿ, ರಿಜಿಸ್ಟರ್ ಮದುವೆ ಮಾಡ್ಕೋತೀಯ? ಇಲ್ಲ. ಮತ್ತಿನ್ನೇನ್ ಮಾಡ್ತೀಯ ಅದನ್ನ ಹೇಳ್ಬಿಡಿ ಸಾಯಿ. ಇದನ್ನೆಲ್ಲ ಮಾಡೋರು ಹೇಳಿಗಳು, ನಾನಲ್ಲ. 2 ಫ್ಯಾಮಿಲಿನ ಒಪ್ಸಿ ಎಲ್ರ ಮುಂದೆ ರಾಜಾರೋಷ ಮದುವೆ ಆಗ್ತೀನಿ. ಅದು ಆಗ್ಲಾರ್ದ ಕೆಲಸವಯ್ಯ. ಇದನ್ನ ಮರ್ತು ಬಿಟ್ಟು ನೀವಿಬ್ರು ಒಂದಾಗಕ್ಕೆ ಅದೇನ್ ಪ್ಲಾನ್ ಮಾಡ್ತಿರೋ ಮಾಡ್ರಯ್ಯ. ಅದನ್ನ ಹೇಳಕ್ ನೀವ್ಯಾರ್ರಿ? ನಿನ್ನ ಇವನು ಎತ್ತಿರ್ಬೇಕು ಕಣಯ್ಯ. ನಾನ್ ನನ್ನ ಕೈಯಾರೆ ಎತ್ತಿ ಆರಿಸಿ ಬೆಳೆಸಿದೀನಿ. ನನಗಿಂತ ಮಾತಾಡ್ಬಹುದಾ ನೀನು? ಏನೇ ಹಿಂಗ್ ಮಾತಾಡ್ತಾರೆ? ಸಾಕ್ ನಿಲ್ಸಯ್ಯ. ಪಿತಾಜಿ, ನಮ್ಮನೆ ವಿಚಾರದಲ್ಲಿ 300 ತಲೆ ಹಾಕ ನಂಗೆ ಇಷ್ಟ ಇಲ್ಲ. ಏನೇ ಇದ್ರು ನಾವು ನೀವು ಮಾತಾಡೋಣ. ನಾನ್ ಮದ್ವೆ ಅಂತ ಆದ್ರೆ ಅದೇ ಹುಡುಗಿನ ಮದ್ವೆ ಆಗೋದು. ರೀ, ಅಣ್ಣನು ಅಕ್ಕನು ತುಂಬಾ ಫೀಲಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಇದೇ ಬೇಜಾರಲ್ಲಿ ಜೀವಕ್ಕೆ ಏನಾರು ಅಪಾಯ ಮಾಡ್ಕೊಂಡ್ಬಿಟ್ಟಾರು. ಇಲ್ಲೇ ಇತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನ್ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡ್ ಬರ್ತೀನಿ. ಅಣ್ಣ, ವೆಜ್ ಮಾಡ್ಕೊಂಬರ್ಲಾ ನಾನ್ ವೆಜ್ ಮಾಡ್ಕೊಂಬರ್ಲಾ? ಅದಕ್ಕೆ ಬರೀ ಕಣಿ ಕೇಳಿ ಅಣ್ಣ, ವೆಜ್ ಮಾಡ್ಕೊಂಬರ್ಲ ಅಣ್ಣ. ನಾನ್ ವೆಜ್ ಅಂತ ಗೊತ್ತಿಲ್ವೇನೆ? ಹೋಗಿ ಪಾಯಿಂಟ್ ಏನು ಸಿಕ್ಕಿಲ್ಲ ಅಂತ ಕಾಯ್ತಾ ಇದ್ದ. ಇನ್ನೇನ್ ಮಾಡ್ತಾನೋ ತರ್ಲೇನ. ನಿನ್ ವಿಚಾರ ನಮ್ಮ ಅಪ್ಪಮ್ಮನ ಹತ್ರ ಮಾತಾಡಿದಾಗಿದೆ. ಯಾಕೋ ಬರಾಗ್ತಿದೆ ಕಣೆ. ಊಟಕ್ಕೆ ನಿಮ್ ಮನೆಗೆ ಬರ್ತೀನಿ. ನಿನ್ ಕೈಯಾರನೇ ಊಟ ಮಾಡ್ಬೇಕು ಅನಿಸ್ತಿದೆ. ಹಾಗ್ ಮಾಡ್ಬೇಡ ಕಣೋ, ನಾನ್ ಕಾಲೇಜ್ ಅಲ್ಲಿ ಇದೀನಿ. ನಮ್ ಚಿಕ್ಕಪ್ಪಂದ್ರು ಮನೇಲಿ ಇದಾರೆ. ಅವ್ರೇನಾದ್ರು ತರ್ಲೆ ಮಾಡ್ತಾರೆ. ಪ್ಲೀಸ್ ನೀನ್ ಅಲ್ಲಿ ಹೋಗ್ಬೇಡ ಕಣೋ. ಇನ್ 10 ನಿಮಿಷದಲ್ಲಿ ನಿಮ್ ಮನೆ ಹತ್ರ ಇರ್ತೀನಿ. ನೀನ್ ಬರ್ತೀಯಾ ಬರಲ್ವಾ? ಅಯ್ಯೋ, ಒಳ್ಳೆ ಲೂಸ್ ನನ್ ಮಗನ್ ಸಾಹಸ ಆಯ್ತು. ಯಾರಿದ್ದೀರಿ ಮನೇಲಿ? ಹಲೋ, ಯಾರು ಇಲ್ವಲ್ಲಪ್ಪ? ಮತ್ತೆ ಯಾಕೋ ಬಂದೆ? ನಾಚಿಕೆ ಆಗಲ್ವಾ ನಿನ್ಗೆ? ನಡಿ ಆಚೆ. ಕೂಲ್ ಮಾಮ್, ನಡಿಯಾ. ಕೂಲ್ ಮಾಮ್. ಅಯ್ಯೋ, ಗಂಡಿದಿ ನಡಿಯಲ್ಲ, ನಡಿಯಾ ನಡಿಯಾ. ನನಗೂ ಮಾತಾಡಕ್ ಅವಕಾಶ ಕೊಡಿ. ಮಾತು ಇರಲಿಲ್ಲ, ಕಥೆನಿಲ್ಲ, ಹೋಗ್ತಾ ಇರೋ. ಅಯ್ಯ, ಹೋಗಲೇ. ಮತ್ತೆ ಯಾಕೆ ನಿಂತ್ಕೊಂಡಿದ್ಯಾ ಅಲ್ಲಿ? ಹೋಗ. ರೇ ಸ್ವಾಮಿ, ಇಲ್ಲಿಂದ ಆಚೆಗೆ ನಿಮ್ದು, ಇಲ್ಲಿಂದ ಆಚೆಗೆ ನಮ್ದು ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ. ಇಲ್ಲಿ ನಿಂತ್ಕೋಬಹುದು, ಕುತ್ಕೋಬಹುದು, ಮಲ್ಕೋಬಹುದು, ಪಲ್ಟಿ ಹೊಡಿಬಹುದು. ಅದು ನಮ್ಮಿಷ್ಟ. ಅದನ್ನ ಕೇಳಕ್ ಯಾರಿಗೂ ರೈಟ್ಸ್ ಇಲ್ಲ. ಹೋಗ್ರಿ ರೇ. ನನ್ನ ಟೈಮಿಗೆ ಸರಿ ಯಾರೋ ಒಳ್ಳೆ ದೊಡ್ಡ ಮನುಷ್ಯನೇ ಬರ್ತಾವನೆ. ಇವನನ್ನ ಇಟ್ಕೊಂಡು ಎಲ್ಲಾರ್ಗು ಸೇರಿ ಹೆಂಗ್ ಕೂಳೆ ಕೊಡ್ತೀನಿ ನೋಡಿ. ಎಷ್ಟೋ ತನಕ ನಿನ್ ಕಾಯೋದು? ನಿಂಗೊಂಚೂರು ಟೈಮಿಂಗ್ ಸೆನ್ಸ್ ಇಲ್ಲಪ್ಪ. ನೀನ್ ಬರೋ ಸ್ವಲ್ಪ ಲೇಟ್ ಆಗಿದ್ರೆ ಇವರೆಲ್ಲ ಸೇರಿ ನಂಗೆ ಅವಮಾನ ಮಾಡಿ ಆಚೆ ತಳ್ಬಿಟ್ಟಿರೋ ಗೊತ್ತಾ? ನೀನ್ ಯಾರಪ್ಪ? ನಾನು ಫ್ರೆಂಡ್. ಅದೇ ಪ್ರಶಾಂತ. ಯಾವ ಪ್ರಶಾಂತ? ಯಾರಪ್ಪ? ಅದೇ ಪ್ರಶಾಂತ ಫ್ರೆಂಡ್. ಸುಮ್ನೆ ನಿಂತ್ಕೊಳಯ್ಯ, ಅವ್ರು ನಮ್ ದೊಡ್ಡಣ್ಣ. ಸೀಸಾ ಬಂದಲ್ಲ ಗುರು. ಅಯ್ಯೋ, ಏಯ್, ಪಟ್ಟಿ ಕಟ್ಬೇಡ, ನಡಿ ಆಚೆ. ಸುಮ್ಮನೆ ಅವನೇನು ಹೇಳ್ಬೇಕು ಅಂತಿದ್ದಾನೆ, ಹೇಳಿರು. ಆಯ್ತಪ್ಪ, ಅದೇನ್ ಹೇಳು. ಅಂಕಲ್, ನೀವೆಷ್ಟು ಒಳ್ಳೆಯವರು. ನಿಮ್ ನಡೆ ನುಡಿ ಸ್ವಭಾವ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ದೊಡ್ಡತನ, ನಿಮ್ ವಿಶಾಲವಾದ ಹೃದಯ, ಈ ತುಂಬಿ ಸಂಸಾರನ ಎಷ್ಟು ಶಿಸ್ತಿಂದ ಬೆಳೆಸಿದಿರ ಅಂಕಲ್. ಅಂಕಲ್, ನಾನ್ ನಿಜ ಹೇಳ್ಬೇಕು ಅಂದ್ರೆ ನೀವು ತುಂಬಾನೇ ಗ್ರೇಟ್. ಅದೇನ್ ಹೇಳು. ನಮ್ ಹಿಂದೂ ಸಂಸ್ಕೃತಿನ ತಿಳಿದು ಕಾಪಾಡ್ಕೊ ಬರ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ನೀವ್ ಒಬ್ರೆ. ಸರಿ, ಅದಕ್ಕೇನ್ ಮಾಡ್ಬೇಕು ಅಂತಿದಿ ಅದನ್ನಾದ್ರೂ ಹೇಳಪ್ಪ. ಅದನ್ನೆಲ್ಲ ತಿಳ್ಕೊಂಡು ನಿಮ್ ಬಗ್ಗೆ ಒಂದು ಬುಕ್ ಬರಿಬೇಕು ಅಂತಿದ್ದೀನಿ ಅಂಕಲ್. ಸರಿ ಹೋಯ್ತು. ನಾನ್ ಬರ್ದ ಬುಕ್ನ ಜನಗಳೆಲ್ಲ ಓದಿ ನಿಮ್ ದಾರಿಲೇ ನಡಿಬೇಕು ಅನ್ನೋದೇ ನನ್ನ ಆಸೆ ಅಂಕಲ್. ಗುಡ್.
ವೆರಿ ಗುಡ್. ನಿಮ್ಮಂಥ ಯುವಕರು ಇವತ್ತಿನ ಸಮಾಜಕ್ಕೆ ಖಂಡಿತ ಬೇಕು ಕಣಯ್ಯ. ನಾನು ನೀನು ನೋಡ್ದಾಗಲೇ ಅನ್ಕೊಂಡೆ ನೀನು ಬಹಳ ಬುದ್ಧಿವಂತ ಅಂತ. ಬಾ, ನೀನೇನು ಯೋಚನೆ ಮಾಡ್ಬೇಡ, ಬಾ ಒಳಗೆ ಹೋಗಿ ನಿಧಾನ ಮಾತಾಡೋಣ. ನೀನ್ ಪಿಲ್ಲರ್ಗೆ ಹೊಡೆದ. ಅಯ್ಯೋ ನಿನ್ ಯಾರು ಏನು ಮಾಡಕ್ಕಾಗಲ್ಲ. ಬಾ ಕೂತ್ಕೋ. ಆ ಕೈಕಾಲು ತಗೊಂಡ್ಬರ್ತೀನಿ, ಒಟ್ಟಿಗೆ ಎಲ್ಲ ಊಟ ಮಾಡಿ. ಆಯ್ತು ಅಂಕಲ್. ಥ್ಯಾಂಕ್ ಯು ದೊಡ್ಡ ಮಾವನವ್ರೆ. ನೋಡಿದ್ರಾ ಮಾವಂದ್ರಿಗೆ ಹೆಂಗ್ ಚಮಕ್ಕು. ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ ಈಗ? ಏನ್ ಮಾಡ್ತೀಯ ಈಗ? ಹೇಯ್ ನಮ್ಮನೆ ಬಂದು ನಮ್ಗೆ ರೋಪ್ ಆಗ್ತೀನಿ. ಏನಪ್ಪ ಅಂಕಲ್ ಏನಪ್ಪ? ಅಲ್ಲ, ಈ ಮನೆ ಕಟ್ಸಿದ್ ಯಾರು? ಆ ಕಾಲದಲ್ಲ ಇಷ್ಟು ದೊಡ್ಡ ಮನೆ ಕಟ್ಸಿದ್ರಲ್ಲ, ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ಅಂಕಲ್. ಅಯ್ಯೋ ಅದೊಂದು ದೊಡ್ಡ ಕಥೆನಪ್ಪ. ಏನ್ ಅಂಕಲ್ ಅದು? ಮನೆ ಆದ್ಮೇಲೆ ರೂಮ್ಗಳು ಬೆಳೆದವು, ರೂಮ್ಗಳಾದ್ಮೇಲೆ ಅಂಕಲ್ ರೂಮ್ಗಳು ಮಾತ್ರ ಬೆಳೀತಾ ಅಥವಾ? ಅಷ್ಟು ಗೊತ್ತಾಗಲ್ಲ. ರೂಮ್ಗಳಾದ್ಮೇಲೆ ಮಕ್ಕಳು ಮರಿ ಎಲ್ಲ ಬೆಳೆದವು. ಅಮ್ಮ ಎಲ್ಲರದು ಊಟ ಆಯ್ತಾ? ಆಯ್ತು ದೊಡ್ಡಪ್ಪಾಜಿ. ಸರಿ, ನಮ್ಗೆ ಊಟ ಬಡಿಸ್ ನೋಡಿ. ಬಾಪ ಊಟ ಮಾಡೋಣ. ಶಂಕರ, ಬಾ ಕೂತ್ಕೋ. ಬಡಿಸಮ್ಮ. ಮೇನ್ ವಿಕೆಟ್, ಕ್ಲೀನ್ ಬೋಲ್ಡ್. ಊಟ ಮಾಡಿ. ಅಂಕಲ್ ನಿಮ್ ಹತ್ರ ಕಲಿಯೋದು ತುಂಬಾನೇ ಇದೆ ಅಂಕಲ್. ಯಾಕೆ? ನಾನ್ ಈ ತರ ಊಟ ಮಾಡೋ ಪದ್ಧತಿನ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂಕಲ್. ಊಟನ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ನಾವು ಊಟ ಮಾಡೋದಕ್ಕೆ ಮುಂಚೆ ಅನ್ನದೇವನನ್ನ ನೆನೆಸ್ಕೊಂಡು ಊಟ ಮಾಡಬೇಕು. ನಾವು ಇಷ್ಟೆಲ್ಲ ಕಷ್ಟ ಪಡೋದು ಯಾತಕ್ಕೋಸ್ಕರ? ಹೊಟ್ಟೆಗೋಸ್ಕರ. ಊಟ ಅಲ್ವಾ? ಊಟಕ್ಕೆ ಅಷ್ಟು ಮಹತ್ವ ಇದೆಯಪ್ಪ. ಊಟ ಮಾಡು ಅಂಕಲ್. ಇಷ್ಟು ಬೇಗ ನಿಮ್ ಮನೇಲಿ ನಿಮ್ ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂಕಲ್. ನನ್ನ ಲೈಫಲ್ಲೇ ಇವತ್ತು ಮರೆಯಕ್ ಆಗದೆ ಇರುವಂತ ದಿವಸ ಅಂಕಲ್. ಆಹಾ ಮಾತಿನ ಮಲ್ಲ ಮಾತಾಡೋದ್ ನೋಡು. ಮೇಡಮ್ ಅವ್ರ ಅಂಕಲ್ಗೆ ಏನ್ ಅನ್ಬೇಕು ನೀಟಾಗಿ ಬಡಿಸ್ರಿ. ನಮ್ ದೊಡ್ಡಪ್ಪಾಜಿಗೆ ಏನೇನ್ ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಊಟ ಮಾಡಿ. ಈಗ ಸಣ್ಣದಾಗ ಒಂದ್ ಚೇಂಜಸ್ ಕೊಡ್ತೀನಿ ನೋಡಿ. ಸ್ವಲ್ಪ ನೀರು ತಗೋ. ಕುಡಿ ಕುಡಿ, ನೀರು ಕುಡಿ. ಮುಖ ಏನ್ ನೋಡ್ತೀಯಾ? ಸ್ವಲ್ಪ ತಲೆ ತಟ್ಟಮ್ಮ. ಪ್ರಶಾಂತ, ನಿನ್ನನ್ನು ಯಾರೋ ನೆನೆಸ್ಕೊತಾ ಇರ್ಬೇಕು. ಇಲ್ಲ ಯಾರೋ ನೆನ್ಸ್ಕೊಂತಾ ಇರ್ಬೇಕು. ಇಲ್ಲ ಯಾರಪ್ಪ ನೀನ್ ನೆನ್ಸ್ಕೊತಾರೆ? ಇದೇ ಊರವ್ರು ಯಾರೋ ನೆನ್ಸ್ಕೊಂತಾ ಇರ್ತಾರನೋ. ಆಹಾ ಮಿತ್ರ, ಇದಕ್ಕೇನ್ ಕಮ್ಮಿ ಇಲ್ಲ. ನಮ್ಮ ಅಣ್ಣಿಗೆ ಏನಾದ್ರು ಹೇಳೋಣ ಅಂದ್ರೆ ಅವನ್ ನಮ್ ಮಾತೇ ಕೇಳಲ್ಲ. ಅವನ್ ಎದುರಿಗೆ ನಿಂತು ತಿರುಗಿ ಮಾತಾಡೋಣ ಅಂದ್ರೆ ನಮ್ಮಿಂದ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಅವನನ್ನ ನೈಸ್ ಆಗಿ ಹೊರಗಡೆ ಕರ್ಕೊಂಡು ಹೋಗಿ ಕೈ ಕಾಲು ಕಡ್ದು ಬಿಸಾಕ್ಬಿಡೋಣ. ಮಾವ್ತೀರ ಯಾಕೆ ಇಲ್ಲಿ ಕರ್ಕೊ ಬಂದ್ರೆ? ಇದೆಲ್ಲ ನಿಮ್ದೇನಾ ಪ್ರಾಪರ್ಟಿ? ಇದು ಒಂಥರ ನಮ್ದೇನೆ. ಇಲ್ಲೇ ಯಾಕೆ ಮಾತು, ಇನ್ನು ಮುಂದೆ ಇದೆ. ಬನ್ನಿ 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 ಬನ್ನಿ. ಜಾಗ ಏನೋ ಚೆನ್ನಾಗಿದೆ, ಅದ್ರ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಲಿಲ್ವಾ? ಈಗ ತೋರಿಸ್ತು ನೋಡು ಪ್ರಾಬ್ಲಮ್. ಇದು ಯಾವ ಪ್ರಾಪರ್ಟಿ ಲಿಟಿಗೇಷನ್ ಅಂತ ಈಗ ಗೊತ್ತಾಗ್ತಿದೆ. ಮಾವ್ದಿರ, ನೀವು ನನಗೊದ್ದು ಮೈಕೈ ನೋವು ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾನ್ ಮದುವೆ ಆಗ್ಬೇಕು ಅಂತಾರ ಹುಡುಗಿನ ತುಂಬಾ ಮುದ್ದಾಗಿ ಬೆಳೆಸಿ ಸಾಕಿದಿರಲ್ಲ, ಅದಕ್ಕೆ. ನಿಮ್ಗೇನು ನಮ್ ಬ್ಲಡ್ ನೋಡ್ಬೇಕು ತಾನೆ? ಅದನ್ನ ನಾನೇ ತೋರಿಸ್ತೀನಿ. ಸಾಕಾ ಸಾಕಾ? ಸಮಾಧಾನ ನಿಮ್ಗೆ? ಸಮಾಧಾನನಾ? ಸಂತೋಷನಾ? ನೀವ್ಯಾರು ಭಯ ಬೀಳೋ ನೆಸೆಸಿಟಿ ಇಲ್ಲ. ನಿಮ್ಗೆ ಯಾರಿಗೇನು ಮಾಡಲ್ಲ. ನನ್ನ ಪ್ರೀತಿಗೋಸ್ಕರ ನನ್ಗೆ ಏನ್ ಬೇಕಾದ್ರೂ ಮಾಡಬೇಡಿ. ನನ್ನ ಪ್ರಿಯಾಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ಕೈಯೂ ಇರಬಾರ್ದು, ನಿಮ್ ಮನೆ ಹತ್ರ ಬರಕ್ಕೆ ಕಾಲು ಇರಬಾರ್ದು. ಇದೊಂದೇ ಜನ್ಮದಲ್ಲ, 7 ಜನ್ಮಕ್ಕೂ ಅವಳೇನೋ ನಿಂತೆ. ನಮ್ಮಿಬ್ರು ಮದ್ವೆನ ಯಾರು ತಪ್ಸಕ್ಕಾಗಲ್ಲ. ಯಾಕಂದ್ರೆ ಇದು
ಹೃದಯಗಳ ವಿಷಯ. ಪ್ರಶಾಂತ್ ಪ್ರಶಾಂತ್ ಅಣ್ಣ ನಿನಗೆ ಬುದ್ಧಿ ಇದೆಯಾ? ಅವನ್ ಸತ್ರ ಸಾಯ್ಲಿ, ಬಾಣ ಬಾಣ ಹೋಗೋಣ ಬಾಣ. ಅಂಕಲ್ ಮೇ ಕಮ್ ಇನ್. ಪ್ರಶಾಂತ ಏನಪ್ಪ ಇದು? ರಕ್ತ ಹಾಕಿ ಸುರಿತಾ ಇದೆಯಲ್ಲೋ? ಏನಿಲ್ಲ ಅಂಕಲ್, ಸಣ್ಣದೊಂದು ಕಿರಿಕ್ ಅಷ್ಟೇ. ಸಣ್ಣದೊಂದು ಕಿರಿಕು ಅಂತ ಹೇಳ್ತಾ ಇದೆಯಲ್ಲ. ಅಮ್ಮ ಮಗಳೇ ಪ್ರಿಯಾ, ಬೇಗ ಫಸ್ಟ್ ಏಡ್ ಕಿಟ್ ತಗೊಂಬ. ಪ್ರಶಾಂತ್, ಲೇ ಸುನಿಲ, ಮಹಾದೇವ, ರಾಮಕೃಷ್ಣ, ಬೇಗ ಬಂದ್ರು. ಅಯ್ಯೋ ಇವ್ನಿಗೇನಾಯ್ತು? ಅಯ್ಯೋ ಎಷ್ಟೊಂದು ರಕ್ತ ಸುರಿತಿದೆ ನೋಡು. ಏನಮ್ಮ ಮುಖ ನೋಡ್ತಾ ಇದೀಯಾ? ಬಾ ಸ್ವಲ್ಪ ಸ್ಟಿಂಕ್ಚರ್ ಹಚ್ಚು. ಅವರು ಮನುಷ್ಯರ ಕಣ್ಣು, ಕಟುಕರು, ಪಾಪಿಗಳು, ಕ್ರೂರಿಗಳು. ಅಂಕಲ್ ಅವ್ರಿಗೆಲ್ಲ ಏನು ಬೈಬೇಡಿ ಅಂಕಲ್. ಯಾಕೆ ಬೈಬಾರ್ದು? ಅಂಕಲ್ ನಿಮ್ಮ ಹತ್ರ ಏನ್ ಮುಚ್ಚು ಮರ? ಅವರೆಲ್ಲ ಬೇರೆ ಯಾರು ಅಲ್ಲ. ಯಾರು? ಎಲ್ಲ ನನ್ ಮಾವದಿರ. ಮಾವಂದ್ರ ಹಿಂಗ್ ಹೊಡೆದ್ರ? ಅವ್ರ ಕೈಗಳಿಗೆ ಕರಿನಾಗ್ರ ಕಡಿಯ. ಅಂಕಲ್ ಅವ್ರು ಯಾರು ನಂಗೆ ಹೊಡಿಲಿಲ್ಲ, ನನಗ್ ನಾನೇ ಹೊಡ್ಕೊಂಡೆ. ಯಾಕಂದ್ರೆ ಕಾಲ್ ತೊಳೆದು ಕನ್ಯಾದಾನ ಮಾಡೋ ಕೈಗಳಿಗೆ ಶ್ರಮ ಕೊಡ್ಬಾರ್ದಲ್ವಾ, ಅದಕ್ಕೆ. ಏನ್ ಗರಡು ಗಂಬಗಳ ತರ ನಿಂತ್ಕೊಂಡು ನೋಡ್ತಾ ಇದೀರಲ್ಲ? ಬನ್ರ ಬನ್ನಿ, ಕರ್ಕೊಂಡು ಹೋಗಿ. ಕರ್ಕೊಂಡು ಅರೆ ಕರ್ಕೊಂಡು ಹೋಗ್ರಿ. ಉಪ್ಪಿನ ಶಾಖ ಕೊಡಿ, ಕರ್ಕೊಂಡು ಹೋಗಿ. ಮೆತ್ತಗಿಟ್ಕೊಳ್ರಯ್ಯ. ಅಯ್ಯೋನಾ ಮಾಮ್ಸ್ ಅವಾಗ್ಲೇ ಪುಕ್ಸಟ ಮಜಾ ತಗೊಂಡಿರ್ತಾನೆ. ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ನೀವುಗಳು ಮಾಡಿದ ತಪ್ಪಿಗೆ ನೀವುಗಳೇ ಅನುಭವಿಸಿ. ಸೂಪರ್ ಆಗಿ ನನ್ ಸೇವೆ ಮಾಡಿ ಎಲ್ಲ ಸರಿ ಹೋಗುತ್ತಾ? ಯಾರ್ಗೆ ನೋಡ್ತೀಯಾ ನೋಡ್ತೀಯಾ ಅಂಕಲ್? ಸುಮ್ನಿರ, ಯಾವಾಗ್ಲಿ ಸುಮ್ನಿರ. ನಾನ್ ದಾರಿಗೆ ಬಂದ್ರೆ ಸರಿ ಬನ್ನಿ. ಏ ಮಾಮ್ಸ್ ಭುಜ ಅಮ್ಕಮ್ಮ ಸ್ವಲ್ಪ. ಏ ಮಾಮ್ಸ್ ಇಲ್ಲಿ ನೋಡ್ಸೋ, ಬ್ಲಡ್ ಬರ್ತಾ ಇಲ್ವಾ ನೋಡ. ಏ ಮತ್ತಿಗೆ ಅಪ್ಪಾಜಿ ಏನಮ್ಮ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಮಾಮ್ ಸ್ವಲ್ಪ ಅಮ್ಕು ಮಾಮ್. ಮಾಮ್ಸ್ ನಾನು ಹೆಂಗ್ತಿ ನಿಮ್ಮ ಅಣ್ಣನ ಅಂದ್ರೆ ನಮ್ಮ ಮಾವನ್ ಕರ್ಕೊಂಡು ಹೋಗ್ತಾರ ಸ್ಪೀಡ್ ನೋಡಿದ್ರೆ ನಿಮ್ಮ ಅಣ್ಣನ ಟೈಮ್ ಸಿಕ್ಕಾ ಬಟ್ ಬ್ಯಾಡ್ ಅನ್ಸುತ್ತೆ. ಏನ್ ಮುಖ ನೋಡ್ತೀಯಾ ವರ್ಷ? ಮಾಮ್ ಅಮ್ಕು. ಅಪ್ಪ ಈಗ ಸಮಾಧಾನನ? ಯಾಕಪ್ಪ ಹಿಂಗ್ ಮಾಡಿದ್ರೆ? ಮಗಳೇ, ಅವನ್ ಇಲ್ಲಿಗೆ ಬಂದು ಮಾತಾಡಿ ತರಲೆ ಮಾಡಿದಾಗ ಕೋಪ ಬಂತ್ ಕಣಮ್ಮ. ಯಾಕಂದ್ರೆ ನಾನ್ ನಿನ್ ತಂದೆ ಕಣಮ್ಮ. ನಾಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಅನ್ಭವಿಸೋ ನಾನ್ ಕಣಮ್ಮ. ಅದಕ್ಕೆ 4 ಒದ್ದು ಬುದ್ಧಿ ಹೇಳೋಣ ಅಂತ ಕರ್ಕೊಂಡು ಹೋಗಿದ್ವಿ ಕಣಮ್ಮ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವನ್ ನಿನ್ನನ್ನ ಎಷ್ಟೊಂದು ಪ್ರೀತಿಸ್ತಾನೆ, ನಮ್ ಫ್ಯಾಮಿಲಿನ ಎಷ್ಟೊಂದು ಗೌರವಿಸ್ತಾನೆ ಅಂತ. ಈಗಿನ ಕಾಲದಲ್ಲಿ ಸ್ವಲ್ಪ ಹೆದರ್ಸಿದ್ರೆ ಸಾಕು, ಎಲ್ಲಿ ಒದೆ ಬೀಳುತ್ತೋ ಎಲ್ಲಿ ಗಾಯ ಆಗುತ್ತೋ ಅಂತ ಹೆದರ್ಕೊಂಡು ಓಡ್ ಹೋಗೋರೆ ಜಾಸ್ತಿ. ಅಂಥದ್ರಲ್ಲಿ ಅವನ್ ಹಾಗೆ ಮಾಡ್ಲಿಲ್ಲ ಕಣಮ್ಮ. ಮಾವಂದಿರ, ನಿಮ್ಗೆ ತೊಂದರೆ ಆಗ್ಬಾರ್ದು, ನೀವು ಚೆನ್ನಾಗಿರ್ಬೇಕು ಅಂತ ಅವನೇ ಅವನ್ ಕೈಯಾರೆ ಹೊಡ್ಕೊಂಡು ಅವನ್ ಪೌರುಷನ ತೋರಿಸಿ ನನ್ ಮನ್ಸನ್ನ ಗೆದ್ದು ಬಿಟ್ಟ ಕಣಮ್ಮ. ಮಗಳೇ, ಪ್ರಶಾಂತನ ನೀನ್ ಎಷ್ಟಿಷ್ಟ ಪಡ್ತೀಯೋ ಅದ್ರ 2ರಷ್ಟು ನಾನ್ ಇಷ್ಟಪಡ್ತೀನಿ ಕಣಮ್ಮ. ಯಾಕೋ ಹೊಟ್ಟೆ ಉರ್ಸಿಯಾ ನಮ್ದು? ಮೇ ಐ ಕಮ್ ಇನ್ ಸರ್? ಈ ನನ್ನ ಮಗ ಬೇರೆ ಬಂದ ಇನ್ನೇನು ಗಬ್ಬೆ ಬುರ್ಸ್ತು. ನಿಜವಾಗ್ಲೂ ಹೇಳ್ತೀನಿ ಕಣು, ಈಗಿನ ಕಾಲದಲ್ಲಿ ನಿನ್ನಂತ ಮಗನ್ನ ಹೆತ್ತಿರೋ ಈ ನಮ್ ವೆಂಕಟೇಶ ನಿಜವಾಗ್ಲೂ ಅದೃಷ್ಟವಂತ ಕಡೆಯ. ಅಲ್ಲ ಅಂಕಲ್, ಅದು ಅರ್ಥ ಆಗೋರ್ಗೆ ಅರ್ಥ ಆಗ್ಬೇಕು ಬಿಡಿ. ಅಂಕಲ್ ಬನ್ನಿ ಊಟಕ್ಕೆ ಹೋಗೋಣ. ಊಟನ ನಿಮ್ಮನೆ ಅಲ್ಲ ನಮಗ? ಅಮ್ಮ ಊಟ ಬಡಿಸ್ ನೋಡಿ. ನಾನೇನಾದ್ರೂ ಇಲ್ಲ ಅಂದ್ರೆ ಎದ್ದು ಬದಿದ್ದೆಲ್ಲ ಖಾಲಿ ಮಾಡ್ಬಿಡ್ತಾರೆ. ಅಪ್ಪನ್ ನಮಗ ನಿಮ್ಗೆ ತಗೊಳ್ಳಿ. ಅಮ್ಮ ಊಟ ಬಡಿಸು, ನನ್ ಇದೆ ಸರಿ. ಶಿವಪ್ಪ ಏ ಪ್ರಶಾಂತ ಅಂಕಲ್, ಏನಯ್ಯ ನಮ್ಮನ್ನ ಇಲ್ಲಿ ಮೇಲ್ ಕೂಡಿಸ್ಬಿಟ್ಟು ನೀನ್ ಅಲ್ಲಿ ಕೆಳಗ್ ಕೂತ್ಕೊಳ್ತಾ ಇದೀಯಾ? ನಮ್ಗೆ ಅದೆಲ್ಲ ಸೆಟ್ ಆಗಲ್ಲ ಅಂಕಲ್, ನಮ್ಗೇನಿದ್ರು ಇದೆ ಸರಿ. ಸ್ಲಮ್ನವ್ರ ಜೊತೆ ಸೇರ್ಕೊಂಡು ಪಕ್ಕಾ ಸ್ಲಮ್ ಬುದ್ಧಿನೇ ಬಂದ್ಬಿಟ್ಟಿದೆ. ಏನಯ್ಯ ಇದನ್ನ ಮಕ್ಕಳು ಒಳ್ಳೆ ಹಂದಿ ತಿಂದಂಗ್ ತಿಂತಾವ್ರೆ. ಯಾವ ಮಾರಿದ್ರು ನನ್ನನ್ನು ತಿನ್ಕೊಂಡ್ಬಿಡ್ತಾರೆ. ಅಲ್ಲ, ಈ ಫಾರೆನ್ ಸಂಬಂಧ ಬಂದಾಗ ನೀನೇ ಮುಂದೆ ನಿಂತು ನಿಮ್ ತಂದೆ ತಾಯಿನ ಅಲ್ಲಿ ಕಳ್ಸಿಕೊಟ್ಟೆ. ಅವ್ರು ಬರುವಷ್ಟರೊಳಗೆ ಇಷ್ಟೊಂದು ಬದಲಾಗ್ಬಿಟ್ಟಿದೆಯಲ್ಲ, ಅದು ಹೆಂಗೂ ಇಲ್ಲ ಹಂಗೂ ಇಲ್ಲ. ಅಯೋಗ್ಯ, ಅವನ್ಗೇನ್ ಕೇಳ್ತೀಯ? ನನಗ್ ಕೇಳಿ ಹೇಳ್ತೀನಿ. ಹೇಳಯ್ಯ. ಮಾಡಿಟ್ಟಿದ್ದೀನಲ್ಲ, ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು, ₹1,00,00,000. ಹೌದು. ಅದನ್ನ ಅವ್ರು ಬಂದು ನೋಡ್ಕೊಂಡೋದ್ರು. ಯಾರು? ಅದೇ ಸ್ಲಮ್ನವರು. ಇವನ್ ಕರ್ಕೊಂಡೋದ್ರು, ಮಾಟ ಮಂತ್ರ ಎಲ್ಲ ಮಾಡಿಸಿದ್ರು. ಅವಳನ್ನ ಇವ್ ಜೊತೆ ಬಿಟ್ಟು ಇವನ್ ತಲೆ ಸಾವ್ರಿದ್ರು. ಮಾಟ ಮಂತ್ರ
ಇವೆಲ್ಲ ಶುದ್ಧ ಸುಳ್ಳು ಅಂಕಲ್. ಆಯ್ತು, ಮುಂದೇನಾಯ್ತು ಹೇಳಯ್ಯ. ನಿಮ್ಮ ಹತ್ರ ಏನ್ ಮುಚ್ಚುಮರೆ ಅಂಕಲ್? ಅದೇನಾಯ್ತಪ್ಪ ಅಂದ್ರೆ ಇವ್ರು ಫಾರಿನ್ಗೆ ಹೋಗಿದ್ರಾ, ಒಂದ್ ಹುಡುಗಿ ಫೋನ್ ಮಾಡಿದ್ಲು. ಫೋನ್ ಮಾಡಿ ನನ್ ಜೊತೆ ಡ್ಯಾನ್ಸ್ ಮಾಡ್ಬಾ ಅಂತ ಕರೆದ್ಲು. ನಾನ್ ಬರಲ್ಲ, ಮದ್ವೆ ಫಿಕ್ಸ್ ಆಗಿದೆ ಅಂತಂದೆ. ಅಯ್ಯೋ ನಾನು ನಿನ್ ಜೊತೆ ಡ್ಯಾನ್ಸ್ ಮಾಡಕ್ ಕರೆದಿದ್ದು ಮದ್ವೆ ಆಗಕ್ಕಲ್ಲ ಅಂದ್ಲು. ಈ ತರಾನು ಕರೀತಾರ? ಇನ್ನ ತರಾವರಿ ಕರೀತಾರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ ಅಪ್ಪ. ಓ ಕಣೋ ಪ್ರಶಾಂತ, ನಮ್ಮ ಕಾಲದಲ್ಲಿ ಈ ತರ ಎಲ್ಲ ಇರ್ಲಿಲ್ಲಪ್ಪ. ನಮ್ಮನ್ನು ಯಾರಾದ್ರೂ ಈ ಡಾನ್ಸ್ ಪಾನ್ಸು ಅಂತ ಕರೆದಿದ್ರೆ ನಾವು ಒಂಥರ ಎಂಜಾಯ್ ಮಾಡ್ಬೋದಾಗಿತ್ತು. ಆಯ್ತು ಮಗ, ಇನ್ನೇನು ವಯಸ್ಸಾಗೋಯ್ತಲ್ಲ, ಎಲ್ರು ಅಂಕಲ್ ಅಂಕಲ್ ಅಂತ ಕರೀತಾರೆ. ಆಯ್ತು, ಹಾಳಾಗೋಗ್ಲಿ. ಮುಂದೇನಾಯ್ತು ಹೇಳಯ್ಯ? ಅಯ್ಯ, ನಮ್ಮ ಅಪ್ಪ ಅಮ್ಮ ಮನೇಲೆಲ್ಲ ಫಾರಿನ್ಗೆ ಹೋಗಿದ್ದಾರೆ ಅನ್ನ, ಒಳ್ಳೇದಾಯ್ತು ಅಂತ ಮನೆಗೆ ಬಂದ್ಬಿಡದ. ಅಲ್ಲ ಕಣೋ ಪ್ರಶಾಂತ, ನೀನ್ ಹೇಳೋದ್ ಕೇಳಿದ್ರೆ ಒಂಥರ ಇಂಟ್ರೆಸ್ಟ್ ಆಗಿದೆ ಕಣೋ. ಅವಳು ಮನೆಗ್ ಬಂದ್ಲಾ, ಅವಳು ಬರೋದನ್ನ ಅವಳು ಲವರ್ ನೋಡ್ಬಿಟ್ಟ. ಲವರ? ಮತ್ತೆ ನೀನ್ ಯಾರಯ್ಯ? ಫ್ರೆಂಡ್. ಲವರು ಬೇರೆ, ಫ್ರೆಂಡು ಬೇರೆ, ಹಿಂಗೂ ಇರ್ತದೇನಯ್ಯ? ನನ್ನ ಮಗನಿಗೆ ಯಾವುದ್ರಲ್ಲ ಹೊಡಿಲಿ. ಅವಳು ಲವರ್ ಅವ್ರ ಗ್ಯಾಂಗ್ ಎಲ್ಲ ಕರ್ಕೊ ಬಂದ. ಆಮೇಲೆ ಏನಾಯ್ತಂದ್ರೆ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ನನ್ ಬಗ್ಗೆ ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರು. ನನ್ ಲೈಫ್ ಹಾಳಾಗೋದ್ರು ಪರವಾಗಿಲ್ಲ, ಅವ್ರ ಬಗ್ಗೆ ಏನು ಮಾತಾಡ್ಬೇಡಿ ನೀವು ಅಂತ ಅವ್ರ ಮನೆಯವ್ರ ಮುಂದೆನೆ ವಾದ ಮಾಡಿದ್ಲು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಅಂಕಲ್ ನಮ್ ಲವ್ ಸ್ಟೋರಿ. ಅಂಕಲ್ ಹೇಳಪ್ಪ, ನಾನ್ ಲವ್ ಮಾಡಿದ್ ತಪ್ಪ. ಬೂಟ್ ಹೊಡೆದ್ ಬಿಡ್ತೀನಿ ಯಾರಾದ್ರೂ ಏನಾದ್ರು ಅಂದ್ರೆ. ಮನಸ್ಸಿಗೆ ಮನಸ್ಸು ಕೊಡ್ತೀರಾ ಇಬ್ರು? ಎದುರ್ಕೋಬೇಕಾಗಿಲ್ಲ ಕಡೆಯ, ನಾನೇ ಎದುರುಗಡೆ ನಿಂತು ನಿಮ್ಮಿಬ್ರು ಮದುವೆ ಮಾಡ್ತೀನಿ. ನಾನ್ ರೆಡಿ ಅಂಕಲ್. ನೀನೇನಾದ್ರು ಹಂಗ್ ಮಾಡಿದ್ರೆ ನಿನ್ ಕೊಲೆ ಮಾಡ್ಬಿಡ್ತೀನಿ. ಜೈಲಿಗೆ ಹೋದ್ರು ಚಿಂತೆ ಇಲ್ಲ. ಪಿತಾಜಿ, ಎಲ್ಲಾರು ನಿಮ್ ತರ ಇರ್ತಾರೆ ಅನ್ಕೋಬಿಡಿ. ನಿಮ್ಗೆ ಎಷ್ಟು ಒಳ್ಳೆ ಹೆಸರಿದೆ. ನಿಮ್ ಹೆಸರು ಕೇಳಿದ್ರೆ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಈಗ ಗೊತ್ತಾಗ್ತಿದೆ. ಇನ್ ಮುಂದಾದ್ರೂ ಸರಿಯಾಗಿ ಬದುಕದ್ ಕಲೀರಿ ಪಿತಾಜಿ. ಪಿತಾಜಿ, ನಿಮ್ ಮುಂದೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ ಪ್ರಿಯಲ ಯಾವುದೇ ಕಾರಣಕ್ಕೂ ಮರ್ತು ಬಿಡಿ ಅಂತ ಹಿಂಸೆ ಕೊಡ್ಬೇಡಿ ಪಿತಾಜಿ. ಯಾಕಂದ್ರೆ ಇದು ಹೃದಯಗಳ ವಿಷಯ. ಇಲ್ಲಿ ಮೂರನೇವ್ರಿಗೆ ಪ್ರವೇಶ ಇಲ್ಲ ಪಿತಾಜಿ. ಆ ಮೂರನೇ ವ್ಯಕ್ತಿ ನೀವಾಗ್ಬೇಡಿ. ಪ್ಲೀಸ್ ಕಾಪಾಡು ಅಣ್ಣ, ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರೋ. ಪ್ರಶಾಂತು, ಸುಮ್ಮನೆ ನಿಂತ್ಕೋ. ಇವನಿಗೆ ಸಪೋರ್ಟ್ ಮಾಡಕ್ ಹೋಗ್ಬೇಡ. ಇಂತ ನನ್ನ ಮಗಳಿಗೆ ಸಪೋರ್ಟ್ ಮಾಡಿದ್ರ ಕರಿಮಿಲಾಲ್ ತೆಲಗಿ ಇಡೀ ದೇಶ ಹಾಳು ಮಾಡ್ಬಿಡ್ತಾನ ಮಗ ಇವ. ನೀವೇನ್ ತಲೆ ಕೆಡಿಸ್ಕೋಬೇಡಿ, ದುಡ್ಡನ್ನ ನಾನ್ ಕೊಡ್ತೀನಿ. ಇವತ್ತಿನಿಂದ ಟೈಮ್ ಬಾಳ್ ಚಂದ ಐತಲೆ. ಯಾಕಂದ್ರ ಪ್ರಶಾಂತ್ ಸಿಕ್ಕಾನ, ಇಲ್ಲ ಅಂದ್ರ ಇವತ್ತಿನ ಕತಿನ ಬೇರೆ ಆಗ್ತಿತ್ತು. ನನ್ನ ಹತ್ರ ಸಾಲ ತಗೊಂಡ್ರಿ ಇನ್ ಕೆಲವ್ರು ನನ್ನ ಮಕ್ಕಳು ನಿನ್ನಂಗ್ ಬುರ್ಕ ಹಾಕೊಂಡು ಓಡಾಡಕ್ ಹತ್ತಾರ. ಕೊಡ್ತೀನಿ ನೋಡಿ ಇವತ್ತು ಮಾಲ್ ಮಸಾಲ, ಮುಟ್ಟಿ ನೋಡ್ಕೋಬೇಕು. ಏನ್ ಮಾರಿ ನೋಡ್ತೀಯೋ? ಪ್ರಶಾಂತ್ ಜೊತೆ ಸೇರಿ ಇನ್ಮೇಲಾದ್ರೂ ಒಳ್ಳೆನಾಗ ಬಾಳು. ಸತ್ತಾಗ 4 ದಿನ ಹೊತ್ಕೊಂಡು ಹೋಗಾದ್ರೂ ಬರ್ತಾರ, ತಿಳಿತೇನ? ಲೋ ಪ್ರಶಾಂತ, ಇಷ್ಟರಲ್ಲೇ ಗೊತ್ತಾಗತ್ತೆ ಕಣೋ ನಿಂದೆಂತ ಒಳ್ಳೆ ಮನಸ್ಸು ಅಂತ. ಇಂಥ ಬಂಡ್ವಾಳ ಬಾಳಕ್ಕಿಂತ ನಿಯತ್ತ ಬದುಕ್ತೀನಿ ಕಣೋ. ದಟ್ಸ್ ಮೈ ಚಾಲೆಂಜ್. ಇಷ್ಟಕ್ಕೆಲ್ಲ ಯಾಕೋ ತಲೆ ಕೆಡಿಸ್ಕೊಂತೀಯ? 3 ದಿನ ಬಾಳಿ ಬದುಕೋದಿಕ್ಕೆ ನಾನು ನಂದು ಅಂತೇಳಿ ಗುದ್ದಾಡೋದು. ನಮ್ ಕೈಲಾದ್ರೆ 4 ಜನಕ್ಕೆ ಸಹಾಯ ಮಾಡ್ಬೇಕು, ನಾಳೆ ಅದೇ ನಮ್ಮನ್ನ ಕಾಯೋದು. ನೋಡೋ, ನಮ್ಮೆಲ್ಲರನ್ನ ಡಾಕ್ಟರ್ ರಾಜಣ್ಣವರು ಒಳ್ಳೆ ಗುಣ ನಡತೆ ಇದ್ದಿದ್ದಕ್ಕೆ ಇಡೀ ಕರ್ನಾಟಕದ ಜನ ಇವತ್ತು ಅವ್ರ ಸಮಾಧಿ ಹತ್ರಕ್ಕೆ ಹೋಗಿ ಪೂಜೆ ಮಾಡಿ ಅವ್ರನ್ನ ಸ್ಮರಿಸಿ ಅವ್ರು ನಮ್ ಜೊತೆನೇ ಇದ್ದಾರೆ ಅಂತ ಅನ್ಕೊಂತಾ ಇದ್ದಾರೆ. ಒಳ್ಳೆತನಕ್ಕೆ ಯಾವತ್ತಿದ್ರು ಬೆಲೆ ಇದ್ದೇ ಇರುತ್ತೆ. ಎಂತೆಂಥ ವಿಷಯಗಳು ತಿಳ್ಕೊಂಡ್ಬಿಟ್ಟಿದ್ಯೋ. ನಿಜವಾಗ್ಲೂ ನನ್ನ ಲೈಫಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಮುಂದೆ ನಾನು ಟೈಮ್ ವೇಸ್ಟ್ ಮಾಡ್ಕೊಡಲ್ಲ ಮಗ. ಪ್ರಶಾಂತ, ಯಾವುದೇ ಕಾರಣಕ್ಕೂ ನಾನು ಫ್ರೆಂಡ್ಶಿಪ್ ಬಿಡ್ಬೇಡ ಕಣೋ, ಪ್ಲೀಸ್ ಮಗ. ಆಯ್ತು ಬಿಡಪ್ಪ, ನಂದಂಗಿರ್ಲಿ ಕಣೋ. ನೀನ್ ಯಾಕೆ ಡಲ್ಲಾಗಿದ್ಯಾ? ಅದೇ ಮೊಬೈಲ್ ಕೇಸು. ನಾನು ಹುಡುಗಿನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿ ತುಂಬಾ ಒಳ್ಳೆ ಫ್ಯಾಮಿಲಿ ಮಾ. ಅವ್ರ ಫ್ಯಾಮಿಲಿಲಿ ಡಿಸೈನ್ ಬಟ್ಟೆ ಹಾಕೊಂಡು ಶೋಕಿ ಮಾಡೋರ್ ಕಂಡ್ರೆ ಯಾರಿಗೂ ಆಗಲ್ಲ. ಅದಕ್ಕೆ ನಾನೇ ಸಿಂಪಲ್ ಆಗ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಮೋಸ್ಟ್ಲಿ ಅವಳದೇ ಫೋನ್ ಇರ್ಬೇಕು. 100 ವರ್ಷ ಆಯ್ಸು. ಹಲೋ, ಏನೇ ಎಲ್ಲೋ ಅಡ್ರೆಸ್ಗೆ ಇಲ್ಲ. ಇಬ್ರು ಒಳ್ಳೆ ಟ್ರ್ಯಾಕ್ ಅಲ್ಲಿ ಅವ್ರೆ. ದೊಡ್ಡಪ್ಪ ನಿನ್ನ ತುಂಬಾ ಕೇಳ್ತಾ ಇದ್ರಲ್ಲೋ. ಕಾಲೇಜ್ ಬಂದು ತುಂಬಾ ದಿನ ಆಗಿತ್ತು, ಅದಕ್ಕೆ ಬಂದೆ. ಏನೋ ಮನೆ ಕಡೆ ಬರ್ತೀಯೋ ಇಲ್ವೋ? ಕ್ಲಾಸ್ ಮುಗಿಸ್ಕೊಂಡು ಸಂಜೆ ಬರ್ತೀನಿ.
ನಿನ್ ರಾಜ್ಕುಮಾರ ಬಂದೇ ಬಿಟ್ಟ. ನಮಸ್ತೆ ಅಂಕಲ್. ಓ ಬಾರಪ್ಪ ಬುಕ್ ವರ್ಮ. ದಿವಸ ಎಲ್ಲಿ ಹೋಗಿತ್ತ ಸವಾರಿ? ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅಂಕಲ್. ಈ ಮಧ್ಯೆ ಫೈಟಿಂಗ್ ಬೇರೆ. ನೀನೊಂಥರ ಕಷ್ಟಜೀವಿ ಕಣಯ್ಯ. ಏನೋ ಅಂಕಲ್, ನಮ್ ಕೆಲ್ಸನು ಸಲೀಸಾಗ್ಬೇಕಲ್ವಾ? ಸಲೀಸು ಅದೇ ಅಂಕಲ್, ಹೊಟ್ಟೆ ಪಾಡು ಜೀವನ ನಡಿಬೇಕಲ್ಲ. ನಾಲ್ಗೆ ನೋಡು ಹೇಗ್ ತಿರುಗಿಸ್ತಾನೆ. ಈ ತುಂಬಿ ಸಂಸಾರದ ಗುಟ್ಟೇನು ಅಂತ ಹೇಳ್ತೀರಾ ಅಂಕಲ್? ನಾನು ಅನ್ಕೊಂಡಿದ್ದೆ ನಾನು ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ ಅಂತ. ಆದ್ರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ನನಗೆ ಫೋನ್ಗಳನ್ನು ಮಾಡಿ ಇಲ್ಲಿನ ಗಣ್ಯಾತಿ ಗಣ್ಯರೆಲ್ಲ ಬಂದು ನನಗೆ ಅಭಿನಂದನೆ ಸಲ್ಲಿಸಿ ನನ್ನ ಬಗ್ಗೆ ನನ್ನ ಫ್ಯಾಮಿಲಿಯ ಬಗ್ಗೆ ಹೊಗಳ್ತಾ ಇರೋದನ್ನ ನೋಡಿದ್ರೆ ನನಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಆಗ ನನಗನಿಸ್ತು, ಓಹೋ ಜೀವನದಲ್ಲಿ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ. ಇದು ಬರೀ ಸಾಧನೆ ಅಲ್ಲ ಅಂಕಲ್. ಕಟ್ಕೊಂಡ್ ಗಂಡ ಹೆಂಡತಿನೇ ಜೊತೆಗಿರಲ್ಲ, ಅದ್ರಲ್ಲಿ ನಿಮ್ ಮನೇಲಿ ಕೋಪ ಮಾಡ್ಕೊಂಡವ್ರನ್ನ, ಮುನ್ಸ್ಕೊಂಡವ್ರನ್ನ, ಮುಖ ಗಂಟಾಕೊಂಡವ್ರನ್ನ ನಾನ್ ಇಲ್ಲಿವರೆಗೂ ನೋಡ್ಲೇ ಇಲ್ಲ. ಇದಕ್ಕಿಂತ ಸಾಧನೆ ಬೇರೆ ಇನ್ನೇನ್ ಬೇಕಂಕಲ್? ಅದಕ್ಕೆ ನಾನು ಹೇಳಿದ್ದು ನೀನ್ ಯಾವಾಗ್ಲೂ ನನ್ ಜೊತೆ ನಗ್ನಗ್ತಾ ಇರ್ಬೇಕು ಅಂತ. ಇರ್ಬೇಕು ಅಂತಾನೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದು? ಏನಂದೆ? ಅದೇ ಅಂಕಲ್, ನಿಮ್ ಸಂಸಾರ ಜೊತೆ ನಮ್ ಸಂಸಾರ ಬೆರಿಲಿ ಅಂತ. ಓ ಅದ ಅದಕ್ಕೇನಂತೆ ಬೆರೆಸೋಣ. ಈಗೇನೋ ಬೆರ್ಸೋಣ ಅಂತೀರಾ, ವಿಷಯ ಗೊತ್ತಾದ್ರೆ ಕೆರ ಕಿತ್ತೋಂಗ್ ಹೊಡಿಯೋಣ ಅಂತೀರಾ. ಲೇ ಏನ್ ಯೋಚನೆ ಮಾಡ್ತಾ ಇದೀಯಾ? ಅಂಕಲ್, ಫ್ಯೂಚರ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಫ್ಯೂಚರ್ ಹೇಗಿರುತ್ತೆ? ಇರೋ ತರನೇ ಇರುತ್ತೆ. ಹುಚ್ಚಪ್ಪ ನಡೀರಿ ನಡೀರಿ, ಬ್ಯಾಲೆನ್ಸ್ ವರ್ಕ್ ಇದೆ. ಟೊಪ್ಪಿ ಮಮ್ಮ ಹೆಂಗೆ ಏನೇನು ಹಿಡ್ಕೊಬಿಡ್ತೀಯ? ಹಿಡ್ಕೊಬಿಡಿ ಅಂಕಲ್. ಇದನ್ನ ಮೇಂಟೈನ್ ಮಾಡ್ಬೇಕು. ಅಳಿನ್ ಹೆಂಗ್ ನೋಡ್ಕೋಬೇಕು ಅಂತ ಈ ಕಾಲದ ಮಾವದಿರ್ ಗೊತ್ತೇ ಆಗೋದಿಲ್ಲ ಪಾಪ. ಅಣ್ಣ ಇವನ್ ಇಲ್ಲೇ ಬಂದ್ ಸೆಟ್ಲ್ ಆಗ್ಬಿಟ್ಟಣ. ಈ ಪೀಡೆನ ತೊಲಸೋದಕ್ಕೆ ಏನಾದ್ರೂ ಒಂದು ಐಡಿಯಾ ಮಾಡ್ಲೇಬೇಕಣ್ಣ. ದುಡ್ಕೋದ್ ಬೇಡ ಕಣ್ರು, ಇದು ಎಲ್ಲಾರ ಬಂದ್ ನಿಲ್ಲತ್ತೆ ನೋಡೋಣ. ಸುಮ್ನೆ ಅಣ್ಣ, ನೀನು ಹುಚ್ಚಿಂತಾರ ಏನೇನ ಮಾತಾಡಬೇಡ. ನೋಡೋ ಶಿವ, ಅಣ್ಣ ಸುಮ್ನೆ ಅಣ್ಣ, ನೀನು ನಿನ್ಗೇನು ಗೊತ್ತಾಗಲ್ಲ. ಇದೀಗೆ ಬಿಟ್ರೆ ಸರ್ವಾಗಲ್ಲ. ಇದಕ್ಕೇನಾದ್ರು ಒಂದ್ ದಾರಿ ಹುಡುಕ್ಲೇಬೇಕು. ಹಂಗೆಲ್ಲ ಆಯ್ತಾ? ಇರಪ್ಪ, ಪ್ರಿಯನ್ಗೊಂದು ಫೋನ್ ಮಾಡ್ತೀನಿ. ಫೋನ್ ಮಾಡಿಲ್ಲ ಅಂದ್ರೆ ಬೈತಾಳೆ. ಏನ್ ಸ್ಮಾಲ್ ಬ್ರೇಕಾ? ಟಿವಿ ಚಾನಲ್ ತರ ಆಗೋಗ್ಬಿಟ್ಟೆ ನೀನು. ಮೊಬೈಲ್ ಯಾಕೆ ಸ್ವಿಚ್ ಆಫ್ ಅಲ್ಲಿ ಇದೆ ಕಣ? ಕ್ಲಾಸ್ ರೂಮ್ ಹೋಗೋದ್ ಬಿಟ್ಬಿಟ್ಟಿಲ್ಲ, ಟೈಮ್ ಪಾಸ್ ಮಾಡ್ತಾ ಇದೀರಾ? ನೀವೇನ್ ಮಾಡಕ್ ಹೋಗ್ತಾ ಇದೀರಾ? ಯೂರಿನ್ ಪಾಸ್ ಮಾಡಕ್ ಹೋಗ್ತಾ ಇದೀನಿ. ಹೋಗಲ್ಲ. ನೋ ಪ್ರಶಾಂತ, ನಾನು ನೋಡ್ತಾ ಇದ್ದೀನಿ. ಯಾಕೋ ಡಲ್ ಆಗಿದ್ಯಾ? ಏನಾಗಿದ್ಯೋ ನಿಂಗೆ ಇವತ್ತು? ವಿಶ್ವ, ಪ್ರಿಯಾ ಸ್ವಿಚ್ ಆಫ್ ಮಾಡಿದಲ್ಲ ಕಣ. ಅಷ್ಟಕ್ಕೆಲ್ಲ ವಿಚಾರ ಮಾಡ್ಕೋತಾರ? ಯಾಕೋ ಗೊತ್ತಿಲ್ಲ ಕಣ. ಅವಳು ನೋಡಿಲ್ಲ ಅಂದ್ರೆ, ಅವಳ ಜೊತೆ ಮಾತಾಡಿಲ್ಲ ಅಂದ್ರೆ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣ. ಕಾಲೇಜ್ ಹತ್ರ ಹೋಗಿ ಒಂದ್ಸಾರಿ ನೋಡ್ಕೊ ಬರ್ತೀನಿ. ಈ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಹೌದು ಕಣ. ಲಾಸ್ಟ್ ಕ್ಲಾಸ್ ಇಂದ ಸಖತ್ ಬೋರ್ ಆಗ್ತಾ ಇತ್ತು. ಪ್ರಿಯಾ 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 ಪ್ರಿಯಾ, ಯಾಕೆ ನಾನು ಕೂಗ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೀಯಾ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿಟ್ಟಿದ್ಯಾ? ನಾನು ಹೊಟ್ಟೆ ಓಡಿಸ್ಬೇಡ ಕಣೆ, ಪ್ಲೀಸ್ ಮಾತಾಡೆ, ಪ್ಲೀಸ್ ಪ್ಲೀಸ್. ನನ್ ಪ್ರಿಯಾ ಬಗ್ಗೆ ನನಗೆ ಗೊತ್ತಿಲ್ವಾ? ಏಯ್ ಬಿಡ ಕೈನಾ, ಯಾವನ ನೀನು? ಪ್ರಿಯಾ, ಅಷ್ಟೊತ್ತಿಂದ ಮಾತಾಡು ಮಾತಾಡು ಅಂತ ಹಿಂಸೆ ಕೊಡ್ತಿದ್ಯಲ್ಲ, ನಾನ್ ಯಾಕೆ ಮಾತಾಡ್ಬೇಕು? ಪ್ರಿಯಾ, ಏನ್ ಆವಾಗಿಂದ ನೋಡ್ತಾ ಇದ್ದೀನಿ, ಹುಡುಗಿಗೆ ಆತರ ಟಾರ್ಚರ್ ಕೊಡ್ತಾ ಇದ್ಯಾ? ಅಲ್ಲ, ಅವಳು ಜಾಸ್ತಿ ಮಾತಾಡ್ರೆ ಒದ್ದರ್ಗ ಹಾಕ್ತೀನಿ. ಹೋಗ ಆಚೆಗೆ. ಏಯ್ ಬಂದ್ರೆ ಪ್ರಶಾಂತ, ಯಾಕೋ ಡಲ್ ಆಗಿದ್ಯಾ? ಬಾ ಕೂತ್ಕೋ. ಯಾಕೆ ಏನಾಯ್ತು? ಏನಿಲ್ಲ ಅಂಕಲ್, ಎಲ್ಲಾರು ಬರೀ ಮೋಸ ಮಾಡೋರೇ ಆಗೋದ್ರು. ಸಮಯ ಸಂದರ್ಭ ಒಂದೊಂದ್ಸರ್ತಿ ಹಾಗೆ ಮಾಡಿಸ್ಬಿಡುತ್ತೆ. ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ?
ಅಲ್ಲ ಅಂಕಲ್, ಸಮಯ ಸಂದರ್ಭ ಎಲ್ಲವನ್ನು ಚೇಂಜ್ ಮಾಡಿಬಿಡುತ್ತೆ, ಓಕೆ. ಆದ್ರೆ ಮನುಷ್ಯತ್ವ ಅನ್ನೋದೊಂದು ಬೇಕಲ್ಲ ಅಂಕಲ್. ಅಂಕಲ್, ನಾವಿಷ್ಟಪಡೋರ್ನ, ನಮ್ಮ ಮನ್ಸು ಗೆದ್ದವ್ರನ್ನ, ನಮ್ಮನ್ನ ಇಷ್ಟಪಡೋರ್ನ ಪ್ರೀತಿ ವಿಶ್ವಾಸದಿಂದ ಯಾಕೆ ಮಾತಾಡಿಸ್ತೀವಿ ಹೇಳಿ? ನನ್ಗನ್ಸುತ್ತೆ ನೀನ್ ಯಾರೋ ಪಕ್ಕಾ ಮೋಸಗಾರ ಸವಾಸ ಮಾಡಿರ್ಬೇಕು ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡು, ಅಂತವ್ರ ಸವಾಸನ ಕಟ್ ಮಾಡಿ ಬಿಸಾಕು. ಕಟ್ ಮಾಡಿ ಬಿಸಾಕಕ್ಕೆ ಆಗಲ್ಲ ಅಂಕಲ್. ಯಾಕೆ? ಯಾಕಂದ್ರೆ ಇದು ಮನ್ಸಿಗೆ ಸಂಬಂಧಪಟ್ಟ ವಿಚಾರ, ಇದು ಹೃದಯಗಳ ವಿಷಯ ಅಂಕಲ್. ಓಹೋ, ಹೃದಯಗಳ ವಿಷಯ. ಅಂಕಲ್, ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂಕಲ್, ಈ 8 ದಿನದಲ್ಲ ಅವಳ ನನ್ನ ಹತ್ರ ಬಂದು ಮಾತಾಡ್ಲಿಲ್ಲ ಅಂದ್ರೆ ನಾನು ಸುತ್ತೋಗ್ಬಿಡ್ತೀನಿ ಅಂಕಲ್. ವಿಷ ಕುಡಿ ಸುತ್ತೋಗ್ಬಿಡ್ತೀನಿ ಅಂಕಲ್. ಪ್ರಶಾಂತ, ಅಳಬೇಡ ಕಣು, ಸುಮ್ಮನಿರು, ಅಳಬೇಡ, ಸಮಾಧಾನ ಮಾಡ್ಕೋಪ್ಪ. ಅಂಕಲ್, ನನ್ನ ಲೈಫಲ್ಲಿ ಇಲ್ಲಿವರೆಗೂ ಯಾರಿಗೂ ಮೋಸನೆ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ಪಾಲಿನವ್ರ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು, ಅದನ್ನ ಕ್ಯಾನ್ಸಲ್ ಮಾಡಿ ಇವಳು ಒಳ್ಳೆಯವಳು, ಇವಳು ಫ್ಯಾಮಿಲಿ ಒಳ್ಳೇದು ಅಂತೇಳಿ, ಮದುವೆ ಅನ್ನೋದಾದ್ರೆ ಇವಳ ಜೊತೆನೆ ಆಗೋದು ಅಂತೇಳಿ ಡಿಸೈಡ್ ಮಾಡಿದ್ದೆ. ಅವಳಿಗೋಸ್ಕರ ನನ್ನ ಜೀವನ ಸ್ಟೈಲೇ ಬದಲಾಯಿಸ್ಕೊಂಡೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವಳು ನನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಅಂಕಲ್? ಸಮಾಧಾನ ಮಾಡ್ಕೊಳ್ಳ ಪ್ರಶಾಂತ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ನಿನ್ನ ಮನಸ್ಸು, ನಿನ್ನ ಹೃದಯ ಎಷ್ಟು ದೊಡ್ಡದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಣಪ್ಪ. ನೋಡು, ಒಳ್ಳೆಯವರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಕಣೋ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ತಾಳಿದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದನ್ನು ಕೇಳಿಲ್ವೇ? ಒಂದು ಕೆಲಸ ಮಾಡು, ನೀನು ಆ ಹುಡುಗಿಯನ್ನ ಇಲ್ಲಿ ಕರ್ಕೊಂಬ. ನಿಮ್ಮಿಬ್ಬರನ್ನ ಒಂದುಗೂಡಿಸೋ ಜವಾಬ್ದಾರಿ ನನಗೆ ಸೇರಿದ್ದು, ಆಯ್ತಾ? ಪ್ರಶಾಂತ್ಗೆ ಹಂಗ್ ಮಾಡಬಾರ್ದಾಗಿತ್ತು. ನೋಡಿ, ಆ ವಿಷಯ ಮಾತಾಡೋ ಹಾಗಿದ್ರೆ ನನ್ನ ಹತ್ರ ಮಾತಾಡ್ಬೇಡಿ ಪ್ಲೀಸ್. ಇಲ್ಲಿಂದ ಹೊರಟೋಗಿ. ಹೋಗ್ತೀನಿ, ಬಟ್ ಕಾರಣ ಕೇಳ್ಕೋಬೋದಲ್ಲ? ನೀವ್ ಯಾರಿಗೆ ಕೇಳಕ್ಕೆ? ಪ್ಲೀಸ್ ಗೆಟ್ ಲಾಸ್ಟ್. ಪ್ಲೀಸ್ ಪ್ರಿಯಾ, ನನ್ನ ಮಾತು ಕೇಳಿ. ಅಲ್ಲಿ ಪ್ರಶಾಂತ್ ನೋಡಿದ್ರೆ ನನ್ನ ದ್ರೋಹಿನ, ಮೋಸ್ಕರನ, ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಕೊರಗ್ತಾ ಇದ್ದಾನೆ. ಅಟ್ಲೀಸ್ಟ್ ಕಾರಣ ಹೇಳ್ಬೋದಲ್ಲ? ಏಯ್, ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಬಂದ್ರೆ ಹೋಗೋಣ. ಸ್ಟಾಪ್! ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಂದು ಮಾತು ಕೇಳ್ದೇನೆ ಹೋಗ್ತಾರ ನೋಡಿದ್ರೆ ನನಗೆ ಗೊತ್ತಾಗತ್ತೆ ನೀನು ಎಷ್ಟು ಮೋಸ್ಕಾರ್ತಿ ಅಂತ. ಪಾಪ ಪ್ರಶಾಂತ ಮುದ್ದಾಗಿ ಚೆಲ್ಲಾಗಿ ಆಡ್ತಾ ನಿನ್ ಜೊತೆ ಜಾಲಿ ಆಗಿದ್ದ. ಅದನ್ನ ನೀನ್ ಸಹಿಸ್ಕೊಳಕ್ಕಾಗದೆ ಅವನ ಜೊತೆ ಪ್ರೀತಿ ಪ್ರೇಮ ಅನ್ನೋ ಬಣ್ಣನ ಗಟ್ಟಿ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಅನ್ಯಾಯವಾಗಿ ಅವನ ಲೈಫಲ್ಲಿ ಆಟ ಆಡ್ಬಿಟ್ಟೆ. ನೀನ್ ಚೆನ್ನಾಗಿರ್ತೀಯ, ದೇವ್ರನೇ ಚೆನ್ನಾಗಿರಲ್ಲ, ಹಾಳಾಗೋಗ್ತೀಯ, ಎಕ್ಕೊಟ್ಟೋಗ್ತೀಯ. ಈ ತರ ಎಲ್ಲ ಮಾಡೋದ್ರ ಬದಲು ಅವನಿಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬೇಕಾಗಿತ್ತು, ಇಲ್ಲ ಯಾರಿಗಾದ್ರೂ ಹೇಳ್ಕೊಳ್ಸ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಈ ತರ ಎಲ್ಲ ಯಾಕೆ ಹಿಂಸೆ ಕೊಡ್ತಾ ಇದ್ಯಾ? ಏಯ್, ನಾನು ನೋಡ್ತಾ ಇದ್ದೀನಿ, ಏನೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ನಿಂದ ನಾನೇನ್ ಕಲ್ತ್ಕೋಬೇಕಾಗಿಲ್ಲ. ಬಂದ್ರೆ ನಿಂತು. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಕಾರಣ ತಿಳ್ಕೊಳ್ದೆ ಒಂದ್ ಹೆಜ್ಜೆ ಮುಂದೆ ಇಡಲ್ಲ. ಆವಾಗಿಂದ ನೋಡ್ತಾ ಇದ್ದೀನಿ, ಹುಡುಗಿನ ಕೆಣಕಿ ಮಾತಾಡ್ಸ್ತೀಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವನಲ್ಲೇ? ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದೇ ತಪ್ಪು, ಮತ್ತೆ ಅವನಿಗೆ ರೋಪ್ ಆಗ್ತೇನೆ ನೀನು. ಬಿಟ್ರೋ ಸತ್ಕಿತ್ತೋದನ. ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತಾ? ಇದೇ ತರ ಎಲ್ಲೆಲ್ಲಿ ಯಾರ್ಯಾರು ಗುಡ್ಸಿದ್ಯೋ ಯಾವನು ಗೊತ್ತು. ನೀನು ಪಾದಕ್ಕೊಂದು ದೊಡ್ಡ ನಮಸ್ಕಾರ. ಬರ್ತೀನಿ ತಾಯಿ, ಬರ್ತೀನಿ. ಒಂದು ಸ್ಮಾಲ್ ರಿಕ್ವೆಸ್ಟ್, ಇನ್ ಮುಂದೆ ಯಾವತ್ತು ಯಾರ ಜೀವನದಲ್ಲೂ ಆಟ ಆಡ್ಬೇಡ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಯಾವತ್ತೂ ಕಾಲ ಇಲ್ಲ. ಆ ದೇವರು ನೀನ್ ಚೆನ್ನಾಗಿಟ್ಟಿರ್ಲಿ. ಬರ್ತೀನಿ. ಅಯ್ಯೋ, ಏನಾಯ್ತಪ್ಪ ಇವನ್ಗೆ? ವಿಶ್ವ, ಏನೋ ಇದಲ್ಲ, ಏನಾಯ್ತು? ಎಲ್ಲ ನಿನ್ನ ಪ್ರೇಮ ದೇವತೆ ಕುಡಿಸಿರೋ ವರಪ್ರಸಾದ.
ಏನ್ ಹೇಳ್ತಿದ್ಯಾ ನೀನು? ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಪ್ರಶಾಂತ. ಯಾಕೆ ಈಗ ಮಾಡಿದೆ ಅಂತ ನೀನ್ ಹೇಳಿದಾಗೆ ಅವಳು ನಾವು ಕೇಳಿದಕ್ಕೆ ನನಗೆ ಈ ಲೆವೆಲ್ ಅಲ್ಲಿ ಹೊಡಿಸಿದಾಳು. ಅವಳು ಹೊಡಿಸಿದಕ್ಕೆ ನನಗೇನು ಬೇಜಾರಿಲ್ಲ ಕಣೋ. ಆದ್ರೆ ಅವರೆಲ್ಲ ಹೊಡಿಬೇಕಾದ್ರೆ ಬೇಡ, ಇವ್ ನಮ್ಮ ಹುಡುಗ, ಅವ್ನ್ ಹೊಡಿಬೇಡಿ ಅಂತ ಒಂದೇ ಒಂದು ಮಾತು ಹೇಳಿಲ್ಲ ಕಣೋ ಪ್ರಶಾಂತ. ಸಂಬಂಧನೇ ಇಲ್ಲದೆ ನೋಡ್ತಾರ ನಿಂತ್ಕೊಂಡಿದ್ಲು. ಇಷ್ಟರಲ್ಲೇ ಗೊತ್ತಾಗತ್ತೆ ಕಣೋ ಅವಳೆಂತ ಕ್ರೂರಿ ಅಂತ. ವಿಶ್ವ, ಅವಳ ಕ್ರೂರಿ ಅಂತ ಕರಿಬೇಡ ಕಣ, ಪ್ಲೀಸ್ ಕಣ. ಹುಚ್ಚ ಕಣ ನೀನು. ಪ್ರಶಾಂತ, ನಾನು ಹೋಗ್ಬೇಕಾರೆ ಹೆಂಗ್ ಹೋದ್ನು, ಬರ್ಬೇಕಾದ್ರೆ ಹೆಂಗ್ ಬಂದಿದ್ದೀನಿ ನೋಡೋ. ಇದನ್ನ ನೋಡ್ಬಿಟ್ಟು ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣ. ಹಾಗೆ ಆರ್ಸಿ ಗೂಬೆ ಕೂರ್ಸೋ ನನ್ನ ಮಕ್ಳಿಗೆ ಈಗಿನ ಕಾಲದಲ್ಲಿ ಬೆಲೆ ಕಣೋ. ನಿನ್ನಂತ ನಿಯತ್ತಾಗಿರೋನು ಲವ್ ಮಾಡಬಾರ್ದು ಪ್ರಶಾಂತ. ಅವಳ ಮುಖನ ಇಂಚು ಕುಯ್ದಾಕಿ ಮೋಸ ಮಾಡೋ ಪ್ರತಿಯೊಬ್ಬರಿಗೂ ಪಾಠ ಆಗುತ್ತೆ ಅಂತ ತೋರಿಸ್ಬೇಕು. ಉಗಿದ್ ಬಿಟ್ಟಾಕ ಅವಳನ್ನ. ಪ್ರಶಾಂತ, ನೀನ್ ಚೆನ್ನಾಗಿದ್ರೆ ಚಿಟ್ಕಿ ಹೊಡೆದ್ರೆ 1000 ಜನ ಹುಡುಗಿರೋ ಕ್ಯೂ ನಿಂತ್ಕೋತಾರೆ ಕಣ. ವಿಶ್ವ ಪ್ಲೀಸ್ ಕಣ, ಪ್ಲೀಸ್ ಪ್ಲೀಸ್. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ಅವಳನ್ನ ನೀನ್ ಪ್ರೀತಿಸಿದ್ಯಾ ಅಂತಂದ್ರೆ ನಿನ್ ಪ್ರೀತಿ ನಾನು ಮೆಚ್ಚಬೇಕಣ. ಲೈ, ಆ ಮನೆ ಲೋಫರ್ ಕಂತ್ರಿ ಕಚ್ಚಿನ ಹುಡುಗಿನ ಬಿಟ್ಟಾಗಲ್ಲ. ಪ್ರೀತಿ ಮಾಡೋರ್ನ ಬೈಬೇಡ್ರಿ, ಹೋಗ್ಲಿ ಬೈಕೊಳ್ಳಿ, ಆದ್ರೆ ಪ್ರೀತಿ ಮಾಡೋಕ್ ಬಿಟ್ಬಿಡ್ರಿ ಪ್ಲೀಸ್. ಜನಿಸೋ ಪ್ರೀತಿಗೆ ಮರಣವು ಯಾಕೆ, ಹೃದಯದ ವಿಷಯಕ್ಕೆ ಮೂರನೆಯವನ್ ಯಾಕೆ, ವಿಧಿ ಬರಹ ಹೀಗ್ಯಾಕೆ, ಬರದೋನು ಪ್ರೀತಿಗೆ ಮೋಸ ಮಾಡೋದ್ಯಾಕೆ, ಜನಿಸೋ ಪ್ರೀತಿಗೆ ಮರಣವು ಯಾಕೆ, ಹೃದಯದ ವಿಷಯಕ್ಕೆ ಮೂರನೆಯವನ್ ಯಾಕೆ. ಹೃದಯ ವಿಷಯಕ್ಕೆ ಬೇಕೆ 100 ಮಾತು, ನಾನು ಇರದೆ ವಿಷಯಕ್ಕೆ ಇಂದು ವಿಷದ ತುತ್ತು, ಮನಸ್ಸ ತೆರೆದು ಮನಸ್ಸಾರೆ ಮಾತಾಡೆ. ಹೃದಯ ವಿಷಯಕ್ಕೆ ಬೇಕೆ 100 ಮಾತು, ನಾನು ಇರದೆ ವಿಷಯಕ್ಕೆ ಇಂದು ವಿಷದ ತುತ್ತು, ಮನಸ್ಸ ತೆರೆದು ಮನಸ್ಸಾರೆ ಮಾತಾಡೆ. ಕಳೆದ ನೆನಪ ಮರೆತೆ ಯಾಕೆ, ಮರೆತು ನನ್ನ ಹೇಗಿರುವೆ, ವಿಧಿ ಬರಹ ಹೀಗ್ಯಾಕೆ, ಬರದೋನು ಪ್ರೀತಿಗೆ ಮೋಸ ಮಾಡೋದ್ಯಾಕೆ, ಜನಿಸೋ ಪ್ರೀತಿಗೆ ಮರಣವು ಯಾಕೆ, ಹೃದಯದ ವಿಷಯಕ್ಕೆ ಮೂರನೆಯವನ್ ಯಾಕೆ.
ಹೃದಯವ ಬಡಿದು ಕೊನೆಗೆ ಕೊರಗಿ ಶರಣಾದ ಪ್ರೀತಿಗೆ ಬ್ರಹ್ಮ ಬರೆದ ಪ್ರೀತಿಯ ಲೆಕ್ಕದ ಪುಟವನ್ನು ಹಿಡಿದು ಹುಡುಕಿ ಹೊರಟ ಪ್ರೀತಿಸೋ ಪ್ರೇಮಿಯ ಹೃದಯವ ಬಡಿದು ಕೊನೆಗೆ ಕೊರಗಿ ಶರಣಾದ ಪ್ರೀತಿಗೆ ಪ್ರೀತಿಸೋ ಮನಕ್ಕೆ ಕಾಡುವೆ ಯಾಕೆ ನೊಂದಿರುವ ಈ ಜೀವ ನನಗ್ಯಾಕೆ ವಿಧಿ ಬರಹ ಹೀಗ್ಯಾಕೆ ಬರದೂನು ಪ್ರೀತಿಗೆ ಮೋಸ ಮಾಡೋದ್ಯಾಕೆ ಚಲಿಸೋ ಪ್ರೀತಿಗೆ ಮರಣವು ಯಾಕೆ ಪ್ರಿಯಾ ಹೋಗು ಪ್ರಿಯಾ ಹೋಗು. ಇವತ್ತು ನನ್ನ ಕಡೆ ದಿನ. ನಾನು ಅಷ್ಟೊಳಗೆ ನಾನು ತಿರುಗಿ ನೋಡ್ಲಿಲ್ಲ ಅಂದ್ರೆ ನೀನ್ ಯಾವತ್ತೂ ನೀನ್ ನನ್ನ ನೋಡಲ್ಲ. ಐ ಲವ್ ಯು ಪ್ರಿಯಾ, ಐ ಲವ್ ಯು. ದಯವಿಟ್ಟು ನನ್ನ ಕ್ಷಮಿಸಿ ಪ್ರಶಾಂತ್. ಹೇಯ್, ಹಂಗೆಲ್ಲ ಹೇಳ್ಬೇಡ. ಕ್ಷಮಿಸೋ ಅಂತ ತಪ್ಪು ನೀನೇನ್ ಮಾಡಿದ್ಯಾ? ನನಗ್ ಗೊತ್ತು ನನ್ ಪ್ರಿಯ ಎಂತವಳು ಅಂತ. ಇಲ್ಲ ಪ್ರಶಾಂತ್, ನಾನ್ ನಿಮ್ ಮನ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಒಂದೇ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ನಿಮ್ ತೊಡೆ ಮೇಲೆ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಹೇಯ್ ಪ್ರಿಯಾ, ಏನ್ ಮಾತಾಡ್ತಿದ್ಯಾ ನೀನು? ಪ್ರಶಾಂತ್, ನಮ್ ದೊಡ್ಡಪ್ಪಾಜಿ ಜೊತೆ ಅವತ್ ಮಾತಾಡ್ತಿದ್ರಲ್ಲ, ನಾನ್ ನಿನ್ನ 8 ದಿವಸ ಮಾತ್ರ ಬದುಕಿರೋದು, ಆಮೇಲೆ ಸತ್ತೋಗ್ತೀನಿ ಅಂತ ಹೇಳಿದಿನ ನಾನು ಅಲ್ಲೇ ನಿಂತ್ಕೊಂಡ್ ಕೇಳಿಸ್ಕೊಂಡೆ. ನೀವ್ ದುಡ್ಕಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಂತ ಮುಂಚೆ ನಾನೇ ಸಾಯೋಣ ಅಂತ ವಿಷ ಕೊಟ್ಬಿಟ್ಟೆ ಪ್ರಶಾಂತ್. ಡೋಂಟ್ ವರಿ, ಗಾಬರಿ ಪಡುವಂತ ವಿಷಯ ಏನಿಲ್ಲ. ದೇಹದೊಳಗೆ ವಿಷ ಸೇರಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಮಾಡಿದ್ವಿ. 24 ಅವರ್ಸ್ ಬಿಟ್ಟು ನೀವು ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ಪ್ರಿಯಾ, ಯಾಕೆ ಹೀಗೆ ಮಾಡ್ಕೊಂಡೆ? ಅದು ನಿಮ್ಮಪ್ಪ ಇನ್ನು ಮುಂದೆ ಪ್ರೀತಿ ಪ್ರೇಮ ಅಂತ ಏನಾದ್ರೂ ಅವನಿಂದ ಬಿದ್ರೆ ನಿನ್ನ ಬಿಟ್ಟು ನಿಮ್ಮ ಮನೆಯವ್ರನ್ನೆಲ್ಲ ಕಚ 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 ಅಂತ ಕತ್ತರಿಸಿ ಕೈಮ ಮಾಡಾಕ್ಬಿಡ್ತೀನಿ. ಯಾಕೆಂದ್ರೆ ನಾನು ದೊಡ್ಡ ನನ್ನ ಮಗ. ಬಿಡಿ 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 ಗಾಡಿ. ಅದಕ್ಕೆ ಹೀಗ್ ಮಾಡ್ದೆ. ನಮ್ ಪಿತಾಜಿ ಹಿಂಗೆಲ್ಲ ಮಾತಾಡಿದ್ರ? ಪಿತಾಜಿ, ಪಿತಾಜಿ ಗೊತ್ತು ಕಣ ಮಗನೇ, ಈ ಲವ್ ಅಲ್ಲಿ ಬಿದ್ದಿರೋರು ಹೆಂಗ್ ಆಡ್ತಾರೆ ಅಂತ. ಸುಮ್ನೆ ಒಚ್ಚು ಮನಿ ತರ ಅಂತ ನಗ್ತಾರೆ, ಸುಮ್ನೆ ಪಿಟ್ಸ್ ಬಂದಿರೋ ತರ ಚಿಕ್ಕ 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 ಚಿಕ್ಕಿ ಅಂತಾರೆ. ಸತ್ಯ ಬಂದ ಪಿಡೆ ನನ್ ಮಗ. ವೆಂಕಟೇಶ, ಯಾಕ್ರೆ ಗಲಾಟೆ ಮಾಡ್ತಾ ಇದ್ದೀರಾ? ನಾನು ಇದ್ದಿರಲ್ಲ ಬುದ್ಧಿವಂತ. ಅಲ್ಲ, ನಾನು ನಿನ್ ಮೊದ್ಲೇ ಹೇಳಿದೆ ಮಗ ಮನೆಗೆ ಬಂದ ತಕ್ಷಣ ನನಗೊಂದು ಫೋನ್ ಮಾಡು ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಅಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರೇ ಜವಾಬ್ದಾರಿ ಅದಕ್ಕೆ? ಮಧ್ಯದಲ್ಲಿ ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಬೇರೆ ಆಗ. ಬಿಲ್ಡಪ್ ಕೊಡೋಣ ಅಂತ ಬಂದ್ರೆ ನನಗೆ ಕೊಡ್ತಾನಲ್ಲೇ ಮಾತ್ರನಾ? ಪಿತಾಜಿ, ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀಯ ಇಲ್ವೋ? ಓ, ಮದುವೆ 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 ಫಸ್ಟ್ ಓದ್ ಮುಗಿಸು, ಮದುವೆ ಆಗೋದಿದ್ದೇ ಇರುತ್ತೆ. ಪಿತಾಜಿ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನೋ ನಿಂದು? ಪಿತಾಜಿ, ಇವನು ಸೌಂಡ್ ಬಿಡೋದು ನೋಡಿದ್ರೆ ವೆಂಕಟೇಶ್ಗೆ ಬಿದಿರು ಮೋಟ್ರ್ ಹತ್ಸೋದು ಫಿಕ್ಸು. ಇವನ್ ಎತ್ಕಟ್ಟೋದಕ್ಕೆ ಪಕ್ಕದಲ್ಲಿ ನಿಂತವೆ ಗಾಂಜಿ ಪೀಂಜಿಗಳು. ಯಾವುದಕ್ಕೂ ಹುಷಾರಾಗಿರ್ಬೇಕು. ಆಯ್ತು ಬಿಡಪ್ಪ, ನಿಮ್ ಇಷ್ಟದಂಗೆ ಆಗ್ಲಿ, ನಾಳೆ ಬರ್ತೀವಿ ಅಂತ ಹೇಳ್ಬಿಡು. ಬನ್ನಿ ಪಿತಾಜಿ, ನಾಳೆ ದಿವಸ ನಿಮ್ ಬೀಗರು ಮನೆಗೆ ಇದೇ ರೂಟಲ್ಲೇ ಓಡಾಡ್ಬೇಕು ನೀವು. ಬನ್ನಿ ಬನ್ನಿ ಬನ್ನಿ. ಹೆಂಗಿದೆ ಪಿತಾಜಿ? ಮಾತಾಜಿ ಬನ್ನಿ ಬನ್ನಿ. ಹಿಂಗೇನೆ ಪಿತಾಜಿ, ಕೈ ತೆಗೀರಿ ಚಿಕ್ಕ ಮಕ್ಳ ತರ. ಏನೋ ಅಮ್ಮ ನೋಡಿ ಹೆಂಗ್ ಬರ್ತಾ ಇದ್ದಾಳೆ. ಬನ್ನಿ ಅಂಕಲ್. ಹಾಯ್ ಅಂಕಲ್. ಬನ್ನಿ ಪಿತಾಜಿ, ಬನ್ನಿ ಮಾ. ಹಾಯ್ 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 ಅಂಕಲ್. ಪೀಡೆಗಳು ಮೈ ಮೇಲೆ ಬೀಳ್ತವೆ. ಓ ಪ್ರಶಾಂತ. ಅಂಕಲ್, ನನ್ನ ದಯವಿಟ್ಟು ಕ್ಷಮಿಸಿ. ಯಾಕಪ್ಪ? ಅದೇ ಅಂಕಲ್, ಯಾವಾಗ್ಲೂ ಹೇಳ್ತಿದ್ನಲ್ಲ, ಒಂದ್ ಹುಡುಗಿನ ಇಷ್ಟಪಟ್ಟಿದ್ದೀನಿ, ಆ ಹುಡುಗಿನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ ಅಂತ. ಅವಳು ಬೇರೆ ಯಾರು ಅಲ್ಲ ಅಂಕಲ್, ನಿಮ್ಮ ಮಗಳು ಪ್ರಿಯಾ.
ಮದ್ವೆ ವಿಷಯ ಮಾತಾಡೋಣ ಅಂತೇಳಿ ನಮ್ಮ ತಂದೆ ತಾಯಿನ ಕರ್ಕೊ ಬಂದೆ. ಇವ್ರು ನಮ್ಮ ತಾಯಿ ವೆಂಕಟಲಕ್ಷ್ಮಮ್ಮ, ನಮಸ್ಕಾರ. ನಮ್ಮ ತಂದೆ ವೆಂಕಟೇಶಪ್ಪ ಅಂತೇಳಿ. ನಮಸ್ಕಾರ. ಏ ಇಳ್ಸೇ ಕೈನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಏನ್ ದೊಡ್ಡ ಮೈಸೂರು ಮಹಾರಾಜ, ಏನ್ ಹುಚ್ಚ ಉಯಿಡುಗಳು ತಪ 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 ಅಂತ ಉದುರ್ತವೆ. ತಪ್ಪು ವಾಸನೆ. ಅಲ್ಲ, ಸಮಾಧಾನ ಮಾಡ್ಕೊಳ್ಳಿ, ನಿಧಾನ ಕೂತ್ಕೊಂಡು ಮಾತಾಡೋಣ ಬನ್ನಿ. ಏನ್ ಕೂತ್ಕೊಂಡು ಮಾತಾಡೋದು? ಏನ್ ರಕ್ತ ಖಚಿತ ಸಿಂಹಾಸನ, ಹಂದಿ ಗೂಡು, ಗಿಜಿ 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 ಅಂತ ಓಡಾಡ್ತಾರೆ ಈ ಮಕ್ಕಳು. ನೋಡಿದ್ರೆ ಮಾರ್ಕೆಟ್ ಅಲ್ಲಿರೋ ಸಾರಾಯಿ ಅಂಗಡಿ ಇದ್ದಂಗಿದೆ. ಏ ಬರ ಈ ಕಡೆ. ಪ್ರಶಾಂತ, ಒಂದು 4 ಜನ ಸ್ನೇಹಿತರನ್ನ ಇಲ್ಲಿ ಕರ್ಕೊಂಬಂದು ಇದು ನಮ್ಮ ಅತ್ತೆ ಮನೆ ಅಂತ ಹೇಳಿ ಒಂದೇ ಒಂದು ಗ್ಲಾಸ್ ನೀರ್ ಕೊಡ್ಸಕ್ಕಾಗತ್ತೇನೋ? ಯಾವ್ದೋ ಹೈಟೆಕ್ ಮಿಕ ಸಿಕ್ತು ಅಂತ ನಿನ್ನ ಇಲ್ಲಿ ಕರ್ಕೊಂಬಂದು ಮಾಯಾ ಮತ್ತು ಸ್ವಪ್ನ ಸಿಗಕಾಯಿ ಮಿಕ್ಸ್ ಮಾಡಿ ಬಿಸಿಲು ಕಾಯಿಸಿ ನಿನ್ ತಲೆ ಮೇಲೆ ಜಲ 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 ಅಂತ ಉಯ್ದು ನಿನ್ನನ್ನು ವಶೀಕರಣ ಮಾಡ್ಕೊಂಡ್ಬಿಟ್ಟವ್ರು ಕಣೋ. ಲೇ ಪ್ರಶಾಂತ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ಇವಳ ಮದುವೆ ಮಾಡ್ಕೊಂಡ್ರೆ ನಮ್ಮ ತಾಯಣಗೂ ನೀನು ಉದ್ಧಾರ ಆಗಲ್ಲ ಆಗಲ್ಲ. ನಮ್ಗಿದೆಲ್ಲ ಸೆಟ್ ಆಗಲ್ಲ ಕಣೋ, ಲೋ ಕ್ಲಾಸ್ ಫ್ಯಾಮಿಲಿ. ಬಾ ಹೋಗೋಣ, ಬಾ ಬಾ ಬಾ. ನಾನ್ ಬರಲ್ಲ. ಏನ್ರಿ ಸಾವುಕಾರ ಶ್ರೀ 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 ವೆಂಕಟೇಶ್ವರವ್ರೆ, ಒಂದೇ ದಿವಸ ಬಾಳಿದ್ರು ತಲೆ ಎತ್ತಿ ಬಾಳಬೇಕು ಅಂತ ಆಸೆ ಪಡೋ ಜನ ರೀ ನಾವು. ಆದ್ರೆ ನೀವು ಜೀವನ ಪರ್ಯಂತ ಯಾರಾದ್ರೂ ತಲೆ ಹೊಡೆದೇ ಬದುಕಬೇಕು ಅಂತ ಆಸೆ ಪಡೋ ಜನ ನೀವು. ಹೋಗಿ. ಪಿತಾಜಿ, ನಾನ್ ಬರಲ್ಲ. ಬರಲ್ವಾ? ಆರಾಗ ಹೋಗು. ಏಯ್, ಈ ಥರದ ಸ್ಲಮ್ ಮುಖಗಳನ್ನ ನೋಡ್ಕೊಂಡು ಎಷ್ಟೊತ್ತೆ ನಿಂತ್ಕೊಂತೀಯಾ? ನಡಿಯ ಹೋಗೋಣ, ನಡಿಯ. ಅಂಕಲ್ ಸಾರಿ, ಅಂಕಲ್ ಸಾರಿ. ಪ್ರಶಾಂತ, ನೀನು ಒಳ್ಳೆ ಹುಡುಗ. ನಮ್ಮ ಮನೆಯಲ್ಲಿ ನೀನು ಒಬ್ಬ ಅಂತ ಸಲಿಗೆಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ವಂಶದ ಕುಡಿಗೆ ಕಣ್ಣು ಹಾಕ್ಬಿಡೋದ? ಇದು ನಿನಗೆ ನ್ಯಾಯ ಅನ್ಸುತ್ತಾ? ನಾಟಕ ಆಡಿ ಮನೆ ಸೇರ್ಕೋತಾ ಇದ್ದೀನಿ, ನಂಬಿಕೆ ದ್ರೋಹ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ನಾಳೆ ನನ್ನ ಯೋಗ್ಯತೆ ಗೊತ್ತಾಗಿ ಅವರಿಗೆಲ್ಲ ಮುಖ ಯಾಕೆ ತೋರಿಸ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾಚಿಕೆ ಮಾನ ಮರ್ಯಾದೆಗಳಿಗೆ ಹೆದರ್ಕೊಂಡು ಬಾಳ್ತಾನೋ ಅವನು ನಿಜವಾಗಲೂ ಒಳ್ಳೆ ಮನುಷ್ಯನಾಗ್ತಾನೆ. ನಿಮ್ಮ ಅಪ್ಪನ ಹತ್ರ ಬೇಕಾದಷ್ಟು ಹಣ ಇರಬಹುದು, ಅದಕ್ಕೆ ನಾನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನೀನು ಮಾತ್ರ ನಮ್ಮ ಕುಟುಂಬದ ಸದಸ್ಯನಾಗಿರೋದಕ್ಕೆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದೀಯ. ಯಾರು ಏನೇ ಅನ್ಲಿ ಪ್ರಶಾಂತ, ನಾನು ಮಾತ್ರ ನಮ್ಮ ಕುಟುಂಬದ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ತೀನಿ. ಇದು ಸತ್ಯ, ಇದು ಸತ್ಯ. ಪ್ರಶಾಂತ, ಏ ಪ್ರಶಾಂತ, ಪ್ರಶಾಂತ್, ಸಾರಿ ಪ್ರಿಯಾ. ನಮ್ ದೊಡ್ಡಪ್ಪಾಜಿ ನಮ್ಮಿಬ್ರು ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರ ಕಣೋ ಗೂಬೆ. ಪಿತಾಜಿ, ನಿಮ್ ಬುದ್ಧಿನ ತೋರ್ಸ್ಬಿಟ್ರಲ್ಲ. ಕೂಲ್ ಆಗು ಪ್ರಶಾಂತ. ಆಫ್ಟರ್ ಆಲ್ ಹುಡುಗಿಗೋಸ್ಕರ ಯಾಕೋ ಟೆನ್ಷನ್ ಮಾಡ್ಕೋತೀಯ? ನಾನಿದ್ದೀನಲ್ಲ, ನಾನೇ ನಿಂತು ನಿನ್ನ ಮದುವೆ ಮಾಡಿಸ್ತೀನಪ್ಪ. ಹೆಚ್ಚಿಗೆ ಮಾತಾಡಿದ್ರೆ ಇಬ್ರದು ಕುತ್ಕೆ ಹಿಡ್ದು ಆಚೆ ಕೇಳ್ತೀನಿ. ಯಾಕೋ ಅಪ್ಪನು ಗಾಳಿ ಮಗನ ಪಡ್ಕೊಂಡೈತಲ್ಲಿ. ಅವನು ತಳ್ತೀನಿ ಅಂತಾನೆ, ಇವನು ತಳ್ತೀನಿ ಅಂತಾನೆ. ತಳ್ಳು ತಳ್ಳು ಮಗನೇ, ನಿನಗೆಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ. ಪಿತಾಜಿ, ಮದ್ವೆ ಮಾಡ್ಸಕ್ ಆಗುತ್ತಾ? ಆಗಲ್ವಾ? ಆಗಲ್ಲ. ಏನ್ ಮಾಡ್ಕೊತೀಯ ಮಾಡ್ಕೋ. ಆಗಲ್ವಾ? ಆಗಲ್ಲ. ಮಗ ಹೇಗ್ ಹುಡ್ಕೋತಿದ್ದಾನೆ ಅಂತ. ಇರೋನೊಬ್ಬ ಮಗ ಆದ್ರೂ ನಿಮ್ ಹಠ ಬಿಟ್ಟಿಲ್ವಲ್ರಿ? ನಿಮಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಇವ್ರಿಗೇನು ಬಂತೆ ದೊಡ್ಡ ರೋಗ? ಅಲ್ಲ, ಮುನ್ಸಿಪಾಲ್ಟಿ JCB ಹಳೆ ಬಿಲ್ಡಿಂಗ್ಗಳು ಹೊಡೆದಾಕ್ತಂಗೆ ಏನು ಬೇಕು ಅದನ್ನೇ ಹೊಡೆದಾಕ್ತವನಲ್ಲಿ. ಅವನಿಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ರಿ. ಅಯ್ಯೋ ಪ್ರಶಾಂತ, ಬೇಡ ಕಣೋ. ನಿಂಗೇನಾದ್ರೂ ಆದ್ರೆ ನನ್ ಜೀವ ಸಹಿತ ಉಳಿತೀನ. ಬೇಡ ಕಣೋ ರೀ, ನೀವಾದ್ರೂ ಹೇಳ್ರಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಅವನು ಮದ್ವೆ ಮಾಡ್ತೀನಿ ಅಂತ ಹೇಳ್ರಿ ಪ್ಲೀಸ್. ಲೇ ಪ್ರಶಾಂತ, ನಿಲ್ಸಪ್ಪ ಸಾಕು. ನಾನೇ ಮುಂದೆ ನಿಂತು ನಿನ್ ಮದುವೆ ಮಾಡಿಸ್ತೀನಿ ಕಣೋ. ಪಿತಾಜಿ, ಮದುವೆಗೂ ಒಪ್ಕೊಂಡ್ಬಿಟ್ಟಲ್ಲೇ. ಪಿತಾಜಿ, ನಿಮ್ ಋಣನ ನಾನು ಸಾಯೋವರೆಗೂ ತೀರ್ಸಕ್ಕಾಗಲ್ಲ ಪಿತಾಜಿ. ಥ್ಯಾಂಕ್ ಯು ಪಿತಾಜಿ, ಥ್ಯಾಂಕ್ ಯು. ವೆಂಕಟೇಶ, ಎಳ್ಕೊಂಡಲ್ಲಯ್ಯ, ನಿನ್ನ ಕೈಯಾರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡಲ್ಲಯ್ಯ.
ದಡ್ಡ ಕಣಯ್ಯ ನೀನು, ದಡ್ಡ. ಹೆಂಗೋ ಒಂದ್ 2-3 ಸರಿ ಅವ್ನ ತಲೆ ಚಚ್ಕೊಂಡಿದ್ದ, ಇನ್ನೊಂದ್ 2 ಸರಿ ಗುದ್ದಿದ್ದಂದ್ರೆ ಎಚ್ಚರ ತಪ್ಪಿ ಕೆಳಗೆ ಬೀಳ್ತಿದ್ದ. ಅವನ್ನ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡೋಗಿ ಮರ್ವಿನ್ ಇಂಜೆಕ್ಷನ್ ಕೊಟ್ಟು ಆ ಹುಡುಗಿನೇ ಮರ್ತು ಬಿಡುವಂಗ್ ಮಾಡ್ಬೋದಾಗಿತ್ತಲ್ಲ. ಲವ್ ಶ್ರೀಕಂಠ, ಮಕ್ಳ ಆಸೆನ ನಾವ್ ಈಡೇರಿಸ್ತೇ ಬೇರೆ ಈಡೇರ್ಸಕ್ಕಾಗತ್ತಾ? ನಮಗಂತೂ ವಯಸ್ಸಾಯ್ತು, ಅವನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳಿ ಬಿಡು. ಆಹಾ ನನ್ನ ಮಗನೇ, ಉಸುರುಳ್ಳಿ ಬಣ್ಣ ಬದಲಾಯಿಸ್ದಂಗೆ ಅದ್ ಹೆಂಗ್ ಬದಲಾಯಿಸ್ತೀಯ? ಲೈ ಶ್ರೀಕಂಠ, ಅದೇನ್ ಯೋಚನೆ ಮಾಡ್ತಾ ಇದೀಯಾ? ಎಲ್ಲಾ ನೀನು ಒಳ್ಳೇದಕ್ಕೆ ಕಣೋ. ನೋಡು, ಒಂದು 4 ಜನ ರೌಡಿಗಳನ್ನ ಬಿಡಲ್ಲ, ಅವಳನ್ನ ಕೊಲೆ ಮಾಡಿಸ. ಅಕಸ್ಮಾತ್ ಕೇಸ್ ಆಯ್ತು ಅಂತ ಇಟ್ಕೋ, ನಿನ್ನ ಹತ್ರ ದುಡ್ಡು ಬಿದ್ದು ಹೊಳಿತದೆ, ದುಡ್ಡು ಕೊಡೋಣ, ಕೇಸ್ ಮುಚ್ಚೋಣ ಅಷ್ಟೇ. ಲೇ ಶ್ರೀಕಂಠ, ಮಕ್ಳು ಮದುವೆ ಮಾಡ್ಕೊಂಡು ಬಾಳಿ ಬದುಕುವಂತ ಮನೆಯಲ್ಲಿ ಸಾವಿನ ವಿಷಯ ಮಾತಾಡ್ತಾ ಇದ್ದಿಲ್ಲ, ನಿನಗೇನೋ ಬಂತು? ನನ್ನ ಮಗನಿಗಾದ್ರೆ ತಿಥಿ ಊಟ ಹಾಕಿಸ್ಬೇಕು, ನಿನ್ನ ಮಗನಿಗಾದ್ರೆ ಮದುವೆ ಮಾಡಿಸ್ತೀಯ. ಹತ್ತರಿಕೆ ನಿನ್ ಲೈಫ್ ಎಲ್ಲ ಯೋಚನೆ ಮಾಡೋದೇ ಆಗೋಯ್ತು. ಯಾರು ಏನು ಮಾಡಕ್ ಆಗಲ್ಲ. ಬಾ ಒಳಗಡೆ ಸ್ವೀಟ್ ತಿನ್ಕೊಂಡು ಹೋಗಿವಂತೆ. ಯಾರೇನ್ ಮಾಡ್ತಾರೋ ಬಿಡ್ತಾರೋ, ನಾನಂತೂ ಮಾಡೇ ಮಾಡ್ತೀನಿ. ಎಲ್ಲ ರೆಡಿ ಏನಯ್ಯ? ರೆಡಿ ಬಾಸ್. ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಓಕೆ ಬಾಸ್. ಪ್ರಶಾಂತ ಎಲ್ಲಿದೀಯಪ್ಪ? ಏನ್ ಸಮಾಚಾರ ಅಂಕಲ್? ಒಬ್ಬ ತಂದೆ ಆದವನು ಇಂಥ ನಿರ್ಧಾರ ಯಾವತ್ತೂ ತಗೋಬಾರ್ದು. ಅಲ್ಲಪ್ಪ, ನೀನು ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ಇರೋ ಹುಡುಗಿನ ರೌಡಿಗಳನ್ನ ಬಿಟ್ಟು ರೇಪ್ ಮಾಡಕ್ಕಂತ ಸೋಪ್ ಫ್ಯಾಕ್ಟ್ರಿಗೆ ಎಳ್ಕೊಂಡು ಹೋದ್ರಲ್ಲಪ್ಪ. ಈಗ ಶುರು ಆಯ್ತು ಮಾರಿ ಹಬ್ಬ. ಪ್ರಿಯಾ, 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 ಪ್ರಿಯಾ. ಏನಾಯ್ತಪ್ಪ ಪ್ರೀನ್ಗೆ? ಮುಟ್ಬೇಡ, ನಿನ್ ಕೆಟ್ಟ ಕೈಗಳಿಂದ ನನ್ನ ಪ್ರಿಯನ್ ಮುಟ್ಬೇಡ. ಪವಿತ್ರವಾಗಿರೋ ನನ್ನ ಪ್ರಿಯನ್ನ ನಿನ್ನ ಕೆಟ್ಟ ಕೈಗಳಿಂದ ಮುಟ್ಟಿ ಅಪವಿತ್ರ ಮಾಡ್ಬೇಡ. ನಿನ್ನ ನಾಳೆಗೇನೋ ಇಲ್ಲ ಎಕ್ಕಡನ. ಪ್ರಶಾಂತ, ಯಾಕೋ ಹುಚ್ಚುಚ್ಚ ಮಾತಾಡ್ತೀಯ? ನಾನೆಲ್ಲ ಮಾತಾಡ್ತಾ ಇರೋದು ನೀನು. ನಾನೇನೋ ಮಾಡ್ದೆ? ನನ್ ಪ್ರೀನ್ ಕೊಲೆ ಮಾಡಿದ್ದೀನಿ ತಾನೆ. ಯಾರಪ್ಪ ಹೇಳಿದ್ದು? ಇನ್ಯಾರು? 24 ಗಂಟೆ ನಿನ್ ಸ್ನೇಹಿತ ಅಂತ ನಿನ್ ಜೊತೆಲಿ ಇರ್ತಾನಲ್ಲ ಆ ಶ್ರೀಕಂಠು, ಅವನೇ ಹೇಳಿದ್ದು. ಪ್ರಿಯಾನ ಸೊಸೆನ ನಾನ್ ಸಾಯಿಸಿದ್ನ? ನೋಡಿದ್ರಲ್ಲ, ಇವನು ಸ್ವಾರ್ಥದ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ರು ಜೀವನ ಜೊತೆ ಆಟ ಆಡ್ದ. ಲೇ ಲೇ ಲೇ, ನಮ್ಮಪ್ಪ
ಹಣದ ವ್ಯಾಮೋಹಕ್ಕೆ ಮಗನ ಪ್ರೀತಿನೇ ಬಲಿ ತಗೊಂಡ. ಏನೂ ತಪ್ಪು ಮಾಡ್ದಿರೋ ಅಮಾಯಕ ಹೆಣ್ಣೆತ್ತ ತಂದೆ ತಾಯಿಗಳು ಕಣ್ಣೀರಿಟ್ರು. ಇವ್ರು ನೋಡಿ ಪಾಪ, ಸಮಾಜದಲ್ಲಿ ಎಲ್ಲರೂ ನಗ್ನಗ್ತಾ ಸಮಾನರಾಗಿ ಬಾಳ್ಳೆ ಅನ್ನೋರು ಮಾತಾಡ್ದೇನೆ ಮೂಕರಾದ್ರು. ನೀವೇ ಕೇಳಿದ್ರಲ್ಲ, ಈ ಪ್ರೀತಿ ಹೇಗ್ ಹುಟ್ಟುತ್ತೆ ಹೇಗ್ ಸಾಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಯಾವತ್ತೂ ಸಾಯ್ಬೋದಾಗಿತ್ತು ರೀ. ಆದ್ರೆ ನಾನು ಸಾಯೋದಕ್ಕಿಂತ ಮುಂಚೆ 4 ಜನಕ್ಕೆ ಪ್ರೀತಿ ಅಂದ್ರೆ ಅಂತ ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು. ಪ್ರೀತಿ ಬಗ್ಗೆ ತಿಳಿಸ್ತಾನೆ ಬದುಕ್ತಾ ಇದ್ದೀನಿ. ಯಾಕಂದ್ರೆ ಇದು ಹೃದಯಗಳ ವಿಷಯ ಸರ್. ಇಲ್ಲಿ ಮೂರನೇವ್ರ ಪ್ರವೇಶ ಇಲ್ಲ. ಇಷ್ಟ ಹೇಳಿದ್ಮೇಲೆ ನೀವು ಈ ಪ್ರೇಮಿಗಳನ್ನ ಒಂದು ಮಾಡೋದು ಬಿಡೋದು ನಿಮ್ ಕೈಲಿದೆ. ಇಷ್ಟೆಲ್ಲ ಕೇಳಿದ್ಮೇಲೂ ನಾನು ನನ್ನ ಮಗಳ ಮದುವೆ ಮಾಡ್ಲಿಲ್ಲ ಅಂತಂದ್ರೆ ನನ್ನಂಥ ಮುತ್ತಾಳನೆ ಬೇರೆ ಯಾರು ಇರಲ್ಲ. ಇಂಥ ಮನೆ ಹಾಳು ನನ್ನ ಮಕ್ಕಳ ಮಾತು ಕೇಳಿ ಮಾನ ಮರ್ಯಾದೆ ಪ್ರೀತಿ ಪ್ರೇಮ ಇವುಗಳ ಅರ್ಥನೇ ತಿಳಿದೆ ಅನ್ಯಾಯವಾಗಿ ನನ್ನ ಮಗಳ ಬಾಳನ್ನ ನನ್ನ ಕೈಯಾರೆ ಹಾಳು ಮಾಡ್ಬಿಡ್ತಾ ಇದ್ದೆ. ಇಂಥ ನನ್ನ ಮಕ್ಕಳನ್ನ ತುಳಿಬೇಕು. ನೋಡಿದ್ರಲ್ಲ, ಇಂಥ ಮೂರನೇ ವ್ಯಕ್ತಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ. ನನ್ನ ಜೀವನ ಏನೋ ಈ ತರ ಆಯ್ತು. ಇನ್ನಾದ್ರೂ ನೀವು ಎಚ್ಚೆತ್ಕೊಂಡು ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಗೆ ಪ್ರವೇಶ ಕೊಡಬೇಡಿ. ಯಾಕಂದ್ರೆ ಇದು ಹೃದಯಗಳ ವಿಷಯ.